ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಬ್ರಹ್ಮರ್ಷಿ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಮಾತಾ ಅವರನ್ನ ಸ್ಮರಿಸುತ್ತಾ ಇಂದಿನ ಧ್ಯಾನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮೊದಲನೇದಾಗಿ ನಮ್ಮ ದೈನಂದಿನ ಧ್ಯಾನ ಮಿತ್ರರು ಅವರಿಗೆ ಈ ದಿನದ ಧ್ಯಾನ ಕಾರ್ಯಕ್ರಮದ ಸ್ವಾಗತ ಸುಸ್ವಾಗತ. ಹಾಗೂ ಈ ದಿನಕ್ಕೆ ಮುಖ್ಯ ಆಧ್ಯಾತ್ಮಿಕ ಹಿರಿಯ ಪಿರಮಿಡ್ ಮಾಸ್ಟರ್ ಆಗಿ ನಮ್ಮ ಶ್ರೀಮತಿ ಸರೋಜಿನಿ ಕುಂದರಿಗೆ ಮೇಡಮ್ ಅವರು ಪಾಲ್ಗೊಳ್ಳುತ್ತಾ ಇದ್ದಾರೆ. ಅವರಿಗೂ ಕೂಡ ಧ್ಯಾನ ಮಿತ್ರರ ಪರವಾಗಿ ಹಾಗೂ ಮಹಾವತಾರ್ ಫೌಂಡೇಶನ್ ಪರವಾಗಿ ಸ್ವಾಗತ ಸುಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ 40 ನಿಮಿಷಗಳ ಕಾಲ ಧ್ಯಾನ ಹಾಗೂ 30 ನಿಮಿಷಗಳ ಕಾಲ ಜ್ಞಾನ. ಮೇಡಮ್ ಇನ್ಸ್ಟ್ರಕ್ಷನ್ ಕೊಡ್ತೀರಲ್ಲ? ಓಕೆ ಮೇಡಮ್. ಪ್ರಾರಂಭಿಸೋಣ. ಓಕೆ ಮೇಡಮ್. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಮೇಡಮ್ ಇವಾಗ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ನೀವು ಕುಳಿತಲ್ಲಿಂದ ಎಲ್ಲರೂ ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು, ಕೈಗಳನ್ನು ಕ್ರಾಸ್ ಮಾಡಿಕೊಂಡು ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಎಲ್ಲರೂ ತಮ್ಮ ಶ್ವಾಸದ ಮೇಲೆ ಧ್ಯಾಸವನ್ನಿಟ್ಟು ಧ್ಯಾನದಲ್ಲಿ ಒಳಗಾಗಿ ಆನ ಅಪಾನ ಉಸಿರಿನೊಂದಿಗೆ ನೀವು ತೆಗೆದುಕೊಳ್ಳುವ ಉಸಿರು ಜೊತೆಗೆ ನೀವು ಬಿಡುವ ಉಸಿರಿನಲ್ಲಿ ನೀವು ಒಂದಾಗಿ ಧ್ಯಾನದಲ್ಲಿ ಕುಳಿತುಕೊಳ್ಳಿ. ಏಕಾಗ್ರತೆ ಇರಲಿ. ಒಂದು ಉಸಿರು ಕೂಡ ನಿಮ್ಮ ಗಮನವಿಲ್ಲದೆ ಹೊರಗೆ ಹೋಗಕೂಡದು, ಒಳಗೆ ಬರಕೂಡದು. ಗುರು ಪತ್ರಿಜಿಯವರಿಗೆ ಮನದುಂಬಿ ಒಂದು ಸಾರಿ ನಮಸ್ಕರಿಸುತ್ತ ಅವರನ್ನು ಆಹ್ವಾನಿಸುತ್ತ, ಅದೇ ರೀತಿ ಸ್ವರ್ಣಮಾಲಾ ಅಮ್ಮನವರನ್ನು ನಮಸ್ಕರಿಸುತ್ತ ಅವರನ್ನು ಕೂಡ ಆಹ್ವಾನಿಸುತ್ತ, ಮಹತ್ತರ ಬಾಬಾಜಿಯವರನ್ನು ಆಹ್ವಾನಿಸುತ್ತ, ಎಲ್ಲ ನಮ್ಮ ಋಷಿ ಶ್ರೇಷ್ಠರನ್ನು ಆಹ್ವಾನಿಸುತ್ತ, ನಮ್ಮ ಹಿರಿಯ ನಾರಿಯರಾದ ಗಾರ್ಗಿ, ಮೈತ್ರೇಯಿ, ಸೀತಾ ಮಾತೆಯರನ್ನು ಆಹ್ವಾನಿಸುತ್ತ, ಅವರೆಲ್ಲರ ಶಕ್ತಿಯು ನಮಗೆ ಅಷ್ಟಲ್ಲಾಗಿ ದೊರೆಯಲಿ ಎನ್ನುವ ಭಾವನೆಯಲ್ಲಿ ನಾವೆಲ್ಲರೂ ಈ ಆನಾಪಾನ ಸತಿ ಧ್ಯಾನದಲ್ಲಿ ಲೀನರಾಗೋಣ. ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನು ಕುತ್ತಿಗೆ ನಿತಂಬ ನೇರವಾಗಿರಲಿ. ಉಸಿರಾಟದ ಮೇಲೆ ನಿಮ್ಮ ಗಮನವಿರಲಿ. ಧ್ಯಾನವೇ ನಮ್ಮ ತಂದೆ ತಾಯಿ, ಧ್ಯಾನವೇ ನಮ್ಮ ಬಂಧು ಬಳಗ, ಧ್ಯಾನವೇ ನಮ್ಮ ಗುರು ದೈವ. ಧ್ಯಾನ ಮಾಡಿ ಜ್ಞಾನ ಪಡೆದು
ಮುಕ್ತಿ ಹೊಂದು ಎಲ್ಲರೂ ಮುಕ್ತಿಯ ಮಾರ್ಗದ ಕಡೆಗೆ ಹೊರಡೋಣ. ಪ್ರತಿಯೊಬ್ಬ ಮನುಷ್ಯನ ಪ್ರಾಣವಾಯುವಾದ ಈ ವಾಯುವಿನ ಕಡೆಗೆ, ಶ್ವಾಸದ ಕಡೆಗೆ ಲಕ್ಷ್ಯವಿಟ್ಟು ಶ್ವಾಸದ ಮೇಲೆ ನಿಮ್ಮ ಧ್ಯಾಸವಿರಲಿ. ಶ್ವಾಸದ ಮೇಲೆ ನಿಮ್ಮ ಗಮನವಿರಲಿ. ಒಂದೇ ಒಂದು ಕ್ಷಣವೂ ಕೂಡ ಶ್ವಾಸವನ್ನು ಬಿಟ್ಟು ಕದಡದಿರಿ. ಪ್ರಾಣವಾಯುವಿನಲ್ಲಿ ಒಂದಾಗುತ್ತಾ ನಾವೆಲ್ಲರೂ ಧ್ಯಾನಸ್ಥರಾಗಿ ಸರಳ ಸುಲಭ ಮಾರ್ಗದಲ್ಲಿ ನಾವೆಲ್ಲರೂ ಧ್ಯಾನವನ್ನು ಪಡೆಯುತ್ತಿದ್ದೇವೆ. ಧ್ಯಾನಾಮೃತವನ್ನು ಸವಿಯುತ್ತಿದ್ದೇವೆ. ಪ್ರಪಂಚದೊಂದಿಗೆ ಪಾರಮಾರ್ಥವನ್ನು ಸಾಧಿಸುವ ಈ ಶ್ರೇಷ್ಠ ವಿದ್ಯೆಯನ್ನು ನಮಗೆ ಕೊಟ್ಟಂತ ಗುರು ಪತ್ರಿಜಿಯವರಿಗೆ ಕೋಟಿ ಕೋಟಿ ನಮನವನ್ನು ಅರ್ಪಿಸುತ್ತ, ಭಗವಾನ್ ಬುದ್ಧರಿಗೆ ನಮಸ್ಕರಿಸುತ್ತ, ಬುದ್ಧರು ನಮಗರುಹಿದ ಈ ಜ್ಞಾನವನ್ನು ಪಡೆದುಕೊಂಡು ನಾವೆಲ್ಲರೂ ಪಾರಮಾರ್ಥವನ್ನು ಸಾಧಿಸೋಣ. ಆಲ್ ಮಾಸ್ಟರ್ಸ್, ಆಲ್ ಗಾಡ್ಸ್, ಎಲ್ಲ ಪಿರಾಮಿಡ್ ಮಾಸ್ಟರ್ಸ್ಗಳು ಅನ್ಯ ಲೋಕದಿಂದ ಬಂದು ತುಂಗ ಜೀವಿಗಳನ್ನು ಅದನ್ನು ಮರೆಯದಿರಿ. ಉಸಿರಾಟದಲ್ಲಿ ಒಂದಾಗಿ ನಾವು ನಮ್ಮನ್ನು ಗೆದ್ದು ಜಗತ್ತನ್ನು ಗೆಲ್ಲಿಸೋಣ. ನಮ್ಮ ಉಸಿರಿನ ಮೇಲೆ ನಮಗೆ ಸಂಪೂರ್ಣ ಲಕ್ಷ್ಯವಿರಲಿ. ಯಾರೂ ಕೂಡ ಕದಡದಿರಿ. ಉಸಿರಾಟದಲ್ಲಿ ಒಂದಾಗಿರಿ. ಗಿಡ ನಾಡಿಯಿಂದ ಉಸಿರನ್ನು ತೆಗೆದುಕೊಂಡು ಪಿಂಗಳ ನಾಡಿಯಿಂದ ಹೊರಹಾಕುತ್ತ ಸುಷುಮ್ನದಲ್ಲಿ ಲೀನರಾಗೋಣ. ಸುಷುಮ್ನ ನಾಡಿಯಲ್ಲಿ ಒಂದಾಗಿ ನಮ್ಮ ಆಜ್ಞಾಚಕ್ರಕ್ಕೆ ಸೇರಿಕೊಳ್ಳೋಣ. ಎರಡೂ ಮೂಗಿನ ತುದಿಯಲ್ಲಿ ಲಕ್ಷ್ಯವಿಟ್ಟು ಉಸಿರಾಟ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳಿರಿ. ಎಲ್ಲದಕ್ಕೂ ಮುನ್ನ ಮನುಷ್ಯನ ಮನಸ್ಸು
ಆ ಮನಸ್ಸನ್ನೇ ಹಿಡಿತದಲ್ಲಿಟ್ಟು ಆಲೋಚನೆಗಳನ್ನು ತಡೆ ಹಿಡಿಯುತ್ತ ಉಸಿರಿನ ಮೇಲೆ ಲಕ್ಷ್ಯವಿಟ್ಟು ಈ ಒಂದು ಶ್ರೇಷ್ಠ ಪಥದಲ್ಲಿ ಮುಂದೆ ಸಾಗೋಣ. ಮಾಸ್ಟರ್ಸ್ ಎಲ್ಲರೂ ಕೂಡ ನಮ್ಮ ನಮ್ಮ ಮನೆಗಳಲ್ಲಿ ಕುಳಿತು ನಮ್ಮ ಪ್ರಾಪಂಚಿಕ ಕರ್ತವ್ಯಗಳನ್ನು ನಿಭಾಯಿಸುತ್ತ ಸಮಯ ಸಿಕ್ಕಾಗಲೇ ಪ್ರತಿನಿತ್ಯವಾಗಿ ನಿಗದಿತವಾದ ವೇಳೆಯನ್ನು ಮಾಡಿಕೊಂಡು ಧ್ಯಾನ ಮಾಡುತ್ತ ಜ್ಞಾನ ಪಡೆಯುತ್ತ ಪರಮಾರ್ಥವನ್ನು ಸಾಧಿಸೋಣ. ಭಾರತ ಮೂಲವಾದ ಈ ಶ್ರೇಷ್ಠ ವಿದ್ಯೆಯನ್ನು ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಮರೆ ಮಾಡಿವೆ. ಆದ್ದರಿಂದ ಧ್ಯಾನ ವಿದ್ಯೆಯನ್ನು ನಾವು ಕರಗತಗೊಳಿಸಿಕೊಂಡು ಜೀವನದಲ್ಲಿ ಶ್ರೇಷ್ಠವಾದ ಮುಕ್ತಿಯ ಪಥವನ್ನು ಮುಟ್ಟೋಣ. ಎಲ್ಲ ಮಾಸ್ಟರ್ಸ್ಗಳು ಕೂಡ ಉನ್ನತವಾದ ಶ್ರೇಷ್ಠ ಆತ್ಮಗಳೇ ಆಗಿದ್ದೀವಿ. ಜ್ಞಾನ ಎಲ್ಲರಿಗೂ ದೊರೆಯುವಂಥದ್ದಲ್ಲಿ ನಾವೆಲ್ಲರೂ ಈ ಪಥದಲ್ಲಿ ಇದ್ದೇವೆ ಎಂದರೆ ನಮ್ಮ ಗತ ಜನ್ಮದ ಪುಣ್ಯದ ಫಲವೇ ಎಂದು ಅರಿಯಬೇಕು. ಮಾಸ್ಟರ್ಸ್ ಅರಿಯಬೇಕು. ಉಸಿರಿನ ಅನುಸಂಧಾನದಲ್ಲಿ ನಾವೆಲ್ಲರೂ ಒಂದಾಗಿ ಜಗತ್ತಿನ ಪ್ರಾಣವಾಯುವಿನಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ ಎಂದ ಮೇಲೆ ಭಿನ್ನತೆಯ ಪ್ರಶ್ನೆ ಬರುವುದಿಲ್ಲ. ಯಾವುದೇ ಕಾರಣಕ್ಕೆ ಉಸಿರನ್ನು ಬಿಟ್ಟು ಅಲ್ಲಬಾರದಿರಿ. ಇಂತಹ ಶ್ರೇಷ್ಠವಾದ ವಿದ್ಯೆಯನ್ನು ನಮ್ಮ ಹೃದಯದ ಬುದ್ಧ ಪತ್ನಿಯವರಿಗೆ ನಮನಗಳನ್ನು ಸಲ್ಲಿಸುತ್ತಾರೆ. ವಿಶ್ವ ಪ್ರಾಣ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ.
ಸ್ಥಿರವಾದ ಹಿಂದಿಯಲ್ಲಿ ಸ್ಥಿರವಾದ ಆಸನದಲ್ಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಬಿಡುತ್ತಾ ಏಕಾಗ್ರವಾದ ನಿಮ್ಮ ಸಹಸ್ರಾರ ಚಕ್ರದಲ್ಲಿ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಒಂದು ದೀರ್ಘ ಉಸಿರನ್ನು ತೆಗೆದುಕೊಂಡು ತಲೆಯ ಭಾಗದಲ್ಲಿ ತುಂಬಿಕೊಳ್ಳಿ ಮಿಸ್ಟರ್. ತಲೆಯ ಎಲ್ಲ ಭಾಗಕ್ಕೆ ಹರಿದಾಡಿಸಿ ನಿಧಾನಕ್ಕೆ ಹೊರಗಿದೆ. ಮೂಗಿನ ಸಹಾಯದಿಂದ ಇನ್ನೊಂದು ದೀರ್ಘ ಉಸಿರನ್ನು ಎಳೆದುಕೊಂಡು ಕುತ್ತಿಗೆಯ ಭಾಗದಲ್ಲಿ ಸಂಗ್ರಹಿಸಿ ಕುತ್ತಿಗೆಯ ಎಲ್ಲ ಭಾಗಕ್ಕೂ ಶ್ವಾಸ ಪೆಟ್ಟಿಗೆಗೆ ಸ್ಪರ್ಶಿಸಿ ಉಸಿರನ್ನು ಹೊರಗೆ ಬಿಡಿ. ಇನ್ನೊಂದು ದೀರ್ಘ ಉಸಿರನ್ನು ತೆಗೆದುಕೊಂಡು ನಿಮ್ಮ ಎರಡೂ ಭುಜಗಳಲ್ಲಿ ಸಂಗ್ರಹಿಸಿ ಎರಡೂ ಭುಜಗಳಲ್ಲಿ ಉಸಿರನ್ನು ಹರಿದಾಡಿಸಿ ಸ್ಪರ್ಶಿಸಿ ನಿಧಾನಕ್ಕೆ ಹೊರಗೆ ಬಿಡಿ. ಇನ್ನೊಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ಎದೆಯ ಭಾಗದಲ್ಲಿ ತುಂಬಿಕೊಳ್ಳಿ. ಎದೆಯ ಎಲ್ಲ ಕಡೆಗೂ ಉಸಿರನ್ನು ಸ್ಪರ್ಶಿಸಿ ಹಾರ್ಟಿಗೆ ಪಿತ್ತಕೋಶಕ್ಕೂ ಸ್ಪರ್ಶಿಸಿ ಹೊರಗೆ ಬಿಡಿ. ಇನ್ನೊಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ಹೊಟ್ಟೆಯ ಭಾಗದಲ್ಲಿ ತುಂಬಿಕೊಳ್ಳಿ. ಹೊಟ್ಟೆಯ ಮೇಲ್ಭಾಗದಲ್ಲಿ ಹೆಬ್ಬೊಟ್ಟೆಗೆ ಎಲ್ಲ ಕಡೆಗೆ ಸ್ಪರ್ಶಿಸಿ ಉಸಿರನ್ನು ಹರಿದಾಡಿಸಿ ಹೊರಗೆ ಬಿಡಿ. ಇನ್ನೊಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ನಿತಂಬದ ಭಾಗದಲ್ಲಿ ಸಂಗ್ರಹಿಸಿ ನಿತಂಬದ ಎರಡೂ ಬದಿಗೆ ಉಸಿರನ್ನು ಸ್ಪರ್ಶಿಸಿ ಬುಧದ್ವಾರಕ್ಕೂ ಕೂಡ ಉಸಿರನ್ನು ಸ್ಪರ್ಶಿಸಿ ನಿಧಾನಕ್ಕೆ ಹೊರಗೆ ಬಿಡಿ. ಇನ್ನೊಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ತೊಡೆಗಳಲ್ಲಿ ತುಂಬಿಕೊಳ್ಳಿ ತೊಡೆಯ ಎಲ್ಲ ಕಡೆಗೆ ಉಸಿರನ್ನು ಹರಿದಾಡಿ ಕಂಡ ಮೋಸಗಳಲ್ಲಿ ಉಸಿರು ಹರಿದಾಡಿ
ಆಳವಾದ ಧ್ಯಾನ ಸ್ಥಿತಿಯನ್ನು ಅನುಭವಿಸುತ್ತಿದ್ದೀರಾ? ಮನಸ್ಸನ್ನು ಒಮ್ಮೆಲೆ ನಿಧಾನವಾಗಿ ಎಚ್ಚರಿಸಿ, ಎರಡೂ ಕೈಗಳನ್ನ ಕಣ್ಗಳ ಮೇಲೆ ಇರಿಸಿ, ನಿಧಾನವಾಗಿ ಮನಸ್ಸನ್ನ ಭೌತಿಕ ಕಾಯದೆಡೆಗೆ ಹೊರತನ್ನಿ. 5, 4, 3, 2, 1. ಕೈಗಳನ್ನ ಮುಂದೆ ಚಾಚಿ ಅದ್ಭುತವಾದ ಧ್ಯಾನ ಅನುಭವವನ್ನು ಅನುಭವಿಸಿದ್ದೀರಾ. ಎಲ್ಲರೂ ಧ್ಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಸುತ್ತ ಶ್ರೇಷ್ಠವಾದ ಈ ಧ್ಯಾನದ ಅನುಭವವನ್ನು ಪಡೆದು ಹೊರಬಂದ ನಾವೆಲ್ಲ ಶ್ರೇಷ್ಠ ಪಥದಲ್ಲಿರುವ ಮಾಸ್ಟರ್ಸ್ಗಳು, ಜಗತ್ತಿನ ಸತ್ಯಯುಗದ ದಾರಿಯಲ್ಲಿರುವ ನಾವೆಲ್ಲರೂ ಈ ಒಂದು ಮಾರ್ಗದಲ್ಲಿ ಇದ್ದೇವೆ. ಈ ದಿನದ ಈ ಧ್ಯಾನಾಮೃತದ ಜ್ಞಾನದಲ್ಲಿ ನನಗೆ ಕೊಟ್ಟಂತ ಒಂದು ವಿಷಯ ಥರ್ಡ್ ಐ ಕಾನ್ಸೆಪ್ಟ್ ಬಗ್ಗೆ ನನಗೆ ತಿಳಿದ ಮಾತುಗಳನ್ನು ಪತ್ರಿಜಿಯವರು ಹಾಗೂ ಬುದ್ಧ ದೇವರ ಸನ್ನಿಧಿಗೆ ಇಡುತ್ತಿದ್ದೇನೆ. ಎಲ್ಲದಕ್ಕೂ ಮೊದಲು ನಾನು ಧ್ಯಾನದ ಕುರಿತು ಒಂದು ಗೀತೆಯನ್ನು ಹೇಳಬೇಕೆಂದಿದ್ದೇನೆ. ಹೇಳಬಹುದಾ ಮೇಡಮ್? ಹೇಳಿ ಮೇಡಮ್. ಓಕೆ. ಧ್ಯಾನವೇ ನಮ್ಮ ತಂದೆ ತಾಯಿ, ಧ್ಯಾನವೇ ನಮ್ಮ ಬಂಧು ಬಳಗ, ಧ್ಯಾನವೇ ನಮ್ಮ ಗುರು ದೈವ ಎಂದು ಅರಿಯಿರಿ ಮನುಜರೇ, ಎಂದು ಅರಿಯಿರಿ ಮನುಜರೇ. ಸ್ಥಿರ ಸುಖ ಆಸನದಿ ಕುಳಿತು ಅನಾಪಾನಾಸತಿಯ ಧ್ಯಾನ, ಭೂತರರುಹಿತ ಮೌನ ಧ್ಯಾನ, ಸಜ್ಜನ ಸಾಂಗತ್ಯದ ಜ್ಞಾನ. ಜ್ಞಾನವೇ ನಮ್ಮ ತಂದೆ ತಾಯಿ, ಧ್ಯಾನವೇ ನಮ್ಮ ಬಂಧು ಬಳಗ, ಧ್ಯಾನವೇ ನಮ್ಮ ಗುರು ದೈವ ಎಂದು ಅರಿಯಿರಿ ಮನುಜರೇ. ಭೂತರರುಹಿದ ಭಕ್ತಿ ಮಾರ್ಗ, ಅಂತರಂಗವ ಅರಿವ ಮಾರ್ಗ, ಭಯವಿಲ್ಲದ ಮುಕ್ತಿ ಮಾರ್ಗ, ಪ್ರಪಂಚದಲ್ಲಿ ಪಾರಮಾರ್ಥವ. ಧ್ಯಾನವೇ ನಮ್ಮ ತಂದೆ ತಾಯಿ, ಧ್ಯಾನವೇ ನಮ್ಮ ಬಂಧು ಬಳಗ, ಧ್ಯಾನವೇ ನಮ್ಮ ಗುರು ದೈವ ಎಂದು ಅರಿಯಿರಿ ಮನುಜರೇ. ಸೀತೆ ಹೇಳಿದ ಪ್ರೇಮ ಮಾರ್ಗ, ರಾಮರೇಳಿದ ಪ್ರೇಮ ಮಾರ್ಗ, ಕೃಷ್ಣರೇಳಿದ ಕರ್ಮ ಮಾರ್ಗವ ಹಿಡಿದು ನಡೆಯಿರಿ ಮನುಜರೇ, ಹಿಡಿದು ನಡೆಯಿರಿ ಮನುಜರೇ. ಧ್ಯಾನವೇ ನಮ್ಮ ತಂದೆ ತಾಯಿ, ಧ್ಯಾನವೇ ನಮ್ಮ ಬಂಧು ಬಳಗ, ಧ್ಯಾನವೇ ನಮ್ಮ ಗುರು ದೈವ ಎಂದು ತಿಳಿಯಿರಿ ಮನುಜರೇ. ಪೌರ್ಣಿಮೆಯ ಪ್ರಬಲ ಶಕ್ತಿ, ಅಮಾವಾಸ್ಯೆಯ ತೀಕ್ಷ್ಣ ಶಕ್ತಿ, ಪ್ರಕೃತಿಲಿರುವ ವಿಶ್ವ ಪ್ರಾಣ ಶಕ್ತಿಯ ಪಡೆದು ಬದುಕಿರಿ ಮನುಜರೇ, ಪಡೆದು ಬದುಕಿರಿ ಮನುಜರೇ. ಧ್ಯಾನವೇ ನಮ್ಮ ತಂದೆ ತಾಯಿ, ಧ್ಯಾನವೇ ನಮ್ಮ ಬಂಧು ಬಳಗ, ಧ್ಯಾನವೇ ನಮ್ಮ ಗುರು ದೈವ ಎಂದು ಅರಿಯಿರಿ ಮನುಜರೇ. ಇಡಾನಾಡಿಯ ಉಸಿರು ಪಡೆದು
ಪಿಂಗಳಾದಿಂದ ಉಸಿರು ತೊರೆದು ಸುಷುಮ್ನದಲ್ಲಿ ಶೂನ್ಯಗೊಂಡು ಶಕ್ತಿ ಪಡೆಯಿರಿ ಮನುಜರೇ, ಶಕ್ತಿ ಪಡೆಯಿರಿ ಮನುಜರೇ. ಧ್ಯಾನವೇ ನಮ್ಮ ತಂದೆ ತಾಯಿ, ಧ್ಯಾನವೇ ನಮ್ಮ ಬಂಧು ಬಳಗ, ಧ್ಯಾನವೇ ನಮ್ಮ ಗುರು ದೈವ ಎಂದು ತಿಳಿಯಿರಿ ಮನುಜರೇ. ವಸುಂಧರೆಯ ಮಕ್ಕಳು ನಾವು, ಪತ್ರಿಜಿಯ ಧ್ಯಾನ ವರದಿ ನಾವು, ಜೀವಂಧರರ ಶಕ್ತಿ ಪಡೆದು ಪಿರಾಮಿಡವ ನಿರ್ಮಿಸುತ್ತಲಿ. ಧ್ಯಾನವೇ ನಮ್ಮ ತಂದೆ ತಾಯಿ, ಧ್ಯಾನವೇ ನಮ್ಮ ಬಂಧು ಬಳಗ, ಧ್ಯಾನವೇ ನಮ್ಮ ಗುರು ದೈವ ಎಂದು ಅರಿಯಿರಿ ಮನುಜರೇ, ಎಂದು ಅರಿಯಿರಿ ಮನುಜರೇ. ಧನ್ಯವಾದಗಳು. ಇವತ್ತಿನ ವಿಷಯ ಥರ್ಡ್ ಐ, ಮೂರನೇ ಕಣ್ಣು. ಪತ್ರಿಜಿಯವರ ಒಂದು ಓಕೆ ಕೇಳ್ತಾ ಇದೆಯಾ ಮೇಡಮ್? ಆದಿಯಿಂದ ಅಂತ್ಯದವರೆಗೆ ಮತ್ತೆ ಧ್ಯಾನದ ಮಹತ್ತರ ಉಪಯುಕ್ತತೆಗಳನ್ನ ಹೇಳಿದ್ರಿ. ಸೊಗಸಾದ ಗೀತೆಯನ್ನ ನಮ್ಮ ಧ್ಯಾನ ಮಿತ್ರರಿಗೆ ಪ್ರಸ್ತುತಪಡಿಸಿದ್ದೀರಾ. ತುಂಬಾ ಅನಂತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಇವಾಗ ಈ ಥರ್ಡ್ ಐ ಬಗ್ಗೆ ಪತ್ರಿಜಿಯವರು ಹೇಳಿದಂತ ಒಂದು ಮೆಡಿಟೇಷನ್ ಅದ ಒಂದು ಗೋಲೆ ಥರ್ಡ್ ಐ ಓಪನ್. ನಾವು ಮಾಡ್ತಕ್ಕಂತ ಮೆಡಿಟೇಷನ್ ಈಸ್ ಓಪನ್ ದ ಥರ್ಡ್ ಐ. ನಾವು ಮಾಡ್ತಕ್ಕಂತ ಮೂರನೇ ಕಣ್ಣನ್ನ ತೆಗೆದು ಆ ಅನುಭವವನ್ನ ಪಡೆಯೋದೇ ಪರ್ಪಸ್ ಆಫ್ ಮೆಡಿಟೇಷನ್ ಅಂತ ಹೇಳಿ ಪತ್ರಿಜಿಯವರು ಒಂದ್ ಕಡೆ ಹೇಳಿದ್ದಾರೆ. ಹಾಗಾದ್ರೆ ಈ ಮೂರನೇ ಕಣ್ಣು ಅಂತಕ್ಕಂಥದ್ದೇನು? ಇದನ್ನ ಯಾರು ಹೊಂದಬಹುದು? ಇದನ್ನ ಹೇಗೆ ಓಪನ್ ಮಾಡ್ಕೊಳ್ಬಹುದು? ಇದನ್ನ ಓಪನ್ ಮಾಡ್ಕೊಂಡ ನಂತರ ಇದರಿಂದ ನಮಗೇನು ಲಾಭಗಳಿವೆ? ಹಾಗಾದ್ರೆ ಇದನ್ನ ಎಲ್ಲರೂ ಕೂಡ ಓಪನ್ ಮಾಡ್ಕೊಳ್ಬಹುದಾ? ಏನ ಹಿಮಾಲಯದ ಯೋಗಿಗಳು, ತ್ಯಾಗಿಗಳು, ಬುದ್ಧರು ಮಾತ್ರ ಇದನ್ನು ಹೊಂದಬಹುದಾ ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಸಂಶಯಾಸ್ಪದ ಮಾತುಗಳು ಅಥವಾ ನಮಗೆ ಸಂಶಯಗಳು ಇವೆ. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದ್ರೆ ಪತ್ರಿಜಿಯವರು ಹೇಳಿದಂತ ಈ ಸುಲಭ ಸರಳವಾದ ಧ್ಯಾನ ಮಾರ್ಗದಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಮುಟ್ಟಬಹುದು. ಬಟ್ ಆ ಸಾಧನೆಯ ಹಾದಿಯಲ್ಲಿ ನಾವು ಭದ್ರರಾಗಿರಬೇಕು. ಸಾಧನೆಯ ಹಾದಿಯಲ್ಲಿ ನಾವು ಭದ್ರರಾಗಿರಬೇಕು. ಈ ಒಂದು ಥರ್ಡ್ ಐ ಓಪನ್ ಮಾಡ್ಕೊಳ್ತಕ್ಕಂತ ಈ ಒಂದು ಹಂತದಲ್ಲಿ 5 ಸ್ಟೆಪ್ಗಳನ್ನ ನಾವು ನೋಡ್ತೇವೆ. ಮೊದಲನೇ ಸ್ಟೆಪ್ ಏನಿದೆ? ಅಬ್ಸರ್ವೇಷನ್, ಅಬ್ಸರ್ವಿಂಗ್ ದ ಬ್ರೆತ್, ಉಸಿರನ್ನು ಲಕ್ಷಿಸುವುದು, ಶ್ವಾಸವನ್ನು ಧ್ಯಾಸಿಸುವುದು. ಮೊದಲನೆಯ ಸ್ಟೆಪ್ ನಮ್ದು ಶ್ವಾಸವನ್ನ ಧ್ಯಾಸಿಸುವುದು, ಅಬ್ಸರ್ವಿಂಗ್ ಯುವರ್ ಬ್ರೆತ್. ಎರಡನೆಯ ಹಂತ ಎಂಪ್ಟಿ ಯುವರ್ ಮೈಂಡ್. ಎರಡನೆಯ ಹಂತ ನಿಮ್ಮ ಮೆದುಳನ್ನು ವಿಚಾರಧಾರೆಗಳಿಂದ ಖಾಲಿ ಮಾಡುವುದು. ಎರಡನೇ ಸ್ಟೆಪ್ ಏನಿದೆ? ವಿಚಾರಧಾರೆಗಳಿಂದ ನಿಮ್ಮ ಮೆದುಳನ್ನು ಎಂಪ್ಟಿ ಮಾಡುವುದು, ಖಾಲಿ ಮಾಡುವುದು. ಆನಂತರ ಮೂರನೇ ಸ್ಟೆಪ್, ಯಾವಾಗ ನಿಮ್ಮ ಮೆದುಳು ಎಂಪ್ಟಿ ಆಗುತ್ತೆ, ಯಾವಾಗ ನಿಮ್ಮ ಮೆದುಳು ಹಲವಾರು ವಿಚಾರಗಳಿಂದ ಮುಕ್ತವಾಗುತ್ತದೆಯೋ ಆಗ ಸಹಸ್ರಾರ ಚಕ್ರವು ಓಪನ್ ಆಗುತ್ತೆ. ಅದರ ಮುಖಾಂತರ ಈ ಪ್ರಕೃತಿಯಲ್ಲಿ ತುಂಬಿದ ವಿಶ್ವ ಪ್ರಾಣ ಶಕ್ತಿ ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ ಪ್ರವೇಶಿಸುತ್ತದೆ. ಇದು ಮೂರನೆಯ ಒಂದು ಹಂತ. ಆ ನಂತರ ವಿಶ್ವ ಪ್ರಾಣ ಶಕ್ತಿಯು ನಮ್ಮ ದೇಹವನ್ನು ಪ್ರವೇಶಿಸಿದ ನಂತರ, ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದಲ್ಲಿ ಬಂದ ನಂತರ ಕ್ಲಿಂಜಿಂಗ್ ಪ್ರೊಸೆಸ್ ಅನ್ನು ಪ್ರಾರಂಭಿಸುತ್ತದೆ. ಈ ಎಥಿರಿಕ್ ಬಾಡಿಯಲ್ಲಿರ್ತಕ್ಕಂಥ ನಾಡಿ ಮಂಡಲದ ಶುದ್ಧಿಯನ್ನು ಮಾಡುತ್ತಾ ಕ್ಲಿಂಜಿಂಗ್ ಪ್ರಾಸೆಸ್ ಅನ್ನು ಪ್ರಾರಂಭಿಸುತ್ತದೆ. ಈ ಕ್ಲಿಂಜಿಂಗ್ ಪ್ರಾಸೆಸ್, ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಯಾವಾಗ ನಡೆಯುತ್ತದೆಯೋ ವಿಶ್ವ ಪ್ರಾಣ ಶಕ್ತಿಯು ಪ್ರತಿಯೊಂದು ನರನಾಡಿಗಳಲ್ಲಿ ಇಳಿದು ಇರ್ತಕ್ಕಂಥ ದೋಷಗಳನ್ನ, ನೆಗೆಟಿವ್ ಎನರ್ಜಿಗಳನ್ನ, ಕ್ಲಾಟ್ಸ್ ಗಳನ್ನ ಯಾವಾಗ ಹೊರಗೆ ಹಾಕುತ್ತದೆಯೋ ಆವಾಗ
ನಮಗೆ ಆಕ್ಟಿವೇಟ್ ಆಗುತ್ತದೆ ಥರ್ಡ್ ಐ. ಈ ಥರ್ಡ್ ಐಯನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಈ 5 ಹಂತಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ, ಮುಟ್ಬೇಕಾಗ್ತದೆ. ಮೊದಲನೇದು ಅಬ್ಸರ್ವಿಂಗ್ ಯುವರ್ ಬ್ರೆತ್, ಎರಡನೇದು ಎಂಟಿ ಯುವರ್ ಮೈಂಡ್, ಮೂರನೇದು ವಿಶ್ವ ಪ್ರಾಣ ಶಕ್ತಿಯನ್ನ, ಕಾಸ್ಮಿಕ್ ಎನರ್ಜಿಯನ್ನ ಎಂಟ್ರಿ ಮಾಡ್ಕೊಳ್ತಕ್ಕಂಥದ್ದು, ಕ್ಲೆಂಜಿಂಗ್ ಆಫ್ ಎಥರಿಕ್ ಬಾಡಿ, ಆಕ್ಟಿವೇಟ್ ಥರ್ಡ್ ಐ ಅಂತಕ್ಕಂಥ ಈ 5 ಹಂತಗಳನ್ನ ನಾವು ದಾಟಬೇಕಾಗ್ತದೆ. ಈ 5 ಹಂತಗಳನ್ನ ದಾಟೋದು ಒಂದೇ ದಿನದಲ್ಲಿ, ಒಂದೇ ತಾಸಿನಲ್ಲಿ, ಹಲವೇ ದಿನಗಳಲ್ಲಿ ಸಾಧ್ಯವಿಲ್ಲ. ಇದನ್ನ ನಾವು ಯಾವಾಗ ನಾವು ಧ್ಯಾನ ಮಾಡುತ್ತಾ, ಈ ಧ್ಯಾನ ಪ್ರಕ್ರಿಯೆಗೆ ಒಳಗಾಗುತ್ತಾ, ಧ್ಯಾನ ಪ್ರಕ್ರಿಯೆಯಲ್ಲಿ ನಾವು ದೀರ್ಘವಾದ ಧ್ಯಾನವನ್ನ ಮಾಡುತ್ತಾ, ದೀರ್ಘವಾದ ದಿನಗಳವರೆಗೆ ಸಾಧನೆಯನ್ನ ಮಾಡ್ತೇವಲ್ಲ, ಆವಾಗ ಮಾತ್ರ ನಾವು ಈ ಒಂದು ಹಂತವನ್ನ ಮುಟ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಹೇಳಬಹುದು. ಇಲ್ಲೇ ನಮ್ಮ ಮನುಷ್ಯನಿಗೆ ದೇರ್ ಆರ್ ಸೆವರಲ್ ಬಾಡೀಸ್, ನಮಗೆ ಹಲವಾರು ದೇಹಗಳನ್ನ ನಾವು ಹೊಂದಿದ್ದೇವೆ. ಫಿಸಿಕಲ್ ಬಾಡಿ, ಎಥರಿಕ್ ಬಾಡಿ ಇದೆ, ಎಥರಿಕ್ ಬಾಡಿನೇ ಎನರ್ಜಿಕ್ ಬಾಡಿ ಅಂತ ಹೇಳ್ಬೋದು ನಾವು. ಅಸ್ಟ್ರಲ್ ಬಾಡಿ, ಕಾಜಲ್ ಬಾಡಿ, ಸೂಪರ್ ಕಾಜಲ್ ಬಾಡಿ ಅಂತಕ್ಕಂತ ಈ ದೇಹ ಹಂತಗಳನ್ನ ನಾವು ಹೊಂದಿರ್ತೇವೆ. ಯಾವಾಗ ನಾವು ನಮ್ಮ ಚಕ್ರಗಳನ್ನ, ಒಂದೊಂದು ಚಕ್ರಗಳನ್ನ ಭೇದಿಸುತ್ತಾ 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 ಹೋಗುತ್ತೇವಲ್ಲ, ಆ ಸಂದರ್ಭದಲ್ಲಿ ಈ ಎಲ್ಲಾ ದೇಹಗಳನ್ನು ನಾವು ಸಂಚರಿಸುತ್ತಾ ಮೇಲಕ್ಕೆ ಹೋಗುತ್ತೇವೆ. ಯಾವಾಗ ನಾವು ಬ್ರೆತ್ ಅನ್ನ ಅಬ್ಸರ್ವ್ ಮಾಡುತ್ತೇವೆ, ವೆನ್ ವಿ ಅಬ್ಸರ್ವ್ ಅವರ್ ಬ್ರೆತ್, ಆವಾಗ ನಮ್ಮ ಮೈಂಡ್ ಎಂಟಿ ಆಗತ್ತೆ, ಕಾಸ್ಮಿಕ್ ಎನರ್ಜಿ ಎಂಟರ್ ಆಗುತ್ತೆ. ಯಾವಾಗ ಕಾಸ್ಮಿಕ್ ಎನರ್ಜಿ ಎಂಟರ್ ಆಗತ್ತಲ್ಲ, ಆವಾಗ ಕ್ಲಿಂಜಿಂಗ್ ಪ್ರೊಸೆಸ್ ನಡೀತೆ. ಯಾವಾಗ ಸಂಪೂರ್ಣವಾಗಿ ಕ್ಲಿಂಜಿಂಗ್ ಆಗುತ್ತೆ ಅಲ್ಲ, ಆವಾಗ ಥರ್ಡ್ ಐ ಆಕ್ಟಿವೇಶನ್ ಪ್ರಾರಂಭ ಆಗತ್ತೆ. ಇದು 5 ಹಂತಗಳನ್ನ ದಾಟಿ ಬರ್ತಕ್ಕಂಥದ್ದು. ಇನ್ನು ಸೈನ್ಸ್ ಆಫ್ ಮೆಡಿಟೇಷನ್ ಕೂಡ ಇದನ್ನ ಹೇಳುತ್ತೆ. ಸೈನ್ಸ್ ಆಫ್ ಮೆಡಿಟೇಷನ್, ಯಾವಾಗ ನೀವು ಬ್ರೆತ್ ಅಬ್ಸರ್ವ್ ಮಾಡ್ತೀರಿ, ಆವಾಗ ನಿಮ್ಮ ಮೈಂಡ್ ಎಂಟಿ ಆಗತ್ತೆ, ಆವಾಗ ನಿಮಗ ಕಾಸ್ಮಿಕ್ ಎನರ್ಜಿ ಎಂಟರ್ ಆಗತ್ತೆ. ಆ ಕಾಸ್ಮಿಕ್ ಎನರ್ಜಿಯಿಂದ ನಿಮ್ಗೆ ಎಥರಿಕ್ ಬಾಡಿ ಎಲ್ಲಾ ಕ್ಲೀನ್ ಆಗತ್ತೆ. ಎಥರಿಕ್ ಬಾಡಿ ಕ್ಲೀನ್ ಆಗುವಾಗ ಕೆಲವೊಂದು ಪ್ರಕ್ರಿಯೆಗಳು ನಡೀತಾವ, ನೋವುಗಳಾಗ್ತಾವ, ಕೆಲವೊಂದ್ ಸಾರಿ ಬಹಳಷ್ಟು ಪೇನ್ಸ್ ಗಳು ಕಾಣ್ತಾವ, ತಲೆನೋವು ಬರುತ್ತೆ. ಬೇರೆ ಬೇರೆ ಯಾವ ಸ್ಥಳದಲ್ಲಿ ನಮಗೆ ಹೆಚ್ಚಿನ ಒಂದು ಕ್ಲಾಟ್ಸ್ ಗಳಿದಾವೆ, ಎಲ್ಲಿ ನೆಗೆಟಿವ್ ಎನರ್ಜಿ ಕುಂತದ, ಅದನ್ನೆಲ್ಲಾ ತೆಗೆಯುವಾಗ ಆಯಾ ಭಾಗಗಳಲ್ಲಿ ನಮಗೆ ನೋವುಗಳು ಕಾಣ್ತಾವ. ಅದನ್ನೆಲ್ಲಾ ಗೆದ್ದು ನಾವು ಒಂದೊಂದ್ಸಲ ನಮ್ಗೆ ಒಟ್ಟ ಧ್ಯಾನ ಕೂಡ್ಲಿಕ್ಕೆ ಆಗೋದಿಲ್ಲ, ಎದ್ದು ಬಿಡ್ಬೇಕು ಅನಿಸ್ತದ. ಅದನ್ನೆಲ್ಲಾ ನಾವು ದಾಟಿ ಒಂದು ಹಂತಕ್ಕೆ ಹೋದಾಗ ನಾವು ಸಂಪೂರ್ಣವಾಗಿ ನಾಡಿ ಮಂಡಲದ ಶುದ್ಧಿಯನ್ನ ಮಾಡಿಕೊಳ್ಳುತ್ತೇವೆ. ಈ ಇಡೀ ನಾಡಿ ಮಂಡಲ ಶುದ್ಧಿ ಆದಾಗ ನಮಗೆ ಥರ್ಡ್ ಐಯನ್ನ ಮುಟ್ಟತಕ್ಕಂತ ಮಾರ್ಗ ದೊರೆಯುತ್ತೆ. ಇಲ್ಲಿ 3 ಲಾಸ್ ಗಳನ್ನ ಹೇಳ್ತಾರ. ಈ 3 ಲಾಸ್ ಗಳು ಏನ್ ಹೇಳ್ತಾವ? ಫಸ್ಟ್ ಲಾ ಏನ್ ಹೇಳ್ತಿದೆ ನಮಗ? ವೆನ್ ಯು ಅಬ್ಸರ್ವ್ ಯುವರ್ ಬ್ರೆತ್, ಮೈಂಡ್ ಬಿಕಮ್ ಎಂಟಿ. ಒಂದನೇ ಲಾ ಏನ್ ಹೇಳ್ತದ? ವೆನ್ ಯು ಅಬ್ಸರ್ವ್ ಯುವರ್ ಬ್ರೆತ್, ಯುವರ್ ಮೈಂಡ್ ಬಿಕಮ್ ಎಂಟಿ. ಇನ್ನ ಸೆಕೆಂಡ್ ಲಾ ಏನ್ ಹೇಳ್ತದ? ವೆನ್ ಯುವರ್ ಮೈಂಡ್ ಈಸ್ ಎಂಟಿ, ಯು ವಿಲ್ ಗಾಟ್ ಕಾಸ್ಮಿಕ್ ಎನರ್ಜಿ. ನೀವು ಆ ಸಂದರ್ಭದಲ್ಲಿ ಏನ್ ತಗೊಳ್ತೀರಿ? ಕಾಸ್ಮಿಕ್ ಎನರ್ಜಿಯನ್ನ ತಗೋತೀರಿ. ಇನ್ನು ಥರ್ಡ್ ಲಾ ಏನ್ ಹೇಳ್ತದ? ವೆನ್ ಯು ಗೆಟ್ಸ್ ಕಾಸ್ಮಿಕ್ ಎನರ್ಜಿ, ದೆನ್ ಯು ಕ್ಲಿಂಜಿಂಗ್ ಯುವರ್ ನಾಡಿ ಮಂಡಲ ಅಂತ ಹೇಳಿ 3 ಸ್ಟೆಪ್ಗಳಲ್ಲಿ ನಮ್ಮ ಸೈನ್ಸ್ ಆಫ್ ಮೆಡಿಟೇಷನ್ ಹೇಳುತ್ತೆ. ಈ ರೀತಿ ಈ ಒಂದು ಮಾರ್ಗದಲ್ಲಿ ನಾವು ಬಂದಾಗ, ನಮಗೆ ನಾಡಿ ಮಂಡಲ ಶುದ್ಧಿ ಆದಾಗ, ಸಹಸ್ರಾರ ಚಕ್ರ ಓಪನ್ ಆದಾಗ ನಮಗೆ ಏನಾಗತ್ತೆ? ಥರ್ಡ್ ಐ ಓಪನ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇನ್ನು ಥರ್ಡ್ ಐ ಪರ್ಪಸ್ ಆಫ್ ಮೆಡಿಟೇಷನ್ ನಮ್ದು ಥರ್ಡ್ ಐ ಓಪನ್ ಮಾಡ್ಕೊಳ್ಳೋದು. ಈ ಥರ್ಡ್ ಐ ಓಪನ್ ಆದ ನಂತರ ಆಜ್ಞಾ ಚಕ್ರ ಜಾಗೃತವಾದಾಗ ಪೆನಲ್ ಜೆಂಡರ್ ಅಂತಕ್ಕಂಥದ್ದು ಜಾಗೃತವಾಗುತ್ತೆ. ಇದನ್ನೇ ನಾವು ಥರ್ಡ್ ಐ ಅಂತ ಹೇಳ್ಬೋದು. ಪೆನಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಜಾಗೃತವಾಗತ್ತೆ. ಮೆದುಳಿನಲ್ಲಿ ಅದಕ್ಕೊಂದು ವಿಶೇಷ ಸ್ಥಾನವಿದೆ ನಮ್ಮ ತಲೆಯಲ್ಲಿ. ಅದನ್ನ ಚಿತ್ರಗಳ ಮುಖಾಂತರ ತೋರಿಸಿದರೆ ಇನ್ನೂ ಸ್ಪಷ್ಟವಾಗತ್ತೆ. ಆ ಒಂದು ಮೆದುಳಿನಲ್ಲಿ
ಪೈನಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಜಾಗೃತವಾಗುತ್ತೆ. ಅದನ್ನೇ ನಾವು ಥರ್ಡ್ ಐ ಅಂತ ಹೇಳ್ಬಹುದು. ಆ ಥರ್ಡ್ ಐ ಓಪನ್ ಆದಾಗ ಅವಚೇತನ ಮತ್ತು ಚೇತನ ಮನಸ್ಸು ಮತ್ತು ಮೆದುಳುಗಳು ಎರಡೂ ಕೂಡ, ಅವಚೇತನ ಮನಸ್ಸು, ಮೆದುಳು ಮತ್ತು ಚೇತನ ಮನಸ್ಸು ಎರಡೂ ಕೂಡ ಒಂದೇ ಮಾರ್ಗದಲ್ಲಿ ಬಂದಾಗ, ಒಂದೇ ಮಾರ್ಗದಲ್ಲಿ ಲೀನವಾದಾಗ ಈ ಥರ್ಡ್ ಐ ಓಪನ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಅವಚೇತನ ಮನಸ್ಸಿನಲ್ಲಿ ನಾವು ಒಂದಾದಾಗ, ನಾವು ಯಾವಾಗ ಥರ್ಡ್ ಐ ಓಪನ್ ಆಗ್ತಾ ಇದೆಯಲ್ಲ ನಮಗ, ಆವಾಗ ಅದರಿಂದ ನಾವು ಪಡ್ಕೊಳ್ತಕ್ಕಂಥದ್ದು ಆತ್ಮಜ್ಞಾನವನ್ನ ಪಡಿತೇವಿ. ಆಮೇಲೆ ಹುಟ್ಟು, ಸಾವಿನ ನಂತರ ಜನ್ಮಾಂತರಗಳ ಒಂದು ಸಾರವನ್ನ ತಿಳಿಲಿಕ್ಕೆ, ಅನುಭವವನ್ನ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ. ನಾವಿವಾಗ ಕೆಲವೊಂದು ಯೋಗಿಗಳನ್ನ ನೋಡ್ಬಹುದು, ಧ್ಯಾನಿಗಳನ್ನ ನೋಡ್ಬಹುದು, ಮಹಾಪುರುಷರನ್ನ ನೋಡ್ಬಹುದು. ಅವರು ತಮ್ಮ ಹಿಂದಿನ ಜನ್ಮಗಳ, ಗತ ಜನ್ಮಗಳ ಮತ್ತು ಮುಂದಿನ ಒಂದು ಜನ್ಮಗಳ ಸಾರವನ್ನೇ ಅವರು ಹೇಳ್ತಕ್ಕಂಥದ್ದನ್ನ ನಾವು ನೋಡಬಹುದು. ಈಗ ಉದಾಹರಣೆಗಾಗಿ ನಾವು ಕೋಡಿ ಮಠದ ಸ್ವಾಮಿಗಳು ಎಷ್ಟೋ ದಿನಗಳ ಒಂದು ಆಗು ಹೋಗುಗಳನ್ನ ತಿಳಿದು ಬರೆದಿಟ್ಟಿದ್ದನ್ನು ನೋಡ್ಬಹುದು. ಅವರೆಲ್ಲ ಈ ಥರ್ಡ್ ಐ ಆಕ್ಟಿವೇಶನ್ ಆದಂತ ಮಹಾನ್ ಜ್ಞಾನಿಗಳಂತ ಹೇಳ್ಬಹುದು. ನಾವು ಈ ಜನ್ಮ, ವರ್ತಮಾನ, ಭೂತ ಮತ್ತು ಭವಿಷ್ಯತ್ತಿನ ವಿಷಯಗಳನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ ಯಾವಾಗ ನಾವು ಥರ್ಡ್ ಐ ಆಕ್ಟಿವೇಟ್ ಮಾಡ್ಕೋತೇವಲ್ಲ ಆವಾಗ. ಥರ್ಡ್ ಐ ಅಂತಕ್ಕಂತ ಈ ಒಂದು ಶ್ರೇಷ್ಠ ಪಥ, ಇದು ಶಿವನ ಒಂದು ಕಣ್ಣು. ಶಿವನಿಗೆ ನಾವು ಮುಕ್ಕಣ್ಣ ಅಂತ ಹೇಳಿದೀವಿ. ಆತ ದೀರ್ಘ ಧ್ಯಾನವನ್ನ ಮಾಡಿದ, ಥರ್ಡ್ ಐ ಅನ್ನ ಓಪನ್ ಮಾಡ್ಕೊಂಡ, ತನ್ನಲ್ಲೇ ತಾನು ತನ್ನತನವನ್ನ ತಾನು ಸುಟ್ಟುಕೊಂಡ, ತನ್ನಲ್ಲಿರುವ ಎಲ್ಲ ಕಶ್ಮಲಗಳನ್ನು ಸುಟ್ಟುಕೊಂಡ. ಆವಾಗ ಆತನ ಥರ್ಡ್ ಐ ಓಪನ್ ಆಗ್ತದೆ. ಯಾವಾಗ ನಾವು ಥರ್ಡ್ ಐ ಅನ್ನ ನೋಡ್ಬಹುದು, ಆತನ ಥರ್ಡ್ ಐ ಓಪನ್ ಆದದ್ದನ್ನು ನೋಡಿದಾಗ ಅಲ್ಲಿ ನಾವು ಬೆಂಕಿಯ ಜ್ವಾಲೆಯನ್ನ ಕಾಣ್ತೇವೆ. ಯಾಕಂದ್ರೆ ಆತನ ಒಳಗೆ ಉರಿತಾ ಇದೆ. ಅದನ್ನು ಉರಿಸಿ ಅಥವಾ ತನ್ನ ದೇಹದ ತನ್ನತನವನ್ನ ಸುಟ್ಟುಕೊಂಡು ಆತ ಮುಂದಕ್ಕೆ ಬಂದಾಗ ಮಾತ್ರ ಆತನಿಗೆ ಥರ್ಡ್ ಐ ಓಪನ್ ಆಗಿ ಆತ ಒಬ್ಬ ಶಿವ ಅಂತ ಅನಿಸ್ಕೊಂಡ. ಅದೇ ರೀತಿ ನಾವು ಕೂಡ ಆ ಮಾರ್ಗವನ್ನ ಹಿಡಿಯೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರೂ ಕೂಡ ಸಾಧಿಸಬಹುದು ಕೂಡ. ಅದಕ್ಕೆ ಕಠಿಣವಾದ ಒಂದು ಪ್ರಯತ್ನ ಬೇಕು ಅಂತಕ್ಕಂಥದ್ದನ್ನ ನೆನಪಿಟ್ಕೊಳ್ಬಹುದು. ಹಂಗಾದ್ರೆ ನಮಗ್ ಪುನರ್ಜನ್ಮ ಇದೇನಾ? ಹಿಂದೆ ಜನ್ಮಗಳಿದ್ವಾ? ಅಥವಾ ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ವಿ? ಈ ಜನ್ಮದಲ್ಲಿ ನಾವು ಯಾವ ಕಾರಣಕ್ಕಾಗಿ ಬಂದಿದ್ದೀವಿ ಅಂತಕ್ಕಂಥದ್ದನ್ನ ನಮ್ಮನ್ನೇ ನಾವು ಪ್ರಶ್ನೆ ಹಾಕೊಂಡು ಕೇಳ್ಕೊಳ್ಬಹುದು, ನಮ್ಮದಲ್ಲೇ ನಾವು ತಿಳ್ಕೊಳ್ಬಹುದು. ಇವಾಗ ಉದಾಹರಣೆಗಾಗಿ ನನ್ನದೇ ಏನು ಉದಾಹರಣೆ ಕೊಡ್ಬೇಕಂತಂದ್ರೆ ನಿಮಗೆ, ನಾನು ಪ್ರೇಮ್ನಾಥ್ ಸರ್ ಅವರು ಒಂದು ಕ್ಲಾಸಿನಲ್ಲಿ ಧ್ಯಾನದಲ್ಲಿ ಕುಳಿತಾಗ ಅವರು ನಮಗ್ ಧ್ಯಾನ ಮಾಡಿಸ್ತವ್ರು ಇರುವಾಗ ಒಂದು ಅರ್ಧ ಗಂಟೆ ಧ್ಯಾನದ ನಂತರ ಅವರು, ಮೇಡಮ್ ನಿಮ್ಮೆಲ್ಲರಿಗೂ ಏನ್ ಕಂಡಿತು ಅಂತ ಕೇಳಿದ್ರು. ಸರ್ ನನಗೆ ಬಹಳಷ್ಟು ಬುರುಡಿಗಳು ನನಗೆ ಕಂಡು ಬಂದುವು ಅಂತ ಹೇಳಿದೆ. ಮೇಡಮ್ ನೀವು ಮತ್ತೆ ಧ್ಯಾನಕ್ಕೆ ಕೂಡಿ ಇವತ್ತು ನೈಟ್ ಅಲ್ಲೇ ಆ ಬುರುಡೆಗಳು ಯಾರದಾವು ಅಂತಕ್ಕಂಥದ್ದನ್ನ ಕಂಡುಕೊಳ್ಳಿ ಅಂತಂದ್ರು. ಮತ್ತೆ ಧ್ಯಾನಕ್ಕೆ ಕುಂತಾಗ ನನಗೆ ಆ ಬುರುಡೆಗಳು ಬ್ರಿಟಿಷ್ ಸೈನಿಕರ ಬುರುಡೆಗಳು, ಇವೆಲ್ಲ ನಿಮ್ ಜೊತೆಗೆ ಯಾಕಿದಾವ ಅಂತಕ್ಕಂಥದ್ದನ್ನ ನೀವು ನಿಮ್ಮ ಧ್ಯಾನದಲ್ಲೇ ಕೇಳ್ಕೊಳ್ಳಿ ಅಂತ ಹೇಳಿದಾಗ, ನಾನು ಮತ್ತೆ ಧ್ಯಾನದಲ್ಲಿ ಆದಾಗ ಅದರ ಒಂದು ಇಂಟ್ಯೂಷನ್ ನನಗೆ ಏನ್ ಬಂತು ಅಂದ್ರೆ, ನೀವು ನಿಮ್ ಸೋಲ್ ಇವಾಗ ಹಿಂದೆ ನಿಮ್ಮ ಚೆನ್ನಮ್ಮನ ಸೋಲಿತ್ತು. ನೀವು ಬ್ರಿಟಿಷ್ ಸೈನಿಕರನ್ನ ಬಹಳ ಆತ್ಮೀಯತೆಯಿಂದ ನೋಡ್ಕೊಂಡಿದ್ರಿ, ಸೆರೆ ಹಿಡಿದಿದ್ರು ಕೂಡ ಆ ಸೋಲ್ಗಳೆಲ್ಲ ಮುಕ್ತಿಗಾಗಿ ನಿಮ್ ಜೊತೆ ಇದಾವ. ಅದಕ್ಕಾಗಿ ಅವರಿಗೆ ಧ್ಯಾನ ಹೇಳಿ ಆ ಸೋಲ್ಗಳನ್ನ ಮುಕ್ತಿ ಮಾಡಿ ಅಂತಕ್ಕಂಥ ಇಂಟ್ಯೂಷನ್ ಬಂತು. ಆವಾಗ ಪ್ರೇಮ್ನಾಥ್ ಸರಿಗೆ ನಾ ಇದನ್ನ ಹೇಳಿದಾಗ, ನಿಜ ಮೇಡಮ್, ನೀವು ಆ ಸೋಲ್ಗಳಿಗೆಲ್ಲ ಕರೆದುಕೊಂಡು ಧ್ಯಾನ ಮಾಡಿ ಅವುಗಳಿಗೆಲ್ಲ ನೀವು ಸ್ಪರ್ಶ ಮಾಡಿ ಅಂತ ಹೇಳಿದಾಗ ಒಂದೊಂದೇ ಆ ಬುರುಡೆಗಳು, ಆ ಸ್ಕಲ್ಗಳು ಮಾಯವಾಗಿ ಹೋದು. ಈ ಅನುಭವವನ್ನ ನಾನು ನನ್ನ ಜೀವನದಲ್ಲಿ ಕಂಡುಕೊಂಡಿದ್ದೇನೆ. ಹಾಗೆ ಗತ ಜನ್ಮದ ಮತ್ತು ಮುಂದಿನ ಜನ್ಮಗಳ ಐತಿಹ್ಯಗಳನ್ನ ತಿಳ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಆಜ್ಞಾಚಕ್ರ ಜಾಗೃತವಾದಾಗ, ಆಜ್ಞಾಚಕ್ರ ಯಾವಾಗ ಜಾಗೃತ ಆಗ್ತದ ಆವಾಗ ನಾವು ಈ ಮುಂದಿನ
ಆಗು ಹೋಗುಗಳನ್ನ ಮತ್ತು ಹಿಂದಿನ ನಡೆದು ಹೋದಂತ ವಿಷಯಗಳನ್ನ ಬಹಳ ಸುಸ್ಪಷ್ಟವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಹುದು. ಇಲ್ಲಿ ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲನೂ ಬಂತು. ಕ್ರಿಮಿ, ಕೀಟ ಎಲ್ಲರಿಗೂ ಕೂಡ ಈ ಒಂದು ಚೈತನ್ಯ ಶಕ್ತಿ ಇದೆ. ಆದ್ರೆ ಮನುಷ್ಯನಿಗೆ ಇದನ್ನ ಜಾಗೃತಗೊಳಿಸ್ಕೊಳ್ತಕ್ಕಂತ ವಿಶೇಷ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಒಂದೊಂದು ಉದಾಹರಣೆಯಲ್ಲಿ ನೋಡ್ಬೋದು. ನಾಯಿಗಳು ಒದರ್ತಿರ್ತಾವ. ನಾಯಿಗಳು ಸುಮ್ನೆ ಒದರ್ತಿರ್ತಾವ, ಬೊಗಳ್ತಿರ್ತಾವ. ಯಾಕಪ್ಪ ಅಂದ್ರ ನಾಯಿಗಳಿಗೆ ಆತ್ಮಗಳ ದರ್ಶನವಾಗ್ತಿರ್ತದ. ಆ ಒಂದು ಶಕ್ತಿ ಇದೆ ನಾಯಿಗಳಿಗೆ, ಆತ್ಮಗಳ ದರ್ಶನವಾಗ್ತಿರ್ತದ. ಆ ಆತ್ಮಗಳ ದರ್ಶನವಾದಾಗ ನಾಯಿಗಳು ಏನಾಗ್ತಾ ಇರ್ತಾವ, ಬೊಗಳ್ತಾ ಇರ್ತಾವ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಆಮೇಲೆ ಹಕ್ಕಿ ಪಣ ಕಟ್ತಕ್ಕಂತ ಆ ಪಿಲಕ್ಕಿ ಜನ ಏನ್ ಮಾಡ್ತಾರೆ, ಹಕ್ಕಿಗಳ ಕೂಗಿನಿಂದ ಮುಂದೆ ಆಗ್ತಕ್ಕಂತ ಈ ಒಂದು ಏರಿಯಾದಲ್ಲಿ ಅಥವಾ ಈ ನಾಡಿನಲ್ಲಿ ಆಗ್ತಕ್ಕಂತ ಘಟನೆಗಳನ್ನ ಬರೀತಾರ ಹಕ್ಕಿ ಭಾಷೆಯಿಂದ. ಅದನ್ನೂ ಕೂಡ ನಾವು ಈ ಥರ್ಡ್ ಐ ಜಾಗೃತಿಯಿಂದ ಕಂಡುಕೊಳ್ಳಬಹುದು. ಇವೆಲ್ಲ ಜ್ವಲಂತ ಉದಾಹರಣೆಗಳೇ. ಇವು ಕೇವಲ ಆಟಾಟಿಕೆಯ ಮಾತುಗಳಲ್ಲ, ಇವೆಲ್ಲ ಜ್ವಲಂತ ಉದಾಹರಣೆಗಳೇ. ನೋಡ್ರಿ, ನಾವು ಸುಮ್ನೆ ಇರುವಾಗ ನಾಯಿ ಬೋಬೋ ಅಂತ ಬೊಗಳ್ತಿರ್ತದ. ನಮಗ್ ಕಾಣ್ಲಾರ್ದಂತ ಒಂದು ಶಕ್ತಿ, ಆತ್ಮ ನಾಯಿಗೆ ಕಾಣ್ತಕ್ಕಂಥದ್ದನ್ನ ನಾವು ನೋಡಬಹುದು. ಈ ಒಂದು ಸಿದ್ಧಿಯನ್ನ ಪಡೆದಾಗ, ನಾವು ಥರ್ಡ್ ಐ ಅನ್ನ ಓಪನ್ ಮಾಡ್ಕೊಂಡಾಗ ನಮಗ ದೂರ ಶ್ರವಣ ಸಿದ್ಧಿ ಆಗತ್ತೆ. ಯಾವ ಸಿದ್ಧಿ ಆಗತ್ತೆ? ದೂರ ಶ್ರವಣ ಸಿದ್ಧಿ ಆಗತ್ತೆ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ? ಓಕೆ. ದೂರ ಶ್ರವಣ ಸಿದ್ಧಿ ಆಗತ್ತೆ. ದೂರ ಶ್ರವಣ ಸಿದ್ಧಿ ಅಂದ್ರೆ ದೂರದಲ್ಲಿ ಮಾತಾಡ್ತಕ್ಕಂತ ಅಥವಾ ನಡಿತಕ್ಕಂತ, ಎಲ್ಲೋ ಒಂದ್ ನಡಿತಕ್ಕಂತ ವಿಷಯಗಳನ್ನ ಕೇಳತಕ್ಕಂತ, ನಾವು ಕೇಳಿಸ್ಕೊಳ್ತಕ್ಕಂತ ಒಂದು ಸಿದ್ಧಿಯನ್ನು ಕೂಡ ನಾವು ಇಲ್ಲಿ ಪಡಿತೇವೆ. ಯಾವಾಗ ನಾವು ಥರ್ಡ್ ಐ ಓಪನ್ ಮಾಡ್ಕೋತೀವಲ್ಲ, ಆವಾಗ ಈ ದೂರ ಶ್ರವಣ ಸಿದ್ಧಿಯನ್ನ ಪಡ್ಕೊಳ್ತೀವಿ. ಈ ಸಿದ್ಧಿ ಕೆಲವೊಂದು ನಾಯಿಗಳು ಕೂಡ ಪಡ್ಕೊಂಡಿರ್ತಾವ ಅಂತ ಹೇಳ್ಬೋದು ನಾವು. ಯಾಕಂದ್ರ ನಾಯಿಗಳು ಕೂಡ ಒಂದು ಪವಿತ್ರಾತ್ಮಗಳೇ ಇರ್ತಾವ. ಅದಕ್ಕಾಗಿ ಈ ದೂರ ಶ್ರವಣ ಸಿದ್ಧಿ ಪಡ್ಕೊಳ್ತೀವಿ. ಆ ನಂತರ ದೂರದರ್ಶಿತ್ವದ ಸಿದ್ಧಿಯನ್ನ ಪಡ್ಕೊಳ್ತೀವಿ. ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಕ್ಕಂತ ಸಿದ್ಧಿಯನ್ನು ಕೂಡ ಥರ್ಡ್ ಐ ಓಪನ್ ಆದಾಗ ಈ ಸಿದ್ಧಿಯನ್ನ ಸಾಧನೆ ಮಾಡ್ಕೊಳ್ಬಹುದು. ಹೀಗೆ ಈ ಥರ್ಡ್ ಐನಿಂದ ಕುಂಡಲಿನಿ ಜಾಗೃತಿ ಮಾಡ್ಕೊಂಡು ನಾವು ಶ್ರೇಷ್ಠವಾದ ಒಂದು ಜಾಗೃತ ಯೋಗಿಗಳಾಗಬಹುದು, ಶ್ರೇಷ್ಠವಾದ ಜಾಗೃತವಾದಂತ ಒಂದು ಜ್ಞಾನಿಗಳಾಗಬಹುದು. ಅದನ್ನ ನಾವು ಬರೆದಿಡಬಹುದು. ಇವಾಗ ಹಿಂದೆ ತಾಳೆಗರೆಯ ಮೇಲೆ ಕೆಲವೊಂದು ಜ್ಞಾನಿಗಳು ಬರೆದಿಟ್ಟಂತ ಇತಿಹಾಸದಲ್ಲಿ ನಡೀತಕ್ಕಂತ, ಮುಂದೆ ನಡೀತಕ್ಕಂತ ಈ ಒಂದು ಏನಂತೀರಿ ನೀವು ವಿಷಯಗಳನ್ನ ನಾವು ನೋಡ್ಕೊಂಡಾಗ ಈ ಜಗತ್ತಿನಲ್ಲಿ ಹಿಂದೆ ಮುಂದೆ ಇಂದು ನಡೀತಕ್ಕಂತ ಈ ಸ್ಥಿತಿಗತಿಗಳನ್ನ ಅರಿತುಕೊಂಡಂತ ಜ್ಞಾನಿಗಳು ಅಂತಕ್ಕಂಥದ್ದನ್ನ ನಾವು ಒಪ್ಲೇಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಯೋಗಿಗಳು, ಕೆಲವೊಂದು ಮಹಾತ್ಮರು ಹೇಳಿದಂತ ಮಾತುಗಳು ಇವತ್ತಿಗೂ ಕೂಡ ನಡೀತಕ್ಕಂಥದ್ದನ್ನ ನಾವು ನೋಡಬಹುದು. ಆ ನಂತರ ಅಂತರ್ಗತವಾದಂತ, ನಿಕಟವಾದಂತ, ನಿಖರವಾದಂತ ಚೇತನಾವಸ್ಥೆಯಲ್ಲಿದ್ದ ನಾವು ವಿಷಯಗಳನ್ನ ಪಡ್ಕೊಳ್ಬಹುದು. ಕೆಲವೊಂದ್ಸಾರಿ ನೋಡಿ, ಇವಾಗ ಒಂದ್ಸಾರಿ ನನ್ನ ಇಬ್ರು ಮಕ್ಕಳಿಗೆ ನಾನು ಮಿಡ್ ಬ್ರೈನಿ ಅಂತ ಹೇಳಿ ಒಂದು ಟ್ರೈನಿಂಗ್ ಇತ್ತು, ಆ ಟ್ರೈನಿಂಗ್ ಕಳಿಸಿದ್ದೆ. ಮಿಡ್ ಬ್ರೈನಿ ಅಂತಕ್ಕಂಥದ್ದು. ಆ ಟ್ರೈನಿಂಗ್ ನಲ್ಲಿ ಅವರು ಧ್ಯಾನನೇ ಮಾಡಿಸ್ತಿದ್ರು, ಉಸಿರನ್ನೇ ಅಬ್ಸರ್ವ್ ಮಾಡಿಸ್ತಿದ್ರು. ಆವಾಗ ನಾನಿನ್ನು ಧ್ಯಾನದಲ್ಲಿ ಇದ್ದಿರ್ಲಿಲ್ಲ. ಉಸಿರನ್ನೇ ಅಬ್ಸರ್ವ್ ಮಾಡಿಸ್ತಿದ್ರು, ಸಂಗೀತ ಕೇಳಿಸ್ತಿದ್ರು, ಉಸಿರನ್ನೇ ಅಬ್ಸರ್ವ್ ಮಾಡಿಸ್ತಿದ್ರು. ಅದು 3 ತಿಂಗಳ ಟ್ರೈನಿಂಗ್ ಇತ್ತು. 3 ತಿಂಗಳಿನಲ್ಲಿ ನನ್ನ ಇಬ್ರು ಮಕ್ಕಳು ಇಷ್ಟ ತಯಾರಾಗಿದ್ರಂದ್ರ ಅವರು ಹಿಂದ್ ಬರ್ತಕ್ಕಂತ ಬಸ್ಸಿನ ನಂಬರ್ ಅನ್ನ ಹೇಳ್ತಿದ್ರು. ಕಣ್ಣು ಕಟ್ಟಿ ಬಿಟ್ರ ಮುಂದ್ ಯಾರ್ ಅದಾರ ಅಂತಕ್ಕಂಥದ್ದನ್ನ ಹೇಳ್ತಿದ್ರು. ಅವ್ರು ನೀವ್ ಎಂಥ ಬಟ್ಟೆಯನ್ನು ಹಾಕೊಂಡಿದ್ದೀರಿ ಅಂತಕ್ಕಂಥದ್ದು ಹೇಳ್ತಿದ್ರು. ಒಂದ್ ಪೇಪರ್ ನಲ್ಲಿ ಒಂದ್ ಮೂಲಿ ಒಳಗಿರ್ತಕ್ಕಂಥ ಒಂದು ಶಬ್ದವನ್ನು ಹೇಳಿದ್ರ ಅದನ್ನ ತೆಗೆದು ಉಚ್ಚರಿಸ್ತಾ ಇದ್ರು. ಇಲ್ಲೇ ಐತೆ ಅಂತ ಅದಕ್ಕೆ ಬಟ್ ಇಟ್ಟು ತೋರಿಸ್ತಿದ್ರು. ಕಣ್ಣು ಕಟ್ಟಿದ ಮೇಲೆ ಇದೆಲ್ಲ ಮಾಡ್ತಿದ್ರು. ಇದು ಜಾಗೃತ ಮಿದುಳಿನ ಒಂದು ಜಾಗೃತ ಅವಸ್ಥೆ. ಇದು ಕೂಡ ಅದೇ ರೀತಿಯ ಒಂದು ಪ್ರಯೋಗ ಅಂತ ಹೇಳಿ ನಾನ್ ಅನ್ಕೊಂತೀನಿ ಮೇಡಮ್. ಈ ರೀತಿ ಥರ್ಡ್ ಐ, 3ನೇ ಕಣ್ಣಿನ ಒಂದು ಜಾಗೃತ ಸ್ಥಿತಿಗೆ ನಾವು ತಂದಾಗ ಏನಾಗತ್ತೆ ಅಂತಂದ್ರ ವಿಶೇಷವಾದಂತ ಚೈತನ್ಯಗಳನ್ನ, ವಿಶೇಷವಾದಂತ ಶಕ್ತಿಯನ್ನ ನಾವು ಪಡ್ಕೊಳ್ತೀವಿ. ಈ ರೀತಿನೇ ಶಿವನ್ನ ನಾವು ಇವತ್ತಿಗೂ ಮುಕ್ಕಣ್ಣ ಅಂತ ಹೇಳಿ ಪೂಜಿಸ್ತೇವೆ. ಈ ರೀತಿ ವಿಶೇಷ ಶಕ್ತಿಯನ್ನ ಪಡ್ಕೊಂಡಾಗ ನಮಗೆ ಆಜ್ಞಾಚಕ್ರದ ಮೇಲೆ ಒತ್ತಡ ಹಾಕಿ ಪಡ್ಕೊಳ್ಳೋದು ಬೇಡ. ನಾವು ಧ್ಯಾನದಿಂದ ಹಂತವಾಗಿ
ಕ್ಲಿಂಜಿಂಗ್ ಮಾಡ್ತಾ ನಾವು ಪಡ್ಕೊಳ್ಬಹುದು, ಇಲ್ಲ ಮೌನವಾಗಿಯೂ ಕೂಡ ನಾವು ಇದನ್ನ ಸಾಧಿಸಬಹುದು. ಕೆಲವೊಬ್ಬ ಹಠಯೋಗಿಗಳು ಮೌನವಾಗಿ ಒಮ್ಮಿಂದ ಒಮ್ಮೆಲೆ ಏನ್ ಮಾಡ್ತಾರ, ತಮ್ಮ ಥರ್ಡ್ ಐ ಓಪನ್ ಮಾಡ್ಕೋತಾರ. ಆದ್ರೆ ಆ ರೀತಿ ಮಾಡ್ಕೊಂಡಂತ ಥರ್ಡ್ ಐ ಒಂದೊಂದ್ಸಲ ಮುಚ್ಚಿಯೂ ಹೋಗಬಹುದು ಅಥವಾ ವಿನಾಶವೂ ಹೊಂದಬಹುದು. ಯಾಕಂದ್ರೆ ಅದು ಹಠದಿಂದ ಸಾಧಿಸಿದಂತ ಸಿದ್ಧಿಯಾಗಿರುತ್ತದೆ. ಅದಕ್ಕಾಗಿ ನಾವು ಧ್ಯಾನದಿಂದ ಸುಲಭವಾಗಿ ಸರಳವಾಗಿ ನಾವು ಈ ಥರ್ಡ್ ಐ ಓಪನ್ ಮಾಡ್ಕೊಂಡಾಗ ಇದರಿಂದ ನಾವು ಸಿದ್ಧಿಸುತ್ತಾ ಸಾಧಿಸುತ್ತಾ ಜಗತ್ತಿನ ಆಗುಹೋಗುಗಳನ್ನ ತಿಳಿಯುತ್ತಾ ಅಹಮ್ಮನ್ನ ತೊರೆದು ನಾವು ಈ ಥರ್ಡ್ ಐ ಓಪನ್ ಮಾಡ್ಕೊಳ್ಬೇಕಾಗ್ತಾ ಇದೆ. ಪ್ರಕೃತಿಯೊಂದಿಗೆ ಒಂದಾಗಿ, ಪ್ರಕೃತಿಯಲ್ಲಿ ಲೀನವಾಗಿ, ಪಂಚಭೂತಗಳಲ್ಲಿ ಲೀನವಾಗಿ, ಪಂಚಭೂತಗಳಿಂದ ನಾವು ಶಕ್ತಿಯನ್ನ ಪಡೆದುಕೊಂಡು ಥರ್ಡ್ ಐ ಓಪನ್ ಮಾಡ್ಕೊಳ್ತಕ್ಕಂತ ಒಂದು ಪ್ರಕ್ರಿಯೆಯಿಂದ ನಾವು ಧ್ಯಾನದಿಂದ ಥರ್ಡ್ ಐ ಓಪನ್ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಾನು ಹೇಳಿದೆ ಪೆನೆಲ್ ಗ್ರ್ಯಾಂಡ್ ಅಂತಕ್ಕಂಥದ್ದು ವಿಜ್ಞಾನದ ಒಂದು ಹೇಳಿಕೆಯ ಪ್ರಕಾರ ಈ ಪೆನೆಲ್ ಗ್ರ್ಯಾಂಡ್ ಅಂತಕ್ಕಂಥ ಈ ಒಂದು ಹಿಮ್ಮೆದುಳಿನ ಆಕ್ಟಿವೇಟ್ ಆದಾಗ ವಿದ್ಯಾರ್ಥಿಗಳು ಬಹಳಷ್ಟು ಸುಲಭವಾಗಿ ಜ್ಞಾನವನ್ನ ಸಾಧಿಸ್ತಾರ, ಬಹಳಷ್ಟು ಜಾಣರಾಗ್ತಾರ. ಅದೇ ರೀತಿ ನಾನು ಈ ಮಿಡ್ ಬ್ರೈನ್ ಟ್ರೈನಿಂಗ್ ಅನ್ನ ಹೇಳಿದ್ದು ಕೂಡ ಇದೇ ರೀತಿ ಬಹಳ ಜಾಣರಾಗ್ತಾರ, ಬಹಳ ಶಾರ್ಪ್ ಆಗಿ ಗ್ರಾಸ್ ಮಾಡ್ಕೊಳ್ತಕ್ಕಂತ ಕೆಪಾಸಿಟಿ ಪಡಿತಾರ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಧ್ಯಾನ ಹೇಳೋದು ಬಹಳ ಮುಖ್ಯ ಆದ ಅಂತ ಹೇಳಿ ಅನ್ಕೊಂತೀನಿ ನಾನು. ಅದೇ ರೀತಿ ನಾನು ನನ್ನ ಪ್ರೌಢಶಾಲೆಯಲ್ಲಿ ಕೂಡ ಪ್ರತಿದಿನ ಮಕ್ಕಳಿಗೆ ಧ್ಯಾನವನ್ನ ಹೇಳಿ ಪ್ರಯೋಗ ಮಾಡ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇನೆ ನಾನು. ಆಮೇಲೆ ನಾವು ನಮ್ಮ ನಾರ್ಮಲ್ ಕಣ್ಣಿನಿಂದ ಏನನ್ನ ಕಾಣೋದಿಲ್ವೋ ಅದನ್ನ ನಾವು ಈ ಥರ್ಡ್ ಐದಿಂದ ಕಾಣಬಹುದು. ಈ ಒಂದು ವಿಶೇಷ ಕಣ್ಣಿನಿಂದ ಕಾಣಲಿಕ್ಕೆ ಸಾಧ್ಯ ಇದೆ. ನೋಡಿ, ನಿಮ್ ಮುಂದೆ ಯಾವುದೋ ಒಂದು ವಿಶಿಷ್ಟವಾದಂತ ಒಂದು ಆತ್ಮ, ಯಾವುದೋ ಒಂದು ಪ್ರೇತ ಇದೆ ಅಂದ್ರೆ ಅದನ್ನ ನೀವು ಥರ್ಡ್ ಐದಿಂದ ಕಾಣ್ಲಿಕ್ಕೆ ಸಾಧ್ಯ ಇದೆ. ಆ ಕೆಟ್ಟ ಶಕ್ತಿ ಇದ್ರೂ ಕೂಡ ಅದನ್ನ ನೀವು ಕಾಣ್ತಕ್ಕಂತ ಶಕ್ತಿ ನೀವು ಥರ್ಡ್ ಐ ಓಪನ್ ಮಾಡ್ಕೊಂಡಾಗ ಸಿಗುತ್ತೆ ಅಂತ ಹೇಳಿ ಹೇಳ್ಬಹುದು. ಇನ್ ಥರ್ಡ್ ಐ ಓಪನ್ ಆದಾಗ ನಮ್ಮ ಹೆಲ್ತ್ ಎಲ್ಲವೂ ಕ್ಲೀನ್ಸ್ ಆಗುತ್ತೆ. ಮೇಡಮ್, ಇವಾಗ ನಾನು ಧ್ಯಾನ ಹೇಳ್ತಾ ಬಂದಾಗ ಮೈಕ್ ಆನ್ ಓಪನ್ ಇರ್ಲಿಲ್ಲ, ನಿಮಗ್ ಗೊತ್ತಾಗ್ಲಿಲ್ಲ. ಪ್ರತಿಯೊಂದು ಹಂತವಾಗಿ ನಮ್ಮ ದೇಹ ಸ್ವಚ್ಛಗೊಳ್ಳುತ್ತಾ ಬರುತ್ತದೆ. ಇದರಿಂದ ದೇಹದ ಆರೋಗ್ಯ ಬಹಳಷ್ಟು ಸುಧಾರಿಸ್ತದೆ. ಮತ್ತೆ ನಮ್ಮ ಬ್ರೈನ್ ಪವರ್ಫುಲ್ ಆಗುತ್ತದೆ. ಬ್ರೈನ್ ಏನಾಗುತ್ತದೆ, ಪವರ್ಫುಲ್ ಆಗುತ್ತದೆ. ಬಹಳಷ್ಟು ವಿಷಯಗಳನ್ನ ಗ್ರಾಸ್ ಮಾಡ್ಕೊಳ್ಳಿಕ್ಕೆ ಶಕ್ತಿ ಪಡಿತದ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಆಮೇಲೆ ನಮ್ಮ ಕಣ್ಣುಗಳಿಗೆ ಯಾವುದೇ ದೋಷ ಇದ್ರು ಈ ಥರ್ಡ್ ಐ ಓಪನ್ ಆದಾಗ ಅದನ್ನ ನಾವು ನಿವಾರಣೆ ಮಾಡ್ಕೊಳ್ಬಹುದು. ಸುಲಭವಾಗಿ ಆ ದೋಷಗಳು ಹೊರಟು ಹೋಗ್ತಾವ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಆ ನಂತರ ಮಾತಿನ ಮೇಲೆಯೂ ಕೂಡ, ನಮ್ಮ ವಾಕ್ ಕ್ಷೇತ್ರದ ಮೇಲೆಯೂ ಕೂಡ ಥರ್ಡ್ ಐ ಓಪನ್ ಆದಾಗ ಬಹಳಷ್ಟು ವಿಶಿಷ್ಟವಾದಂತ ಒಂದು ಪ್ರಭಾವ ಶಕ್ತಿ ಬರುತ್ತೆ ಅಂತ ಹೇಳಿ ಹೇಳ್ಬಹುದು ನಾವು. ಆಮೇಲೆ ವಿಶುದ್ಧಿ ಚಕ್ರ, ಈ ಓಪನ್ ಮಾಡ್ಕೋ ಹಂತಕ್ ನಾವು ಹೋಗ್ತೇವಲ್ಲ, ವಿಶುದ್ಧಿ ಚಕ್ರವು ಕೂಡ ಬಹಳಷ್ಟು ಪ್ರಬಲವಾಗತ್ತೆ. ವಿಶುದ್ಧಿ ಚಕ್ರದಿಂದಲೂ ಕೂಡ ನಾವು ಇರ್ತಕ್ಕಂತ ಯಾವುದೇ ಡಿಸೀಸ್ಗಳನ್ನ ನಾವು ದೂರ ಮಾಡ್ಕೊಳ್ಬಹುದು. ಈ ರೀತಿ ಥರ್ಡ್ ಐ ಓಪನ್ ಮಾಡ್ಕೊಳ್ತಕ್ಕಂತ ಒಂದು ಪ್ರಕ್ರಿಯೆಯಿಂದ ನಾವು ಮನೋನಿಗ್ರಹವನ್ನ ಮಾಡ್ಕೊಳ್ಬಹುದು, ರೋಗ ನಿಗ್ರಹವನ್ನ ಮಾಡ್ಕೊಳ್ಬಹುದು. ಆಮೇಲೆ ನಮಗೆ ವಿಶೇಷವಾದಂತ ಚೈತನ್ಯವನ್ನು ಪಡ್ಕೊಳ್ಬಹುದು, ವಿಶೇಷವಾದಂತ ದೃಷ್ಟಿಗಳನ್ನ ಹೊಂದಬಹುದು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬಹುದು. ಈ ರೀತಿ ಥರ್ಡ್ ಐ ಓಪನ್ ಮಾಡ್ಕೊಂಡಂತ ಎಷ್ಟೋ ಸಾಧಕರನ್ನ ನಾವು ಇವತ್ ನೋಡ್ತೀವಿ. ಪತ್ರಿಜಿಯವರನ್ನೇ ನೋಡ್ತೀವಿ ನಾವು. ಪತ್ರಿಜಿಯವರು ಅವ್ರು ಮಾತಾಡ್ತಕ್ಕಂತ ಒಂದೊಂದು ಮಾತಿನಲ್ಲಿಯೂ ಕೂಡ, ಒಂದೊಂದು ಶಬ್ದದಲ್ಲಿಯೂ ಕೂಡ ಎಂಥ ವೇಟ್ ಇತ್ತು ಅಂತಕ್ಕಂಥದ್ದನ್ನ ನೋಡ್ಬೋದು. ಇನ್ನು ನಾಲಿಗೆಯೂ ಕೂಡ ರುಚಿಯನ್ನ ಗುರುತಿಸ್ತಕ್ಕಂಥದ್ದನ್ನ, ಶುದ್ಧತೆಯನ್ನ ಅಶುದ್ಧತೆಯನ್ನ ಶೀಘ್ರವಾಗಿ ಅರಿತಕ್ಕಂತ ಒಂದು ಶಕ್ತಿಯನ್ನ ಪಡ್ಕೊಳ್ತದ. ಪ್ರತಿಯೊಂದು ಸೆನ್ಸ್ ಆರ್ಗನ್ಸ್ ಕೂಡ ಇಲ್ಲಿ ಬಹಳಷ್ಟು ಆಕ್ಟಿವೇಟ್ ಆಗ್ತಾವ ಮತ್ತು ಅಷ್ಟೇ ಸ್ಟ್ರಾಂಗ್ ಆಗ್ತಾವ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದಕ್ಕಾಗಿ ಈ ಬ್ರೈನ್ ಅಂತಕ್ಕಂಥದ್ದು ಶಾರ್ಪ್ ಆಗಿ ವಿವೇಕಾನಂದರು ಉದಾಹರಣೆಯನ್ನು ತಗೊಳ್ಬಹುದು ನಾವಿಲ್ಲಿ. ವಿವೇಕಾನಂದರು ಒಂದು ಬುಕ್ ಅನ್ನ ತಗೊಂಡ್ರೆ ಅದು 100 ಪೇಜ್ 200 ಪೇಜ್ ಬುಕ್ ಇದ್ರು ಕೂಡ ಅದನ್ನ ಒಂದೊಂದು ಪುಟ ಬರೀ ಹೊಳಿಸ್ತಾ ಹಾಕಿದ್ರೆ ಮುಗಿಸ್ಬಿಡ್ತಿದ್ರು. ಅವ್ರಿಗೆ ಲೈಬ್ರರಿಯನ್ ಅಂದ್ರು, ನೀವೇನ್ ಸುಮ್ನೆ ಬುಕ್ ಒಯ್ತೀರಿ, ತಂದು ಕೊಡ್ತೀರಿ, ಯಾವಾಗ ಓದ್ತೀರಿ
ಅಂತ ಹೇಳಿ ಒಂದ್ಸಲ ಸಿಟ್ಟಿಗೆ ಬಂದ್ರಂತ. ಆವಾಗ ಒಂದು ಬುಕ್ ಅನ್ನ ತಗೊಂಡು ಅದನ್ನ ಬರೇ ತಿರುವಿ ಹಾಕಿ, ಅವ್ರು ಮುಂದೆನೆ ಕುಂತು ತಿರುವಿ ಹಾಕಿ, ತಗೊಳ್ರಿ ಈ ಬುಕ್ನಾಗಿಂದ ನೀವು ಯಾವ ಪೇಜ್ದಾಗಿಂದ ಏನ್ ಕೇಳ್ತೀರಿ ಕೇಳ್ರಿ ಅಂತ ಹೇಳಿದಾಗ ಅವ್ರು ಕೇಳಿದ್ರಂತ. ಒಂದು ಮೂಲೆಯಿಂದಲೂ ಕೂಡ ಲೈಬ್ರರಿಯನ್ ಪ್ರಶ್ನೆಗಳನ್ನ ಕೇಳಿದಾಗ ವಿವೇಕಾನಂದರು ಅಷ್ಟ ಸುಸ್ಪಷ್ಟವಾಗಿ ಪೇಜ ಸಹಿತವಾಗಿ ಉತ್ತರವನ್ನ ನೀಡಿದ್ರಂತೆ. ಯಾಕಂದ್ರೆ ವಿವೇಕಾನಂದರು ಧ್ಯಾನದಿಂದ ತಮ್ಮ ಮೂರನೆಯ ಕಣ್ಣನ್ನ ಆಕ್ಟಿವೇಟ್ ಮಾಡ್ಕೊಂಡಂತ ಒಬ್ಬ ಯೋಗಿ ಪುರುಷ, ಭಾರತದ ಪುಣ್ಯ ಪುರುಷ ಅಂತ ಹೇಳಿ ನಾವು ಹೇಳ್ಬಹುದು. ಅದಕ್ಕಾಗಿ ಥರ್ಡ್ ಐ ಆಕ್ಟಿವೇಶನ್ ದಿಂದ ನಾವು ಈ ಎಲ್ಲ ಲಾಭಗಳನ್ನ, ದೈಹಿಕವಾದಂತ, ಮಾನಸಿಕವಾದಂತ ಮತ್ತು ಸಾಮಾಜಿಕವಾದ ಶುದ್ಧಿಯನ್ನು ಕೂಡ ನಾವು ತರಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಬಹುದು. ಥರ್ಡ್ ಐ ಬಗ್ಗೆ ನಾವು ಬಹಳಷ್ಟು ಹೇಳ್ತಾ ಹೋದ್ರೆ ಪ್ರೀತಿ ಹುಟ್ಟತ್ತೆ, ಮನುಷ್ಯನಿಗೆ ಪ್ರೇಮ ಹುಟ್ಟತ್ತೆ, ಪ್ರೀತಿಯಿಂದ ಸಮಾಜದಲ್ಲಿ ಸಾಮರಸ್ಯ ಕೂಡ ಬರುತ್ತೆ. ಸಮಾಜದಲ್ಲಿ ಈಗ ಆಗ್ತಕ್ಕಂಥ ಏರುಪೇರುಗಳು ಅಥವಾ ಜಾತಿ ಭಿನ್ನತೆಯಿಂದ ಆಗ್ತಕ್ಕಂಥ ತೊಂದರೆಗಳು ಇವೆಲ್ಲವನ್ನು ಕೂಡ ನಾವು ತಡಿಬಹುದು. ಅದಕ್ಕಾಗಿ ಪತ್ರಿಜಿ ಅವರು ಹೇಳಿದ್ದಾರೆ, ಸತ್ಯಯುಗದ ಪ್ರವಾದಿಗಳು ನಾವೆಲ್ಲ ಅಂತ ಹೇಳಿದ್ದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ನಾವು ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಸತ್ಯಯುಗದ ಪ್ರವಾದಿಗಳಾಗಬಹುದು. ಯಾವಾಗಂತಂದ್ರೆ ಎಲ್ಲರೂ ಕೂಡ ನಾವು ನಮ್ಮ ಥರ್ಡ್ ಐಯನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು. 5 ಸ್ಟೆಪ್ಗಳನ್ನ ದಾಟ್ತಾ 3 ಲಾಸ್ ಗಳನ್ನ ದಾಟ್ತಾ ನಾವು ಥರ್ಡ್ ಐಗೆ ಹೋದ್ರೆ ಎಲ್ಲರೂ ಕೂಡ ಥರ್ಡ್ ಐ ಆಕ್ಟಿವೇಶನ್ ಅನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದೊಂದು ವಿಶೇಷ ಚೇತನವಾದಂತ ದೃಷ್ಟಿ. ಈ ದಿವ್ಯ ದೃಷ್ಟಿಯನ್ನ ಓಪನ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋಣ ಅಂತಕ್ಕಂತ ಮಾತನ್ನ ಹೇಳ್ತಾ, ಈ ಥರ್ಡ್ ಐ ಬಗ್ಗೆ ಹೇಳಿಕ್ಕೆ ಬಹಳಷ್ಟು ವಿಷಯಗಳಿದಾವ, ಆದ್ರ ಸಮಯ 4 ಆಗಿದೆ. ಅದರಿಂದ ನಾನು ಇಷ್ಟನ್ನ ಸೂಕ್ಷ್ಮವಾಗಿ ತಿಳಿಸುತ್ತಾ ಅವಕಾಶ ಕೊಟ್ಟಂತ ಮಹತ್ತರ ಈ ಫೌಂಡೇಶನ್ ದವರಿಗೆ ನನ್ನ ನಮನಗಳನ್ನ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ಬಯಸ್ತಾ ಇದ್ದೇನೆ. ಪತ್ರಿಜಿಯವರ ಪಾದಗಳಿಗೆ ಒಡಮುಡುತ್ತಾ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥರ್ಡ್ ಐ ಅನ್ನೋದು ತುಂಬಾ ದೊಡ್ಡ ಟಾಪಿಕ್ ಮೇಡಮ್. ತುಂಬಾ ಮಹೋನ್ನತ ವಿಚಾರಗಳನ್ನ ತಿಳಿಸಿದ್ರ. ಥರ್ಡ್ ಐ ಅನ್ನೋದು ಪ್ರತಿಯೊಂದಕ್ಕೂ ಬೇಕು. ನಮ್ಮ ಕಾಲಿನ ತುದಿಯಿಂದ ಹಿಡಿದು ಎಲ್ಲಾ ಪ್ರತಿಯೊಂದು ಎಲ್ಲಾ ಸಿಚುಯೇಷನ್ ಅಲ್ಲೂ ಥರ್ಡ್ ಐ ಅನ್ನೋದು ತುಂಬಾ ಮಹತ್ತರ ಪಾತ್ರವನ್ನ ವಹಿಸುತ್ತೆ. ಮಹತ್ವವನ್ನ ತುಂಬಾ ವಿವರಣಾತ್ಮಕವಾಗಿ ನೀಡಿದ್ರ ಮೇಡಮ್. ನಮ್ಮ ಮನ ಮುಟ್ಟುವಂತೆ ಈ ಅರ್ಧ ಗಂಟೆಲಿ ನಮ್ ಗಮನ ಆ ಕಡೆ ಈ ಕಡೆ ಒಂದು ಚೂರು ಆಗದಂತೆ ಅಷ್ಟು ನಿಮ್ಮ ಔರದಿಂದ ನಮ್ನ ಹಿಡ್ದಿಟ್ಕೊಂಡಿದ್ದೀರಾ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು. ಸಂಜಯ್ ಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಒಂದು ಕ್ವೆಶ್ಚನ್ ಮೇಡಮ್, ಥರ್ಡ್ ಐ ಮತ್ತೆ ಕುಂಡಲಿನಿ ಜಾಗೃತಿ ಎರಡೂನು ಬೇರೆ ಬೇರೆ ಅಲ್ವಾ ಮೇಡಮ್? ಬೇರೆ ಬೇರೆ ಮೇಡಮ್. ಕುಂಡಲಿನಿ ಜಾಗೃತಿ ಥರ್ಡ್ ಐ ಓಪನ್ ಆದಾಗ ಆಗೋಕ್ಕಿಂತ ಮುಂಚಿತವಾಗಿ ನಾವು ಎಲ್ಲ ಚಕ್ರಗಳನ್ನ ಭೇದಿಸ್ತೇವೆ. ಎಲ್ಲ ಚಕ್ರಗಳನ್ನ ಭೇದಿಸಿ, ಸಹಸ್ರಾರ ಚಕ್ರವನ್ನ ಭೇದಿಸಿ, ಆಜ್ಞಾ ಚಕ್ರವನ್ನ ಭೇದಿಸಿ, ಈ ಎಲ್ಲ ಚಕ್ರಗಳನ್ನ ಭೇದಿಸಿ ಮೇಲೆ ಬರುವಾಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಮೇಡಮ್. ಕುಂಡಲಿನಿ ಶಕ್ತಿ ಜಾಗೃತಿ ಆದಾಗ ನಮ್ಮ ಥರ್ಡ್ ಐ ಓಪನ್ ಆಗುತ್ತೆ ಮೇಡಮ್. ಥರ್ಡ್ ಐ ಒಂದ್ ಸಾರಿ ಥರ್ಡ್ ಐ ಓಪನ್ ಆದ್ರೆ ಆ ಥರ್ಡ್ ಐದಿಂದ ನಾವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಬಹುದು. ಮತ್ತು ಆ ಸ್ಥಿತಿಯಲ್ಲಿ ಕಾಯ್ದುಕೊಂಡು ಹೋಗೋದು ಕೂಡ ಮುಖ್ಯ ಇದೆ ಮೇಡಮ್, ಮುಖ್ಯ ಇದೆ. ಯಾಕಂದ್ರೆ ಒಂದು ಉದಾಹರಣೆ, ಸಣ್ಣದಾಗಿ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನನ್ನಿಬ್ರು ಮಕ್ಕಳು ಆವತ್ತಿನ ಸ್ಥಿತಿಯಲ್ಲಿ ಅವಾಗ ಮಾಡಿದ್ರು, ಆವತ್ತಿನ ಸ್ಥಿತಿಯಲ್ಲಿ ಎಲ್ಲಾ ಸ್ಟೇಜ್ಗಳ ಮೇಲೆ ಹೋಗಿ ಫಂಕ್ಷನ್ ಗಳನ್ನ ಕೊಟ್ಟು ಬಂದ್ರು. ಬಟ್ ಮುಂದೆ ಅಭ್ಯಾಸದ ಒತ್ತಡದಿಂದ ಕಾಲೇಜ್ಗಳಿಗೆ ಹೋದ್ರು, ಒಬ್ಬಕ್ ಮೆಡಿಕಲ್ಗೆ ಹೋದ್ರು, ಒಬ್ಬಕ್ ಬಿಗ್ ಹೋದ್ಲು. ಅದನ್ನ ಅವ್ರು ಕಂಟಿನ್ಯೂಟಿ ಇಟ್ಕೊಲಿಲ್ಲ. ಧ್ಯಾನ ಮಾಡೋದು, ಸಂಗೀತ ಆಲಿಸೋದು ಇಟ್ಕೊಲಿಲ್ಲ. ಅದು ಮುಂದೆ ಅವ್ರಿಗೆ ನಿಂತು ಹೋಗ್ಬಿಡ್ತು. ಹಾಗೆ ನಾವು ಒಂದ್ಸಲ ರೀಚ್ ಆದಿವಂದ್ರ ಅದರಿಂದ ತೆಳಗ್ ಬರೋದಿಲ್ಲ ಈಜಿಯಾಗಿ. ಬಟ್ ಅದನ್ನ ಮೇಂಟೈನ್ ಮಾಡ್ಕೊಂಡು ಕೂಡ ಹೋಗ್ಬೇಕಾಗತ್ತೆ ಮೇಡಮ್, ಹೋಗ್ಬೇಕಾಗತ್ತೆ. ಈಗ ನಮ್ಮ ಮಾವನವ್ರು ಇದ್ದಾರೆ, ಇವಾಗ 18 ತಿಂಗಳದಿಂದ ಧ್ಯಾನ ಮೌನದಲ್ಲಿ ಇದ್ದಾರೆ ಅವರು. 18 ತಿಂಗಳದಿಂದ ಧ್ಯಾನ ಮೌನ ಉಪವಾಸ ಮೌನ ಲೋನಿ ಆಶ್ರಮದಲ್ಲಿ ಇವತ್ತಿಗೂ ಇದ್ದಾರೆ ನಮ್ಮ ಮಾವನವರು. ಅದೇ ಶಕ್ತಿಯಲ್ಲಿದ್ದಾರೆ, ಚೈತನ್ಯದಲ್ಲಿದ್ದಾರೆ. ಅವ್ರು ಯಾವ ಶಕ್ತಿ ಚೈತನ್ಯವೂ ಕೂಡ ಬದಲಾವಣೆ ಆಗಿಲ್ಲ. 18 ತಿಂಗಳಿನಿಂದ ಧ್ಯಾನದಲ್ಲಿದ್ದಾರೆ ಮೇಡಮ್. ದೊಡ್ಡ ಸಾಧನೆ ಮೇಡಮ್, ದೊಡ್ಡ ಸಾಧನೆ. ನಾವು ಏಕಾದಶಿಯಲ್ಲಿ ಉಪವಾಸ ಮಾಡಿ ಒಂದು ದಿನ ಇರ್ಲಿಕ್ಕೆ ನಮ್ಗೆ ಇಷ್ಟು ಕಷ್ಟ ಇರ್ಬೇಕಂದ್ರೆ 8 ತಿಂಗಳು ಅಂತಂದ್ರೆ ಅದು ಆಹಾರವಿಲ್ಲದೆ ಈ ದೇಹ ಇರುತ್ತೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಮೇಡಮ್. ಆಹಾರವಿಲ್ಲದೆ ಈ ದೇಹ ಬೇಕೇ. ಕಾಸ್ಮಿಕ್ ಎನರ್ಜಿಯಲ್ಲಿ ಎಲ್ಲವೂ ಸಿಗುತ್ತೆ ಮೇಡಮ್ ನಮಗ್.
ಕಾಸ್ಮಿಕ್ ಎನರ್ಜಿಯಿಂದ ನಮ್ ದೇಹಕ್ಕೆ ಏನ್ ಬೇಕು ಅದೆಲ್ಲ ಸಿಗುತ್ತೆ. ಆಹಾರ ಅನ್ನೋದು ಬೇಕಂತಲ್ಲ, ಅದನ್ನ ನಾವು ಕಾಸ್ಮಿಕ್ ಎನರ್ಜಿಯಿಂದ ಪಡ್ಕೊಂಡು ಜೀವಿಸಬಹುದು. ನಾ ಹೆಂಗ್ರಿ ನಿಮ್ಗ ನಿಶಕ್ತಿ ಆಗಂಗಿಲ್ಲೇನ ಅಂತ ಹೇಳಿ ಕೇಳಿದ್ರೆ ಏನಿಲ್ವಾ, ಎಲ್ಲಾ ಸಿಗ್ತದ ನನಗ್ ಧ್ಯಾನದಾಗ ಅಂತ ಹೇಳ್ಬಿಡ್ತಾರ ಅವ್ರು. ಈಜಿಯಾಗಿ ಹೇಳ್ತಾರ ಅವರು, ಅಷ್ಟ ಸಾಧನೆಯನ್ನ ಮಾಡಿದಂತವ್ರು. ಓಕೆ, ಥ್ಯಾಂಕ್ ಯು. ಮೇಡಮ್, ನಮ್ಮ ಧ್ಯಾನ ಮಿತ್ರರಲ್ಲಿ ಒಂದಷ್ಟು ಕ್ವಶನ್ ಕೇಳಲಿಕ್ಕೆ ಅಂತ ಕಾಯ್ತಾ ಇದಾರೆ. ನಾನೇ ತುಂಬಾ ಟೈಮ್ ತಿಂದ್ಬಿಟ್ಟೆ, ಕ್ಷಮೆ ಇರ್ಲಿ. ಓಕೆ ಮೇಡಮ್, ಯೋಗೇಶ್ವರಿ ಮೇಡಮ್ ಮಾತಾಡ್ತೀರಾ? ಮಾತಾಡಿ. ನಮಸ್ತೆ ಮೇಡಮ್. ನಮಸ್ಕಾರ. ಎಲ್ರಿಗೂ ಧ್ಯಾನ ಸನ್ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ಧ್ಯಾನಕ್ ಕುತ್ಕೊಂಡಿದ್ದು ಆಯ್ತು, ಎದ್ದಿದ್ದಾಯ್ತು, ಅದು ಮನಸ್ಸು ಯಾಕೋ ಎದ್ದಳಕ್ಕೆ ಬಿಡ್ಲಿಲ್ಲ ನನಗೆ. ಅಂದ್ರೆ ಧ್ಯಾನದಿಂದ ಹೊರಗ್ ಬರ್ಬೇಡ ನೀನು, ಧ್ಯಾನಕ್ಕೆ ಹೋಗು ಹೋಗು ಅಂತಾನೆ ಇತ್ತು. ನಿಮ್ ಮಾತುಗಳನ್ನ ಆಲಿಸ್ತಾ ನಾನು ಹಂಗೆ ಇನ್ನೊಂದ್ ಸ್ವಲ್ಪ ಧ್ಯಾನಕ್ಕೆ ಹೋಗೋದು, ವಾಪಸ್ ಬರೋದು, ಹಂಗಾಯ್ತು. ಮಾತುಗಳು ತುಂಬಾ ಚೆನ್ನಾಗಿ ಮೂಡಿ ಬಂದ್ವು. ಮೇಡಮ್, ನೀವು ಶಿಕ್ಷಕರಾ? ನಾನು ಒಂದ್ ಹೈಸ್ಕೂಲ್ ನಲ್ಲಿ ಹೆಡ್ ಮಿಸ್ಟರ್ಸ್ ಇದ್ದೇನೆ ಮೇಡಮ್. ಓಕೆ ಓಕೆ. ಯಾವ ಊರು ಮೇಡಮ್ ನಿಮ್ದು? ಚಿಕ್ಕೋಡಿ ಹತ್ರ, ಬಂಬಲ್ವಾಡ ಹಳ್ಳಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಧ್ಯಾನದ ಅನುಭವನ ಒಂಚೂರು ನಮ್ ಜೊತೆ ಹಂಚ್ಕೊಡಿ. ಮೇಡಮ್, ಧ್ಯಾನದಲ್ಲಿ ನಾನು ಬಹಳ ಅನುಭವಗಳನ್ನು ಕಂಡಿದ್ದೇನೆ. ನಾನು ಪತ್ರಿಜಿಯವರನ್ನು ಅದರಲ್ಲಿ ಒಂದ್ ಮಾರ್ವಲಸ್ ಆಗಿರೋದಂದ್ರೆ ತುಂಬಾ ಅದ್ಭುತವಾಗಿರೋದು ಯಾವ್ದಾದ್ರು ನಿಮಗೆ, ನಮ್ ಧ್ಯಾನಿಗಳಿಗೆ ನನಗೂ ಒಂದ್ಸಾರಿ ಸರ್. ಮೇಡಮ್, ಒಂದ್ ನಿಮಿಷ ಮೇಡಮ್. ಮೇಡಮ್, ನಿಮ್ಮ ಒಂದು ಸಣ್ಣ ಕಿರು ಪರಿಚಯದ ಮೂಲಕ ನಿಮ್ಮ ಧ್ಯಾನ ಅನುಭವಗಳನ್ನ ಹಂಚ್ಕೊಳ್ಳಿ ಮೇಡಮ್. ನನ್ನ ಹೆಸರು ಸರೋಜಿನಿ ಕುಂದರ್ಗಿ ಅಂತ. ನಾನು ಮುಖ್ಯಾಧ್ಯಾಪಕರು ಗೌತಮ ಸಿದ್ಧಾರ್ಥ ಪ್ರೌಢಶಾಲೆ. ನಾನಿರೋದು ಬುದ್ಧ ಪ್ರೌಢಶಾಲೆಯಲ್ಲೇ ಇದ್ದೇನೆ. ಗೌತಮ ಸಿದ್ಧಾರ್ಥ ಪ್ರೌಢಶಾಲೆ ಅಂದ್ರೆ ದೇವರು ನಮ್ಮನ್ನ ಯಾವ್ಯಾವ ಮಾರ್ಗದಲ್ಲಿ ಇಡ್ಬೇಕಲ್ಲ ಆ ಮಾರ್ಗಕ್ಕೆ ಹಚ್ಚಿಬಿಟ್ಟಿರ್ತಾನೆ. ಅದೇ ಹೆಸರಿನ ಶಾಲೆಯಲ್ಲಿ ನಾನಿರೋದು. ಮೊದಲಿಂದಲೂ ಕೂಡ ನಾನು ಮುಖ್ಯಾಧ್ಯಾಪಕರಾಗಿ ಸೇವೆ ಮಾಡ್ತಾ ಬಂದಿದ್ದೇನೆ. ಕೇತಪ್ಪ ಸರ್ ಅವರ ಶಿಷ್ಯ ನಾನು. ಡಿಗ್ರಿಯಲ್ಲಿ ಕೇತಪ್ಪ ಸರ್ ಅಲ್ಲೇ ಸರ್ ಕೆಳಗೆ ಕಲ್ತಿದ್ದು. ಧ್ಯಾನಕ್ಕೂ ಕೂಡ ನಾನು ಅವರಿಂದ ಬಂದಿದ್ದೇನೆ. ಕೇತಪ್ಪ ಸರ್ ಅವರ ದಿಂದನೇ ಧ್ಯಾನಕ್ಕೆ ಬಂದಿದ್ದೇನೆ. ಈಗ ಒಂದು 5 ವರ್ಷ ಆಯ್ತು ನಾನು ಧ್ಯಾನಕ್ಕೆ ಬಂದು. ನನ್ನ ಮಗಳು ಬೆಂಗಳೂರಲ್ಲಿ ಇದ್ದಾಳೆ. ಅವಳು ನನಗಿಂತಲೂ ಧ್ಯಾನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯಲ್ಲಿದ್ದಾಳೆ. ಅವಳು IAS ಕೋಚಿಂಗ್ ಮಾಡ್ತಾ ಇದ್ದಾಳೆ ಮೇಡಮ್. ಮತ್ ನಮ್ಮ ಮಾವ, ನಮ್ ಚಿಕ್ಕ ಮಾವ, ನಮ್ಮ ಅತ್ತೆ ಅವರೆಲ್ಲ ಧ್ಯಾನ ಸಾಧನೆ ಎಲ್ಲೇ ಇದ್ದಂತವರು. ನಮ್ ಕುಟುಂಬನೇ ಧ್ಯಾನ ಸಾಧನೆ. ಧ್ಯಾನ ಸಾಧನೆ. ಓಕೆ, ನಮಸ್ಕಾರ ಮೇಡಮ್. ಇವಾಗ ನನ್ನ ಅನುಭವದಲ್ಲಿ ಒಂದ್ಸರಿ ಕೇತಪ್ಪ ಸರ್ ಅವರು, ನಾವು ಎಲ್ಲರೂ ವಸುಂಧರಾ ವಾರಿಯರ್ದಾಗ ಧ್ಯಾನದಲ್ಲಿ ಜಾಯಿನ್ ಆದಾಗ ಅವರು ಮರುದಿನ ಒಂದು ಸಂದೇಶ ಬಂದಿತ್ತು ಅವರಿಗೆ. ಅವರು ಅದನ್ನ ಗ್ರೂಪ್ ನಲ್ಲಿ ಹೇಳ್ಬೇಕು ಅಂತ ಹೇಳಿ ಅಂತ ಇದ್ರು. ಅವತ್ ನಾವೆಲ್ಲರೂ ಪಿರಾಮಿಡ್ಗೆ ಹೊಂಟಿದ್ವಿ. ಬೆಡಿಕೆಹಾಳ ಅಂತ ಒಂದು ಊರಿನ ಪಿರಾಮಿಡ್ಗೆ ಹೊಂಟಿದ್ವಿ. ಅವತ್ತ ಧ್ಯಾನದಲ್ಲಿ ರಾತ್ರಿ ನನಗೆ ಚಿಕ್ಕೋಡಿಯಲ್ಲಿ ಒಂದು ಮಹಾವೀರ ವ್ರತ ಅಂತ ಐತಿ. ಆ ಮಹಾವೀರ ವ್ರತದಲ್ಲಿ ಒಬ್ಬ ಪತ್ರಿಜಿಯವ್ರ ತರಾನೇ, ಸೇಮ್ ಪತ್ರಿಜಿಯವ್ರ ತರ, ಮತ್ತು ವಯಸ್ಸು ಮಾತ್ರ 25, 26 ಈ ರೀತಿ ಇದ್ದದ್ದು. ನಾನು ನನ್ನ ಸಣ್ಣ ಮಗಳು ಕೂಡ್ಕೊಂಡು ನಾವು ಪೇಟೆಯಲ್ಲಿ ಹೋಗ್ಬೇಕಾದ್ರೆ ಆ ಮಹಾವೀರ ವ್ರತ ಹತ್ತದ. ಪೇಟೆಯಲ್ಲಿ ಹೊಂಟಿದೇವಿ. ಮಹಾವೀರ ವ್ರತದಲ್ಲಿ ನನ್ ಮಗಳು ನೋಡಿದ್ಲು. ಅಮ್ಮ ಪತ್ರಿಜಿಯವ್ರ ಹಂಗದಾರ ನೋಡವ್ರು, ಪತ್ರಿಜಿಯವ್ರ ತರಾನಿ ಅದಾರ, ಅವ್ರು ನೋಡು ಸೇಮ್ ಪತ್ರಿಜಿಯವ್ರ ತರ ಅದಾರ ಅಂತ ತೋರಿಸಿದ್ಲು. ನಾನು ಕೂಡ ಅವ್ರ ಕಡೆ ಮರಳಿ ನೋಡಿದೆ. ನೋಡಿದಾಗ ಅವರು ನಮ್ ಕಡೆ ಮರಳಿ ನೋಡಿದ್ರು. ನೋಡಿ ಇಲ್ಲಿ ಬನ್ರಿ ಅಂತ ಕರೆದ್ರು ನಮ್ಮ. ಹೋದ್ವಿ. ಇಲ್ಲಿ ಕೂಡ್ರಿ ಅಂದ್ರು. ಆ ಮಹಾವೀರ ವ್ರತದಲ್ಲಿ ಕೂಡ್ಸಿದ್ರು. ಧ್ಯಾನ ಮಾಡೋಣ ಕೂಡ್ರಿ ಅಂತಂದ್ರು. ಅವರು ನಮ್ಮ ಮುಂದ್ ಕೂತ್ರು. ಧ್ಯಾನಕ್ಕೆ ಕೂತ್ ಬಿಟ್ವಿ. ಜೋರಿಂದ ಮಳೆ ಬರತ್ತಾ ಇತ್ತು ಮೇಡಮ್. ಜೋರಿಂದ ಮಳೆ ಬರಕತ್ತು. ಎಲ್ಲರೂ ಧ್ಯಾನಕ್ಕೆ ಕೂತ್ ಬಿಟ್ವಿ. ಎಚ್ಚರ ಆಗ್ಬಿಡ್ತು ಮೇಡಮ್. ಆದ್ರೆ ಅದೇ ರಾತ್ರಿ ನಮ್ ಕೇತಪ್ಪ ಸರ್ಗೆ ಇಂಟ್ಯೂಷನ್ ಬಂದಿದ್ದೇನಂದ್ರ, ಪತ್ರಿಜಿಯವರು ಪಂಚಭೂತಗಳಿಂದ ದೇಹ ಧಾರಣ ಮಾಡಿ ಈ ಜಗತ್ತಿಗೆ ಮತ್ತೆ ಬಂದಿದ್ದಾರೆ ಅಂತಕ್ಕಂತ ಇಂಟ್ಯೂಷನ್ ಅವ್ರಿಗೆ ಬಂದಿತ್ತು. ಅವ್ರ ಆ ಇಂಟ್ಯೂಷನ್ ಹೇಳ್ಕೊಳ್ಳುವಾಗ, ಸರ್ ನನ್ನ ಈ ಅನುಭವ, ನಾನೇ ಮೊದಲ ಅನುಭವವನ್ನು ಹೇಳಿದೆ. ಅವರು ಅಂದ್ರು, ಮೇಡಮ್ ನನಗೆ ಇಂಟ್ಯೂಷನ್ ಬಂದಂತೆ ನಿಮಗ ಧ್ಯಾನದಲ್ಲಿ ಅನುಭವ ಬಂದಿದೆ ಅಂತ ಹೇಳಿದ್ರು. ಇದನ್ನ ನಾನು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಥೇಟ್ 25 ವರ್ಷದ ಅವರು, ಥೇಟ್ ಪತ್ರಿಜಿಯವರ ತರ ಇರ್ತಕ್ಕಂತ ಆ ವ್ಯಕ್ತಿ ನನ್ ಕಣ್ ಮುಂದೆ ಬಂದದ್ದನ್ನ ನಾನು ನೆನೆಸ್ಬಹುದು ಮೇಡಮ್. ಒಳ್ಳೆ ಕೆಲಸ, ಒಳ್ಳೆ ಅನುಭವ ಆಗಿದೆ. ಬಹಳಷ್ಟು ಅನುಭವಗಳನ್ನು ತಗೊಂಡಿದ್ದೀನಿ. ಮತ್ತೆ ಬಹಳಷ್ಟು ಅನುಭವಗಳನ್ನ ನಾನು ಬರೀತೀನಿ ಮೇಡಮ್. ಬರೆದಿಟ್ಟಿರ್ತೀನಿ ಎಲ್ಲಾ ಅನುಭವಗಳನ್ನ. ಹಂಚ್ಕೊಳ್ಳಿಕ್ಕೆ ಯಾವಾಗ ಟೈಮ್ ಇರ್ತದ ಅವಾಗ ಸ್ವಲ್ಪ ಏನಾದ್ರು ಹಂಚ್ಕೊಂಡಿರ್ತೀನಿ ಮೇಡಮ್. ಯಾಕಂದ್ರೆ ಕೆಲಸದ ಒತ್ತಡನೂ ಇದೆ, ಅದಕ್ಕಾಗಿ. ಮೇಡಮ್, ಇನ್ನೊಂದ್ ವಿಷಯ, ಈಗ ನಿಮ್ಮ ಧ್ಯಾನದ ಅನುಭವಗಳನ್ನ ಎಲ್ಲಾ ಧ್ಯಾನಿಗಳ ಹತ್ರನೇ ಹೇಳ್ಕೊಂಡಿದ್ದೀರಾ ಅಥವಾ ಬೇರೆ ಯಾರ ಹತ್ರನಾದ್ರೂ
ನೋಡ್ರಿ ಹಿಂಗ್ ಧ್ಯಾನ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ಕೊಂಡಾಗ ಅವ್ರನ್ನ ನಿಮ್ಮನ್ನ ಯಾವತ್ತಾದ್ರೂ ಅಪಹಾಸ್ಯ ಮಾಡಿದುಂಟಾ? ಮಾಡಿದ್ದಾರೆ ಮೇಡಮ್, ರಗಡ್ ಸರಿ. ಏನ್ ಕೂಡ್ತೀರಿ ಕಣ್ ಮುಚ್ಚಿ, ನಮ್ ಮನೆಯವರೇ ಕಣ್ ಮುಚ್ಚಿ ಹೆಣ ಕೂತಂಗ್ ಕೂಡ್ತಿರಲ್ಲ ಅಂತ ಹೇಳಿ ಬೈತಿದ್ರು. ಇತ್ತಿತ್ಲಾಗಿ ಅವ್ರಿಗೆ ಅನುಭವ ಬಂದಿದೆ. ಆಮೇಲೆ ಕೆಲವೊಬ್ರು ಓಣಿ ಒಳಗ ಆ ಕಡೆ ಈ ಕಡೆಯವರು ಅಂದ್ರು, ಆದ್ರೆ ಅವ್ರಿಗೆ ನಂತರ ದಿನಮಾನಗಳಲ್ಲಿ ಬದಲಾವಣೆಯನ್ನು ಕಂಡಾಗ ಅದನ್ನ ನಂಬಿದ್ರು. ಆಮೇಲೆ ನಾನು ಪ್ರಯೋಗ ಮಾಡಿದ್ದು ನನ್ನ ಶಾಲೆಯ ಮಕ್ಕಳ ಮೇಲೆ ಮೊದಲು. ನನ್ನ ಮಕ್ಕಳನ್ನಂತೂ ನಾನು ಧ್ಯಾನಕ್ಕೆ ಅವರೇ ನನ್ನನ್ನು ಧ್ಯಾನಕ್ಕೆ ತಂದಿದ್ದು. ನನ್ ಮಕ್ಕಳೇ ನನ್ನನ್ನು ಧ್ಯಾನಕ್ಕೆ ತಂದಿದ್ದಾರೆ. ಮೇನ್ ಅವರೇ ನನ್ನ ಗುರುಗಳು. ನನ್ ದೊಡ್ಡ ಮಗಳೇ ನನ್ ಗುರು ಅಂತ ಹೇಳ್ಬೋದು ನಾನು. ಅವಳೇ ಅಮ್ಮ ನೀನ್ ಧ್ಯಾನ ಮಾಡು, ನೀನ್ ಒತ್ತಡದಿಂದ ಎಲ್ಲಾ ಹೊರಗೆ ಬರ್ತೀಯ, ನೀನ್ ಧ್ಯಾನಕ್ಕೆ ಬಾ ಅಂತ ಹೇಳಿ ನನ್ನ ಧ್ಯಾನಕ್ಕೆ ತಂದಿದ್ದು. ಕೆತಪ ಸರ್ ಹತ್ರ ಕರ್ಕೊಂಡು ಹೋಗಿ ನನ್ನ ಧ್ಯಾನಕ್ಕೆ ಕಳಿಸಿದ್ದು. ಆಮೇಲೆ ನನ್ನ ಶಾಲಾ ಮಕ್ಕಳಲ್ಲಿ ಕೆಲವೊಂದು ತುಂಟುತನ ಅಥವಾ ಮರಿವಿಕೆ, ನೆನಪುಳಿಯೋದಿಲ್ಲ, ಇದಕ್ಕೆಲ್ಲದಕ್ಕೂ ನಾನು ಧ್ಯಾನವನ್ನೇ ಮಾರ್ಗವಾಗಿಟ್ಟು ನಾನು ಪ್ರಯೋಗ ಮಾಡಿದ್ದೀನಿ. ಪ್ರತಿದಿನ ಪ್ರೇಯರ್ ನಂತರ 20 ನಿಮಿಷ ಧ್ಯಾನ ಮಾಡಿಸಿ ಆ ರೀತಿ ಇದ್ದಂತ ಹುಡುಗರ ಮೆದುಳುಗಳನ್ನ ಬದಲಾವಣೆ ಆದದ್ದನ್ನ, ನೆನಪಿನ ಶಕ್ತಿ, ಗ್ರಾಸ್ಪಿಂಗ್ ಶಕ್ತಿ ಹೆಚ್ಚಾದದ್ದನ್ನ ನಾನು ನನ್ನ ಶಾಲೆಯಲ್ಲೇನೆ ಅನುಭವಿಸಿದ್ದೇನೆ. ಸರೋಜ ಮಲ್ಲಿಕಾರ್ಜುನ್ ಮೇಡಮ್ ಅವರು ನಮ್ಮ ಸ್ಕೂಲಿಗೆ ಬಂದು ಒಂದ್ಸಲ ಫಂಕ್ಷನ್ ಕ್ಲಾಸು ಕೂಡ ಕೊಟ್ಟು ಹೋಗಿದ್ದಾರೆ ನನ್ನ ಮಕ್ಕಳಿಗೆ. ಈ ರೀತಿ ನಾನು ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಾ ನನಗೆ ವೇಳೆ ಸಿಕ್ಕಾಗ್ಲೆಲ್ಲ ನಾನು ನನ್ನ ಬಂಧು ಬಾಂಧವರಿಗೆ, ಆಮೇಲೆ ನನಗೆ ಪರಿಚಯಸ್ಥರಿಗೆ ಧ್ಯಾನವನ್ನು ಹೇಳಿ ಅನುಭವಿಸ್ತೀನಿ. ನಮ್ಮ ತಾಯಿ 96 ವರ್ಷದವ್ರು ಇದ್ದಾರೆ ಮೇಡಮ್. ಅವರಿಗೆ 96ನೇ ವರ್ಷದಲ್ಲಿ ಪ್ಯಾರಾಲಿಸಿಸ್ ಹೊಡಿತು. ಯಾಕಂದ್ರೆ ನಮ್ಮ ಅಕ್ಕನ ಮಗಳು ತೀರ್ಕೊಂಡ್ಲು, ಅವಳು ನಮ್ಮ ಅಣ್ಣನ ಹೆಂಡತಿ. ಅದು ಶಾಕ್ದಿಂದ ನಮ್ಮ ತಾಯಿ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯ್ತು. ಅವ್ರು 96 ವರ್ಷದಲ್ಲಿಯೂ ಕೂಡ ಅಸ್ಟ್ರಲ್ ಬಾಡಿಯನ್ನು ಅವ್ರು ತಗೊಂಡು ನಾನು ಧ್ಯಾನದಲ್ಲಿ ಕುಡಿಸಿದಾಗ ಅವರನ್ನು ಕೂಡ ಧ್ಯಾನದಲ್ಲಿ ಕೂಡಿಸ್ತಾ ಕೇವಲ 15 ದಿನದಲ್ಲಿ ನನ್ನ ತಾಯಿ ರಿಕವರ್ ಆಗಿ ನಡೆದಾಡ್ತಾ ಎಲ್ಲವನ್ನು ತಿಂದು ತನ್ನ ಕೈಲಿ ತಾನು ತಿಂದು ತಾನು ನಡೆದಾಡ್ತಾ ಸ್ಮೃತಿ ಕೂಡ ಅವಳಿಗೆ ಮರಳಿ ಬಂತು. ಕೋಮಾದಲ್ಲಿದ್ದವರು 3 ದಿನ ಕೋಮಾದಲ್ಲಿದ್ರು. ಬಟ್ ಅವಳು ಇವಾಗ ರಿಕವರ್ ಇದ್ದಾಳೆ. ಇಲ್ಲೇ ಇದ್ದಾಳೆ ನನ್ನ ತಾಯಿ ನೋಡಿ. ನನ್ ಕ್ಲಾಸ್ ಕೇಳ್ತಾ ಚಪ್ಪಾಳೆ ಹೊಡಿತಾ ಕೂತಿದ್ದಾಳೆ. ನಮಸ್ಕಾರ. ಅದ್ಭುತ ಮೇಡಮ್. ಅವರು 96 ವರ್ಷದವರು ನನ್ ಜೊತೆ ದಿನಾಲು ಧ್ಯಾನಕ್ಕೆ ಕೂಡ್ತಾರ, ದಿನಾಲು ಧ್ಯಾನ ಮಾಡ್ತಾರ, ರಿಕವರ್ ಅದಾರ ಅಂತ ಹೇಳ್ಬೋದು ನಾನು ಮೇಡಮ್. ಈ ರೀತಿ ನನಗೆ ಎಲ್ಲಿ ಅವಕಾಶ ಸಿಗುತ್ತೇನೋ, ನನ್ನ ವೃತ್ತಿಯೊಳಗೆ ನನಗೆ ಯಾವಾಗ ಅವಕಾಶ ಸಿಗುತ್ತೆ. ಮತ್ತೆ ಡೇ ಟೈಮ್ ನಲ್ಲಿ ನನಗೆ ಧ್ಯಾನ ಮಾಡೋದಕ್ಕೆ ಅವಕಾಶನೇ ಸಿಗೋದಿಲ್ಲ ಮೇಡಮ್. ನೈಟ್ ಅನ್ನ ನಾ ಧ್ಯಾನದಲ್ಲಿ ಕಳಿತೇನೆ. ಇಡೀ ನೈಟ್ ಎಲ್ಲ ನಾ ಧ್ಯಾನದಾಗಿರ್ತೇನೆ. ಒಂದೊಂದ್ ಸಾರಿ ಮೇಡಮ್ ಕೂತ್ರೆ ನೈಟ್ ಎಲ್ಲ ನಾ ಧ್ಯಾನದಾಗ ಕುಂತು ನಾನು ಹೋಗಿ ಇಡೀ ದಿನ ಎಲ್ಲ ಕೆಲಸ ಮಾಡ್ತೇನೆ ಮೇಡಮ್. ನನಗ್ ಬೇಸರ ಅಥವಾ ಒಂದ್ ಆಕಳಿಕೆಯೂ ಬರೋದಿಲ್ಲ ಮೇಡಮ್. ನನಗೆ ನಿಜ ಹೇಳೋದಂದ್ರೆ ಒಂದ್ ಆಕಳಿಕೆಯೂ ಬರೋದಿಲ್ಲ. ಅಷ್ಟು ನಾನು ಎನರ್ಜೆಟಿಕ್ ಆಗಿರ್ತೇನೆ ಮೇಡಮ್. ಇದು ಧ್ಯಾನದ ಶಕ್ತಿ. ಧ್ಯಾನದಲ್ಲಿ ನಿದ್ದೆ ಆಗ್ಬಿಟ್ಟಿರುತ್ತೆ. ಆಗ್ತದೆ ಮೇಡಮ್, ಆಗ್ತದೆ. ಯೋಗ ನಿದ್ರೆ ಆಗಿರುತ್ತೆ ಮೇಡಮ್. 1 ತಾಸು ಧ್ಯಾನ ಮಾಡಿದರೆ 6 ತಾಸು ನಿದ್ದೆಗೆ ಸಮಾನ ಅಂತ ಹೇಳಿ ನನಗೆ ಬಹಳ ನಿದ್ದೆ ಮಾಡ್ತಿದ್ದೆ ನಾನು. ಮೊದಲು ಬಹಳ ನಿದ್ದೆ ಬಡಕಿದ್ದೆ. ಅದನ್ನ ಪ್ರಯೋಗ ಮಾಡ್ತಾ ನಾನು ಧ್ಯಾನ ಮಾಡ್ತಾ ಈಗ ಬಹಳ ನಿದ್ದೆ ಕಡಿಮೆ ಆಗಿದೆ. ಬಹಳಷ್ಟು ಕಡಿಮೆ. ನನಗ್ ನಿದ್ದೆ ಮಾಡ್ಬೇಕು ಅಂತಿಲ್ಲ. ಧ್ಯಾನ ಮಾಡಿದ್ರೆ ಮುಗಿದೋತ್, ನಾನು ಫ್ರೆಶ್ ಆಗ್ಬಿಟ್ಟಿರ್ತೀನಿ. ನಿದ್ದೆ ಮಾಡಿದ್ರೆ ಹೆಲ್ತ್ ಸೈಡ್ ಎಫೆಕ್ಟ್ ಏನಾಗಿಲ್ವಾ? ಏನೂ ಆಗಿಲ್ಲ ಮೇಡಮ್, ನನಗೆ ಏನೂ ಆಗಿಲ್ಲ. ನಾ ಇವಾಗ ನಮ್ ಗ್ರೂಪ್ ನಲ್ಲಿ ಕೆಲವೊಂದ್ ದಿವಸ ನಾವು ಇಡೀ ನೈಟ್ ಎಲ್ಲ ಧ್ಯಾನ ಕೂತ್ಕೊಳ್ಳೋದು, ಹುಣ್ಣಿಮೆ ದಿನ ನೈಟ್ ಎಲ್ಲ ಧ್ಯಾನ ಕೂತ್ಕೊಳ್ಳೋದು ಮಾಡ್ತೇವೆ. ಮತ್ತೆ ಮರುದಿನ ನಾ ಇದ್ದಕ್ಕಿದ್ದಂತೆ ನಾನು ತಯಾರಾಗಿ ನನ್ನ ಕೆಲಸಕ್ಕೆ ನಾನು ಸ್ಕೂಟಿ ಮ್ಯಾಗ ನಾನು ಡ್ಯೂಟಿಗೆ ಹೋಗಿ ಮತ್ತೆ ಮರಳಿ ಬರ್ತೇನೆ. ಯಥಾವತ್ತಾಗಿ ನಾನು ಡ್ಯೂಟಿ ಮಾಡ್ತೇನೆ ಮೇಡಮ್, ಯಥಾವತ್ತಾಗಿ. ಇವತ್ತಿಗೂ ನನಗೆ 56ನೇ ವರ್ಷ. ಇವತ್ತಿಗೂ ನಾನು ಎದ್ದು ನಿಂತು 6 ಪಿರಿಯಡ್ಗಳನ್ನ ನಾನು ಹೇಳ್ತೇನೆ ಮೇಡಮ್. ಒಂದಿಷ್ಟು ಕೂಡೋದಿಲ್ಲ ತೆಳಗೆ. ಅಷ್ಟೊಂದು ಎನರ್ಜಿ ನನಗೆ ಧ್ಯಾನದಿಂದನೇ ಇದೆ ಮೇಡಮ್. ಆರೋಗ್ಯ ಎಲ್ಲ ಚೆನ್ನಾಗಿರ್ತಲ್ಲ? ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ಮೇಡಮ್. ಮೆಂಟಲ್ ಪೀಸ್ ಇರ್ತದೆ. ಎಂತ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬಹುದು. ಅಲ್ಲದೆ ನಾವು ಇದರಿಂದ ಅಧ್ಯಾತ್ಮ ಸಾಧನೆಗೆ ಬಹಳಷ್ಟು ದೊಡ್ಡದ ಅನುಕೂಲ ಆಗತ್ತೆ ಮೇಡಮ್. ಅಧ್ಯಾತ್ಮದಲ್ಲಿ ಹೋಗೋದು ಬಹಳ ದೊಡ್ಡ ಅನುಕೂಲ ಇದೆ ಮೇಡಮ್. ಆಮೇಲೆ ಇವಾಗ ಇದು ಪತ್ರಿಜಿಯವರ ಒಟ್ಟಿಗೆ ಹಲವಾರು ದಿವಸಗಳಲ್ಲಿ ನಾನು ಧ್ಯಾನ ಮಾಡಿದ್ದೇನೆ. ಪತ್ರಿಜಿಯವರೊಟ್ಟಿಗೆ ಸಂಚಾರ ಮಾಡ್ತೇನೆ. ಅಷ್ಟರಲ್ಲಾಗಿ ಎಲ್ಲೆಲ್ಲೋ ಹೋಗಿ ಬರ್ತೇನೆ. ಯಾವ್ಯಾವ್ದೋ ಪ್ಲೇಸ್ ನನಗ್ ಗೊತ್ತಿರ್ಲಾರ್ದಂತ ಪ್ಲೇಸ್ಗಳಿಗೂ ಕೂಡ ಹೋಗಿ ಬಂದಿರ್ತೇನೆ ಧ್ಯಾನದಲ್ಲಿ. ಶಂಬಾಲಾ ನಗರಕ್ಕೂ ಕೂಡ ಎಂಟ್ರಿ ಆಗಿದ್ದೇವೆ. ಒಂದ್ಸಲ ಶಂಬಾಲಾ ನಗರಕ್ಕೂ ಕೂಡ ನನ್ನ ಇಡೀ ವಸುಂಧರಾ ವಾರಿಯರ್ ಗ್ರೂಪ್ ಎಲ್ಲ ತಗೊಂಡು ಶಂಬಾಲಾ ನಗರಕ್ಕೂ ಕೂಡ ಹೋಗಿ ಬಂದಿದ್ದೇವೆ ಧ್ಯಾನದಲ್ಲೇ. ಅನುಭವಗಳು ತುಂಬಾ ಚೆನ್ನಾಗಿ ಅನುಭವ ಬರುತ್ತೆ. ಅಷ್ಟೇ ಡೀಪ್ ಆಗಿ ನಾನು ಧ್ಯಾನಕ್ಕೆ ಹೋಗ್ಬಿಡ್ತೇನೆ ಮೇಡಮ್. ಕುಂತ್ರೆ ಸಾಕು, ನಾನು
ಡೀಪ್ ಆಗಿ ಧ್ಯಾನ ಹತ್ತಿ ಬಿಡುತ್ತೆ ನನಗೆ. ಆ ರೂಢಿ ಆಗ್ಬಿಟ್ಟಿದೆ ಇವಾಗ. ಓಕೆ ಓಕೆ ಓಕೆ. ನಾನು ಒಂದ್ಸತಿ ಮೇಡಮ್ ನಿಮ್ಮ ಸ್ಕೂಲಲ್ಲಿ ಮಕ್ಕಳು ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏ ಬನ್ರಿ ಧ್ಯಾನಕ್ ಕೂರೋಣ, ಎಲ್ಲರೂ 5 ನಿಮಿಷ ಧ್ಯಾನಕ್ ಕೂರ್ರಿ ಅಂತ ಧ್ಯಾನಕ್ ಕೂರಿಸ್ತಾ ಇದ್ದೆ. ಹಿಂಗೆ ಕೂರ್ಸಿ ಮೇಡಮ್ ಕರೆಕ್ಟ್ 3ರಿಂದ 3:30 4 ಗಂಟೆ ಒಳಗಡೆ ಅದಷ್ಟ್ ಕದೆ ಮನಸ್ಸು ಹಿಂಗೆ ಧ್ಯಾನಕ್ ಬಂದ್ಬಿಡೋದು. ಕರೆಕ್ಟ್ ಬರುತ್ತೆ. ಮಕ್ಳು ಏನ್ ಅನ್ನಿಸ್ತೋ ನಿಮಗೆ ಅಂದ್ರೆ ಮೇಡಮ್ ಏನೋ ಒಂಥರ ಅನಿಸ್ತು ನನಗೆ. ಗ್ರೂಪ್ ಅಲ್ಲಿ ಧ್ಯಾನ ಮಾಡಿದ್ದಕ್ಕೆ 5 ನಿಮಿಷನೇ 10 ನಿಮಿಷನೇ ಮಾಡಿಸ್ತಾ ನನಗೊಂಥರ ಮಕ್ಕಳಿಗೂ ನನಗೆ ಇಬ್ರಿಗೂ ಎನರ್ಜಿ ಬಂದಂಗ ಆಯ್ತು. ಅವಾಗ ಖುಷಿ ಆಯ್ತು. ಅದಕ್ಕೆ ಈಗ ನೆಕ್ಸ್ಟ್ ಈಗ ಜೂನ್ ಇಂದ ಮಕ್ಕಳು ಬಂದ ತಕ್ಷಣ ನಾನು 5-10 ನಿಮಿಷದಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಮಾಡಿ ಮೇಡಮ್, ಬಹಳ ಒಳ್ಳೆಯದು ಮೇಡಮ್. ಒಂದೊಂದ್ BOs ಎಲ್ಲ ಆರ್ಡರ್ ಮಾಡಿದಾರೆ ಮೇಡಮ್. ಒಂದೊಂದ್ BOs ಎಲ್ಲ ಆರ್ಡರ್ ಮಾಡಿ ಶಾಲೆಗಳಲ್ಲಿ 20 ನಿಮಿಷ ಧ್ಯಾನ ಹೇಳಿ ಮಕ್ಕಳಿಗೆ ಅಂತ ಹೇಳೇನು ಕೂಡ ಹೇಳಿದ್ದಾರೆ. ಆದ್ರೆ ನಾನು ಮೊದಲಿಂದಾನೇ ಇವಾಗ 4 ವರ್ಷದಿಂದಾನೇ ನಾನು ಧ್ಯಾನ ಪ್ರಾರಂಭ ಇಟ್ಕೊಂಡು ಮಕ್ಕಳಿಗೆ ಹೇಳ್ತಾನೆ ಬರ್ತಾ ಇದ್ದೇನೆ ಶಾಲೆಯಲ್ಲಿ. ಓಕೆ, ಒಳ್ಳೆ ಕೆಲಸ ಮೇಡಮ್. ಆಯ್ತು, ನಾನು ನೆಕ್ಸ್ಟ್ ಈಗ ಅದೇ ತರ ಕಂಟಿನ್ಯೂ ಮಾಡ್ತೀನಿ ನಾನು. ಮಾಡಿ ನೀವು ಕೂಡ ಟೀಚರ್ ಇದ್ದೀರಲ್ಲ ಮೇಡಮ್? ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೀನಿ ಮೇಡಮ್. ಓಕೆ, ನೀವಂತೂ ಬಹಳಷ್ಟು ಮಾಡ್ಬೇಕು. ಯಾಕಂದ್ರೆ ಆ ಚಿಕ್ಕ ಮಕ್ಕಳಿಗೆ ಈ ಮಾರ್ಗ ಹಿಡಿಸ್ಬಿಟ್ರೆ ಸಮಾಜದಲ್ಲಿ ನಾವು ನೋಡಿ ಒಂದು ಒಳ್ಳೆ ಜನರೇಷನ್ ಅನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹೌದು, ಒಳ್ಳೆ ಜನರೇಷನ್ ಮಾರಲ್ ಆಗಿ ಅವ್ರು ಸಪೋರ್ಟ್ ಆಗ್ತದ, ಅವರಿಗೆ ಮಾರಲ್ ಇಥಿಕಲ್ ಆಗಿ ಬೆಳಿತಾರ ಅವರು ಮಕ್ಕಳು. ಇಥಿಕ್ಸ್ ಅನ್ನ ತಿಳ್ಕೊಳ್ತಾರೆ. ನನ್ನ ಮಕ್ಕಳಿಗೆ ಏನು ನಿಜವಾದದ್ದೇನೋ ಅದನ್ನೇ ನಾನು ತೋರ್ಸ್ಕೊಡಕ್ ಇಷ್ಟಪಡ್ತೀನಿ. ಯಾವ್ದು ಸುಳ್ಳ ನುಕ್ಕಬಾರ್ದು, ನಿಜವನ್ನೇ ಪಾಲಿಸ್ಬೇಕು. ಕೆಲವೊಂದು ನನ್ನ ಆದರ್ಶಗಳಿದೆ ಮೇಡಮ್, ಆ ಆದರ್ಶಗಳನ್ನೇ ಹೇಳ್ಕೊಡ್ತಾ ಇದೀನಿ. ಬಟ್ ಸಮಾಜಕ್ಕೆ ವಿರೋಧಿ ಆಗಿದ್ದೀನಿ, ನೋ ಪ್ರಾಬ್ಲಮ್. ನನ್ ಕೆಲ್ಸ ಏನಿದೆ. ಇವತ್ತಿನ ಸಮಾಜ ನಮ್ಮನ್ನು ವಿರೋಧಿಸ್ತಾ ಇದೆ ಮೇಡಮ್. ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ಇರ್ತಕ್ಕಂತ ಕೆಲವೊಂದು ಜನಾಂಗ ಹಾಗ ಹೀಗೆ ಎಲ್ಲ ಇದೆಯಲ್ಲ, ನಮ್ಮನ್ನ ಮೆಚ್ಚೋದು ಬಹಳ ಕಷ್ಟ ಇವಾಗ. ಆದ್ರೆ ಆ ಕಾಲ ಒಂದು ಬರುತ್ತೆ ಮೇಡಮ್. ಈ ಒಂದು ಧೈರ್ಯ ನನಗ್ ಬಹಳ ಸುಂದರವಾಗಿ ಅದ. ಆ ಕಾಲ ಒಂದು ಬರುತ್ತೆ. ನಾವು ಈ ಸಮಾಜದ ಪುನರ್ ನಿರ್ಮಾಪಕರಾಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಮೇಡಮ್, ಯಾವ ಸಂದೇಹನೂ ಇಲ್ಲ. ಎಷ್ಟೇ ಏನೇ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯ ಆಧ್ಯಾತ್ಮಿಕ ಬರ್ಲೇಬೇಕು. ಪತ್ರಿಜಿಯವರು ಹೇಳಿದ್ದಾರೆ, ಇಂತಿಷ್ಟ ಅವಧಿ ಒಳಗೆ ಪ್ರತಿಯೊಬ್ಬ ವ್ಯಕ್ತಿಯು ಧ್ಯಾನಿ ಆಗ್ತಾನೆ ಅಂತಕ್ಕಂತ ಸಂದೇಶವನ್ನ ಕೊಟ್ಟು ಹೋಗಿದ್ದಾರೆ ಪತ್ರಿಜಿಯವರು. ಅಷ್ಟೇ ಅಲ್ಲದೆ ಬುದ್ಧರು ಕೂಡ ತಮ್ಮ ಜ್ಞಾನದ ಅವಲೋಕನದಿಂದ ಈ ಅವಧಿಯನ್ನೇ, ಈ ಸಂವತ್ಸರದಲ್ಲಿ ಭೂಲೋಕದ ಪರಿವರ್ತನೆ ಆಗೋದಿದೆ ಅಂತ ಹೇಳಿ ಬರೆದಿಟ್ಟಿದ್ದು ಕೂಡ ಬುದ್ಧ ಚರಿತೆಯಲ್ಲಿ ನಾವು ನೋಡ್ಬೋದು ನಮ್. ಅದರ ಕಾಲ ಸಮೀಪಿಸಿದೆ ಇವಾಗ. ಆ ಮಾರ್ಗದಲ್ಲಿ ನಾವೆಲ್ಲರೂ ಇದೀವಲ್ಲ, ಇದು ದೊಡ್ಡ ಭಾಗ್ಯ ನಮ್ದು ಅಷ್ಟೇ, ಆ ಮಾರ್ಗದಲ್ಲಿ ಇದ್ದಿದ್ದು. ಹೌದೌದು, ಸಾಧ್ಯವಾದ್ರೆ ನಾನ್ ನನ್ ಮಕ್ಕಳನ್ನ ಈ ಸ್ಕೂಲ್ ಈಗ 41 ದಿವಸ ಅಲ್ವಾ, ಮೇ ಬಿ ನೆಕ್ಸ್ಟ್ ಈಗ ಜೂನ್ 1 ತನಕ ಇದ್ರೆ ಕಂಟಿನ್ಯೂ ಹಂಗೆ ಅಲ್ಲೇ ಸ್ಕೂಲಲ್ಲೇ ಮಾಡ್ಸಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಮಾಡ್ಸಿ ಅವಶ್ಯವಾಗಿ ಮಾಡ್ಸಿ. ಮತ್ತೆ ಯಾವ್ದಾದ್ರು ಮಾಸ್ಟರ್ ಕರ್ತತ್ ಬರ್ರಿ, ಅವರಿಂದ ಗೈಡ್ ಮಾಡ್ಸೋದು ಅಂದ್ರೆ ಮಕ್ಕಳಿಗೆ ಹುರುಪು ಬರ್ತದೆ. ಓಕೆ, ನನಗೆ ಬಹಳ ಜನ ಪರಿಚಯ ಇದ್ದಾರೆ ಚಳ್ಳಕೆರೆಯಲ್ಲಿ ಧ್ಯಾನಿಗಳು. ಒಂದು ಪಿರಮಿಡ್ ನಮ್ಮ ಮನೆ ಹತ್ರನೇ ಇಲ್ಲೇ ಇರೋದು. ಹಾಗಾಗಿ ಅವ್ರನ್ನ ಒಂದ್ಸತಿ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ನಾನು ಸ್ಟಾರ್ಟ್ ಮಾಡ್ಕೊಂತೀನಿ. ಚೆನ್ನಾಗಿ ಹೇಳಿದ್ರಿ. ಥರ್ಡ್ ಐ ಬಗ್ಗೆ ತುಂಬಾ ಚೆನ್ನಾಗಿ, ನನಗೆ ಗೊತ್ತಿದ್ದಿಲ್ಲ ಥರ್ಡ್ ಐ ಅಂದ್ರೆ ಏನು ಅಂತ. ನನಗೆ ಸ್ವಲ್ಪ ಇದ್ರ ಬಗ್ಗೆನೆ ಕ್ಲಾಸ್ ಅಲ್ಲಿ ಹಿಂದ್ಗಡೆ ಚರ್ಚೆ ಆಗ್ತಿತ್ತು. ಸರ್ ಹಿಂಗಾಗ್ತಾ ಇದೆ. ಹೌದು ಮೇಡಮ್, ಹೌದು ಆಗುತ್ತೆ ಅಂದ್ರೆ ಇವಾಗ ನೀವ್ ಹೇಳಿದ್ರಿ ಥರ್ಡ್ ಐ ಅಂದ್ರೆ ಇದೆ ಅಂತ ಗೊತ್ತಾಯ್ತು. ಬಟ್ ಇನ್ನೊಂದ್ ಸ್ವಲ್ಪ ಇನ್ನು ಹೆಚ್ಚಿಗೆ ಧ್ಯಾನ ಮಾಡಿದ್ರೆ ಮೇ ಬಿ ನನಗದು ಆಗುತ್ತೆ. ದೀರ್ಘ ಧ್ಯಾನ ಬೇಕು ಮೇಡಮ್, ದೀರ್ಘ ಧ್ಯಾನ. ಅದಕ್ಕೊಂದಿಷ್ಟು ಪ್ರೊಸೆಸ್ ಆಗ್ಲಿಕ್ಕೆ ದೀರ್ಘ ಧ್ಯಾನ ಬೇಕು. ಎಸ್ ಅದನ್ನೊಂದು ಪ್ರಾಕ್ಟೀಸ್ ಮಾಡ್ಕೊಂತೀನಿ, ನೋಡೋಣ. ಈಗ ನಾವು ನಾನ್ ನಡೀತಾ ಹೋಗ್ತಾ ಮಾಡ್ತಾನೆ ಧ್ಯಾನ ಮಾಡ್ಬೋದು ಅನ್ಕೊಂಡಿದ್ದೆ. ಐ ಮೀನ್ ಏನ್ ಗೊತ್ತಾ, ಎಲ್ಲೋ ಒಂದ್ ಕಡೆ ಏನೋ ಕೆಟ್ಟದ ಇದಾಯ್ತದೆ, ಅಲ್ಲಿ ಸೈಲೆಂಟ್ ಆಗ್ಬಿಡದೆ, ಅದು ಒಂಥರ ಧ್ಯಾನ. ಅಲ್ಲಿ ಎಲ್ಲಿ ಇದಾಗ್ತಾ ಇದೆ ಅಲ್ಲಿ ಇದ್ರಾಗೆ ಇರೋದೇ ಒಂದು ಧ್ಯಾನ ಅಂತ ಅನ್ಕೊಂಡು ಇರೋದು ಅಂತ ನಾನು ಆತರ ಅನ್ಕೊಂಡಿದೀನಿ. ಮೌನವಾಗಿರೋದು ಒಂದ್ ಧ್ಯಾನ, ಮೌನ ಮಹಾ ದೊಡ್ಡ ಅಟಮ್ ಬಾಂಬ್ ಮೇಡಮ್. ಮೌನಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಮಾತು ಬಹಳ ಕಡಿಮೆ ಇರ್ಬೇಕು. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳಿ ಬಲ್ಲವರು ಹೇಳಿದ್ದು ಸುಳ್ಳಲ್ಲ. ಬಹಳಷ್ಟು ಮೌನವನ್ನ ಅನುಸರಿಸಿ ನಾವು ಧ್ಯಾನದಲ್ಲಿದ್ರೆ ಬಹಳ ವಿಶ್ವ ಪ್ರಾಣ ಶಕ್ತಿ ನಮ್ಮಲ್ಲೇ ಪ್ರವೇಶಿಸ್ತಾ ಇದೆ ಮೇಡಮ್. ಬಹಳ ವಿಶ್ವ ಪ್ರಾಣ ಶಕ್ತಿ. ಎಕ್ಸಾಕ್ಟ್ಲಿ. ಈ ಧ್ಯಾನ ಮಾಡ್ತಾ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ನಂದು ಮಾತು ಕಡಿಮೆ ಆಗಿದೆ ಮೇಡಮ್. ಮಾತು ಕಡಿಮೆನೆ ಬೇಕು ಮೇಡಮ್.
ಮಾತು ಬಹಳ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ನಮ್ಮಲ್ಲಿ ಶಕ್ತಿ ಉಳಿಯುತ್ತೆ ಓಕೆ, ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸುಂದರವಾದ ನಮಸ್ಕಾರ. ಕ್ವಶನ್ ಗಳನ್ನ ಕೇಳಿಸಿ ವಿಸ್ತಾರವಾದ ಉತ್ತರಗಳನ್ನ ಮೇಡಮ್ ಇಂದ ಹೇಳಿಸಿದ್ರಿ. ಇದರಿಂದ ತುಂಬಾ ಜನಕ್ಕೆ ಉಪಯುಕ್ತತೆ ಆಯ್ತು ಅಂತ ನಾನ್ ಭಾವಿಸ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಲಕ್ಷ್ಮೀ ದೇವಿ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ ನಮಸ್ತೆ ಎಲ್ಲರಿಗೂ. ನಮಸ್ಕಾರ. ಹೇಳಿ ಅಮ್ಮ. ನಿಮ್ ಕ್ಲಾಸ್ ಹೇಳಿ ತುಂಬಾ ಅಮ್ಮ. ಚೆನ್ನಾಗಿತ್ತು ಮೇಡಮ್. ನಾವು ನಮಸ್ಕಾರ ಚಿಕ್ಕವರಿದ್ದಾಗ- ಥ್ಯಾಂಕ್ ಯು. ಹ್ಮ್. ನೀವೆಲ್ಲ ಅನುಭವಿಗಳು, ನಮ್ಗಿಂತ ಹಿರಿಯರಿದ್ದೀರಿ. ಅಲ್ಲ, ವಯಸ್ಸಾಗಿದೆ ಅಷ್ಟು, ಆದ್ರೆ ನಿಮ್ಮಷ್ಟು ಬುದ್ಧಿ ಇದೆ ಏನಿಲ್ಲ, ವಯಸ್ಸು ಮಾತ್ರ ಆಗಿದೆ. ನಿಮ್ಮಷ್ಟು ಏನಿಲ್ಲ, ಬುದ್ಧಿ ಅನುಭವ ಬುದ್ಧಿ ಜ್ಞಾನ ಏನಿಲ್ಲ. ನಿಮಗೆ ಬಹಳಷ್ಟು ಇರುತ್ತೆ. ನಾವು ಚಿಕ್ಕವರಿದ್ದಾಗ ಮನೆ ಮಧ್ಯರಾತ್ರಿ ಎಲ್ಲ ಸೈಡ್ ಇದ್ರೆ ನಾಯಿಗಳು ಬೊಗಳೋದು ಅಳೋದು ಒಂಥರ ಅದೆಲ್ಲ ಇದ್ದಾಗ ನಮ್ಗೆ ಹೇಳ್ತಿದ್ರು ನಾಯಿಗಳು ಕಣ್ಣಿಗೆ ದೆವ್ವ ಕಾಣಿಸುತ್ತೆ ಅಂತ. ನಮ್ಗೆ ಇವಾಗ ಗೊತ್ತಾಗಿದ್ದು ಅದು ಹೌದು. ಆತ್ಮ ಅಂತ. ಅವೆಲ್ಲ ದೆವ್ವ, ನಾಯಿ ಕಪ್ಪಿಸಿದ್ರೆ ಅಳ್ತಾರೆ, ದೆವ್ವ ಅಂತ ಹೇಳ್ತಿರು. ಆಮೇಲೆ ಮನೆ ಬೆಳಗಿನ ಜಾವದ 4 ಗಂಟೆಲೆಲ್ಲ ಬುಡ್ಬಿಟ್ಟಿರ ಬರೋದು. ನಾವು ಬಾಲಕನ ಒಳಗಡೆ ಓದ್ಕೊಂಡ್ಬಿಡ್ತು ಭಯ ಪಟ್ಬಿಟ್ಟು. ಅವ್ರು ಹೇಳ್ತಿಲ್ಲ ಬುಡ್ಬಿಟ್ಟು ಎಲ್ಲ ಬರೋರು. ಗಿನ್ನಿಸ್ ಇರಂಗ ಭಯ ನೆನ್ಸ್ಕೊಂಡ್ರೆ ಅದೆಲ್ಲ ಎಷ್ಟು ನಿಜ ಅನಿಸ್ತದೆ ಮೇಡಮ್. ಅದು ನಿಮ್ಮ ದಿವ್ಯ, ಕುಟುಂಬನೇ ಅದು ಧ್ಯಾನ ಕುಟುಂಬ ದಿವ್ಯ ಆಗಿದೆ ದೃಷ್ಟಿ ಮೇಡಮ್, ದಿವ್ಯ ದೃಷ್ಟಿ. ಮೇಡಮ್. ಅವಕ್ ದಿವ್ಯ ದೃಷ್ಟಿ ಇರುತ್ತೆ ಮೇಡಮ್. ಪ್ರಾಣಿಗಳಿಗೆ ದಿವ್ಯ ದೃಷ್ಟಿ ಇರುತ್ತೆ. ಕೆಲವೊಂದ್ ಪ್ರಾಣಿಗಳಿಗೆ ಆ ಹೌದು. ಶಕ್ತಿ ಇದೆ ಮೇಡಮ್. ಮತ್ತೆ ನಿಮ್ಮ ಕುಟುಂಬನೇ ಎಲ್ಲ ಧ್ಯಾನದಲ್ಲಿ ಇದ್ದೀರಾ. ನಿಜವಾಗ್ಲೂ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ನಮ್ ತುಂಬಾ ಹೆಚ್ಚಿಗೆ ಹೆಚ್ಚು ಚೆನ್ನಾಗಿತ್ತು. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಧ್ಯಾನಿಗಳೇ. ಹೌದು, ತುಂಬಾ ಖುಷಿ ಆಯ್ತು ಮೇಡಮ್. ಎಲ್ಲರೂ ಧ್ಯಾನಿಗಳೇ ಮೇಡಮ್. ಮೇಡಮ್, ಅದು ವಾರಿಯದಲ್ಲಿ ನಾವು ಇವಾಗ್ನು 3ರಿಂದ 4ರಿಂದ 6 ತನ ಧ್ಯಾನದಲ್ಲೇ ಇರ್ತೀವಿ. ಕೆಲವೊಂದಿಷ್ಟು ದಿವಸ 3ರಿಂದ 6 ತನ ಇರ್ತಿದ್ವಿ. 6ರಿಂದ 6:30 ಪೌಣೆ 7 ತನ ನಾವು ಸತ್ಸಂಗ ಮಾಡ್ತೀವಿ. ವಸುಂಧರಾ ವಾರಿಯರ್ದಲ್ಲಿ 100 ಜನ ಇರ್ತೀವಿ ಮೇಡಮ್. ಡೈಲಿ 100 ಮಿಕ್ಕಿ ಜನ ಇರ್ತೇವೆ. ಬಹಳ ಸುಂದರವಾದಂತ ಕ್ಲಾಸಸ್ ಗಳು ನಡೀತಾವ್ರಿ ಮೇಡಮ್ ಅಲ್ಲಿ. ಎಲ್ಲ ಈಗ ಆತ್ಮ ಕೆಲವರು ಧ್ಯಾನದ ಮಾಡ್ತಾರೆ ಬಗ್ಗೆ ಮೇಡಮ್, ಮಾಡ್ತೀವಿ. ಗಾಂಧಾರಿ ವಿದ್ಯೆ ಅಂತ ಮಾಡ್ತಿದ್ರೆ ಮೇಡಮ್. ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಗಾಂಧಾರಿ ಹೇಗಿದ್ರು ಅದೇ ತರ ವಿದ್ಯೆ ಅಂತ ಹೇಳ್ಕೊಡ್ತಾರೆ ಮೇಡಮ್. ಅದೇ ಕಣ್ಣಿಗೆ ಬಟ್ಟೆ ಕಟ್ಟಿ ಮಾಡ್ತಾರಲ್ಲ, ಹೌದು. ಆತರ ಆಗಿದೆ ಗಾಂಧಾರಿ ವಿದ್ಯೆ. ಬಟ್ ಅದ್ ಮಕ್ಳಿಗೂ ಆಗುತ್ತೆ, ದೊಡ್ಡ ಸ್ವಲ್ಪ ಮಾಡಕ್ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದೆ ಮೇಡಮ್, ದೊಡ್ಡ ಮಾಡಕ್ ಕಷ್ಟ ಅಂತ ಹೇಳ್ತಾರೆ. ಮಕ್ಕಳಿಗಾಗತ್ತೆ. ನಾನು ಇಬ್ರು ಮಕ್ಕಳಿಗೆ ಅವ್ರು ಹೈಸ್ಕೂಲ್ ಸ್ಟೇಜ್ ದಲ್ಲಿ ಇರುವಾಗ ಆ ಸಾಧನೆ ಮಾಡಿದ್ರು. ಬಟ್ ಮುಂದೆ ಅವ್ರ ಅಭ್ಯಾಸದ ಒತ್ತಡದಲ್ಲಿ ಅದನ್ನೆಲ್ಲ ಬಿಟ್ಬಿಟ್ರು. ನನ್ನ ಇಬ್ರು ಮಕ್ಕಳು ಆ ಸಾಧನೆಯಲ್ಲಿ ಇದ್ರು. ಇಷ್ಟು ಮಿರಾಕಲ್ ಆಗ್ತಿತ್ ಮೇಡಮ್. ಅವ್ರು ಕೆಲವೊಂದು ಗೋಕಾಕು ಬೇರೆ ಬೇರೆ ಹಳ್ಳಿ ಊರುಗಳಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಪ್ರೋಗ್ರಾಮ್ ಕೊಡಿಸ್ತಿದ್ರು. ಅವ್ರು ಎಲ್ಲರೂ ಬಂದ್ ಇದು ಏನ್ ನೀವು ಕಾಣಿಸ್ತದ ಇದು ಕಟ್ಟಿದ್ದು ಹೆಂಗ್ ಹೇಳ್ತಾರ ಅಂತ ಎಲ್ಲರೂ ಮುಂದ್ ಬಂದ್ ಅವ್ರನ್ನ ಚೆಕ್ ಮಾಡಿದ್ರು ಕೂಡ ಪೇಪರ್ದಲ್ಲಿ ಯಾವ್ದೋ ಮೂಲೆಯಲ್ಲಿ ಒಂದು ವರ್ಡ್ ಅನ್ನು ಹೇಳಿದ್ರು ಕೂಡ ಅದನ್ನ ಹುಡುಕಾಡಿ ಕಣ್ಣು ಕಟ್ಕೊಂಡು ಅದನ್ನ ಹುಡುಕಾಡಿ ತೋರಿಸ್ತಾ ಇದ್ರು. ಇದು ಕೂಡ ಆ ಪಥದ ಒಂದು ಒಂದು ವೇ ಅಂತ ಹೇಳ್ಬೋದು ನಾವು ಅಷ್ಟೇ. ಕಟ್ ಆಗ್ತಾ ಇದೆ ಮೇಡಮ್, ಕಟ್ ಆಗ್ತಾ ಇದೆ. ಕಟ್ ಆಗ್ತಾ ಇದೆ ಮೇಡಮ್ ವಾಯ್ಸ್. ವಾಯ್ಸ್ ಕಟ್ ಆಗ್ತಾ ಇದೆ. ಓಕೆ ಮೇಡಮ್. ಸಂಜಯ್ ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೌದೌದು ಮೇಡಮ್. ನಮಸ್ತೆ ಸರ್. ಸಂಜಯ್ ಅವರು ನಮ್ಮ ಶಿಷ್ಯ. ಅನ್ಮ್ಯೂಟ್ ಆಗಿ ನಮಸ್ಕಾರ ಸರ್. ಸಂಜಯ್ ಸರ್. ಸರ್ ಹಿರಿಯ ಪಿರಮಿಡ್ ಮಾಸ್ಟರ್ ಅವರು. ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬಾ ಹೃದಯದ ಸ್ವಾಗತ ಸರ್. ಥ್ಯಾಂಕ್ಸ್ ಮೇಡಮ್ ರೀ. ಎಲ್ಲರಿಗೂ ನಮಸ್ಕಾರ ರೀ. ಇಲ್ಲಿ ಸರೋಜಿನಿ ಮೇಡಮ್ ನಮಸ್ಕಾರ ಅಮ್ಮ. ನಮಸ್ಕಾರ ನಮಸ್ಕಾರ ಅಮ್ಮ. ಇವತ್ತು ಕ್ಲಾಸ್ ತುಂಬಾ ಅಂದ್ರೆ ಸರೋಜಿನಿ ಮೇಡಮ್ ಅವರು ನಮ್ಮ ಗುರುಗಳು. ಅವ್ರ ಕೈಯಲ್ಲಿ ನಾವು ಕಲ್ತವ್ರು. ನಾವು ಚಿಕ್ಕೋಡಿ ಮೇಡಮ್ ಅವರು. ಆದ್ರೆ ಈಗ ನೀವ ನನ್ಕೆ ದೊಡ್ಡ ಗುರು ಇದೀರಿ ಸರ್. ಅವ್ವ ಇದಾರ ನೋಡಿ ಸರ್, ಇಲ್ಲಿ ಅವ್ವ ಇದಾರ. ನಮಸ್ತೆ ರಾಜಿ, ನಮಸ್ತೆ. ನಮಸ್ಕಾರ ಹೇಳಮ್ಮ. ನಮಸ್ಕಾರ ರೀ. ನಮಸ್ಕಾರ. ಕ್ಲಾಸ್ ತುಂಬಾ ಸೂಪರ್ ಆಗಿತ್ರಿ ಮೇಡಮ್ ರೀ. ಥರ್ಡ್ ಐ ಬಗ್ಗೆ ಬಹಳಷ್ಟು ಸರ್ ನಾನ್ ಮರ್ತ್ ಬಿಟ್ಟಿದ್ದೆ, ನನ್ ತಲೆಯಲ್ಲಿಲ್ಲ. ನೀನ್ ಮೇಡಮ್ ಫೋನ್ ಮಾಡ ಅವಾಗ ತಲೆಯಲ್ಲಿ ಬಂತು. ನಾ ಪರೀಕ್ಷಾ ಈ ಫಾರ್ಮ್ ತುಂಬಾ ಒತ್ತಡದಲ್ಲಿ ತಲೆಯಲ್ಲಿ ಇಟ್ಲ. ನೀನ್ ಹೇಳ್ದಾಗ ಮಾತ್ರ ಅಷ್ಟೇ ನಾನ್ ತಯಾರು ಮಾಡ್ಕೊಂಡಿದ್ದು. ಮತ್ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ನಿರಂತರವಾಗಿ 2 ಗಂಟೆ 3 ಗಂಟೆ ಮಾತಾಡ್ಬಲ್ಲರ್. ಅಷ್ಟು ವಾಕ್ಚಾತುರ್ಯ ಮೇಡಮ್ ಅವ್ರ ಹತ್ರ ಅದ್ರಿ. ಯಾವುದೇ ಫಂಕ್ಷನ್ ಅಲ್ಲಿ ಆಗಿರ್ಲಿ, ಸ್ಕೂಲ್ ಕಾಲೇಜ್ಗಳಲ್ಲಿ ಆಗಿರ್ಲಿ, ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತುಗಾರ್ರಿ ಅವ್ರು ಮೇಡಮ್ ಅವರು. ಆಮೇಲೆ ಈಗ ಅಜ್ಜಿಯವ್ರ ಬಗ್ಗೆ ಹೇಳಿದ್ರಿ ಅವರು 96 ವರ್ಷ ಅಂತ. ಕೇವಲ ಅವ್ರ ಧ್ಯಾನ ಅಷ್ಟೇ ಮಾಡ್ತಾರ ಅಂತ ಹೇಳಿದ್ರಿ. ಆಮೇಲೆ ಅದ್ರ ಜೊತೆಗೆ ದಿನನಿತ್ಯ ಸ್ವಾಧ್ಯಾಯ ಮಾಡ್ತಾ ಇರ್ತಾರೆ ಅಜ್ಜಿಯವರು. ಮೇಡಮ್ ಅವರು ಮೇಡಮ್ ಅವ್ರ ಹತ್ರ ಲ್ಯಾಬ್ರರಿ ಐತ್ರಿ ಮೇಡಮ್ ಅವ್ರದ್ದು. ಎಲ್ಲಾ ಪುಸ್ತಕಗಳನ್ನ ಓದಿದಾರೆ ಅಜ್ಜಿ ಅವರು. ಅದು ಖುಷಿ ಅನ್ಸುತ್ತೆ. ಯಾಕಂದ್ರೆ 96 ವಯಸ್ಸಿನಲ್ಲಿ ಧ್ಯಾನ ಜೊತೆಗೆ ಸ್ವಾಧ್ಯಾಯ ಮಾಡ್ತಾರ್ರಿ.
ಅದು ಇವತ್ತಿಗೂ ಕೂಡ ಅವರು ಇಂಥವೆಲ್ಲ ದೊಡ್ಡ ದೊಡ್ಡ ಬುಕ್ ಪ್ರತಿದಿನ ಒಂದ್ ಬುಕ್ ಬೇಕು ಅವಳಿಗೆ ಓದ್ಲಿಕ್ಕೆ. ಅದೇ ಖುಷಿ ಅನ್ಸುತ್ರಿ ಮೇಡಮ್ ಅವರು ಪ್ರೇರಣೆ ರೀ ನಮ್ಗೆಲ್ಲರಿಗೂ. ಆಮೇಲೆ ಯೋಗೇಶ್ವರಿ ಮೇಡಮ್ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರಿ, ಕ್ವಶನ್ ಚೆನ್ನಾಗಿತ್ರಿ. ಯಾಕಂದ್ರೆ ಆತ್ರಿಂದ ಎಲ್ಲರ ಡೌಟ್ ಕ್ಲಿಯರ್ ಆಗ್ತಾವ. ಆಮೇಲೆ ಚಳ್ಳಕೆರೆ ಅಂದಾಗ ಅಲ್ಲಿ ಅನಿತಾ ಮೇಡಮ್, ನಾಗೇಂದ್ರ ಸರ್ ಇದ್ದೇ ಇರ್ತಾರೆ, ಸೀನಿಯರ್ ಮಾಸ್ಟರ್. ಸರ್ ಇನ್ನು ಈ ಥರ್ಡ್ ಐ ಬಗ್ಗೆ ಇನ್ನೂ ಹೇಳೋದ್ ಬಹಳ ಆಗುತ್ತೆ ಸರ್, ಹೇಳೋದಿದೆ ಇನ್ನ ಬಹಳಷ್ಟು ಹೇಳ್ಬೋದು. ಆದ್ರೆ ಮತ್ತೊಂದ್ಸಲ ಕ್ಲಾಸ್ ಮಾಡಿರ್ತೀವಿ ಸರ್. ಮಾಡೋಣ ಮತ್ತೊಮ್ಮೆ ನಮ್ ಕಾರ್ಯಕ್ರಮಕ್ಕೆ ಬಂದು ಕ್ಲಾಸ್ ಮಾಡ್ಬೇಕು ಮೇಡಮ್ ನೀವು. ಮಾಡೋಣ ಮೇಡಮ್ ಮಾಡೋಣ. ಓಕೆ. ತುಂಬಾ ಸುದೀರ್ಘವಾಗಿ ಅಂದ್ರೆ ಸಮಯದ ಅಭಾವದಿಂದ ಸ್ವಲ್ಪ ಸ್ವಲ್ಪ ಆಯ್ತು ನಾನ್ ಶಾರ್ಟ್ ಹೇಳಿದೆ ಮೇಡಮ್. ಹೌದೌದು ಮೇಡಮ್. ಮತ್ತೊಮ್ಮೆ ಮಗದೊಮ್ಮೆ ಯಾವತ್ತಾದ್ರೂ ನಮ್ಗೆ ಕ್ಲಾಸ್ ಇನ್ನೊಂದ್ಸರಿ ಬಂದ್ ಮಾಡ್ಕೊಡಿ ಮೇಡಮ್ ನೀವು. ಮಾಡೋಣ. ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದೀರಿ ನೀವು ಮಹತ್ತರ ಫೌಂಡೇಶನ್ ದಿಂದ. ನಾನಿನ್ನು ಗ್ರೂಪ್ ಅದು ಮಾಡ್ಕೊಂಡು ಯಾವ್ದ್ ಮಾಡ್ತಾ ಇಲ್ಲ. ವಸುಂಧರಾ ವಾರಿಯರ್ ಗ್ರೂಪ್ ದಲ್ಲಿ ಅಷ್ಟೇ ಇದೀವಿ ನಾವು. ಟೈಮ್ ಸಿಗೋದಿಲ್ಲ ಅಂತ ಹೇಳಿ ನಾನು ಸೆಪರೇಟ್ ಆಗಿ ಏನು ಮಾಡ್ಕೊಳಿಕ್ಕೆ ಹೋಗಿಲ್ಲ. ಇಲ್ಲ ಮೇಡಮ್, ಅದು ಈಗ ಈ ರಜದ ಶೆಡ್ಯೂಲ್ ಅಲ್ಲಿ ಇದನ್ನ ಮಾಡಿದ್ದು ಮೇಡಮ್. ಮಕ್ಕಳ ಪ್ರೋಗ್ರಾಮ್ ಬೆಳಿಗ್ಗೆ ಹೊತ್ತು, ಮತ್ತೆ ಮಧ್ಯಾಹ್ನ ಈ ತರ ದೊಡ್ಡವ್ರ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿ ರಂಗನಾಥ್ ಸರ್ ಪ್ಲಾನ್ ಮಾಡಿದ್ರು. ಹಾಗಾಗಿ 21 ಡೇಸ್ ನಡ್ಕೊಂಡು ಹೋಗ್ತಾ ಇದೆ ಮೇಡಮ್. ತುಂಬಾ ಸಂತೋಷದ ವಿಷಯ ಏನಂದ್ರೆ ಚಿಕ್ಕೋಡಿ, ಚಿತ್ರದುರ್ಗ ಎಲ್ಲೆಲ್ಲಿಯವರೋ ನಾವೊಂದ್ ಆನ್ಲೈನ್ ಅಲ್ಲಿ ಸೇರ್ಬಿಟ್ಟು ಕೂಡಿದೀವಿ ಮೇಡಮ್. ಈ ಭಾಷೆ, ಈ ಒಂದ್ ಸಂಸ್ಕೃತಿ, ಈ ಒಂದ್ ಇದನ್ನ ನಾವ್ ನೋಡ್ತಾ ಇದೀವಲ್ಲ, ಅದು ಇದೊಂದು ವಿಶ್ವ ಕುಟುಂಬ ಧೋರಣೆ ಮೇಡಮ್. ಗಾಂಧೀಜಿಯವರ ವಿಶ್ವ ಕುಟುಂಬ ಧೋರಣೆ. ವಿಶ್ವ ಕುಟುಂಬ ಅಂತ ಹೇಳ್ತಾ ಇದೀವಲ್ಲ, ಯಾರು ಬೇರೆ ಅಲ್ಲ, ಎಲ್ಲರೂ ಕೂಡ ಈ ಒಂದು ಮನುಷ್ಯ ಜೀವನದ ಒಂದು ಮನುಷ್ಯ ಜಗತ್ತಿನ ನಾವೆಲ್ಲರೂ ಬಂದವರೇ, ಬೇರೆ ಯಾರು ಅಲ್ಲ. ಅದೇ ಅದು ಒಂದು ಬಹಳ ಖುಷಿ ಆಗ್ತಾ ಇದೆ, ಎಲ್ಲರೂ ಒಂದು ಕಡೆ ಸೇರ್ತಾ ಇದೀವಲ್ಲ ಅಂತ. ನೀವು ಸೀತಾಯನ ಓದಿದಿರಾ ಮೇಡಮ್? ಸೀತಾಯನ ಇಲ್ಲ ಸೀತಾಯಣ ಮಾಡಿದ್ರು ಮೇಡಮ್, ಮಾರ್ನಿಂಗ್ ಬ್ಯಾಚ್ ಅಲ್ಲಿ ಮಾಡಿದ್ರು ಸೀತಾಯಣ. ಬಹಳ ತುಂಬಾ ಉತ್ತಮವಾದದ್ದು, ತುಂಬಾ ಅದ್ಭುತವಾದ ಗ್ರಂಥ ಮೇಡಮ್ ಅದು. ಅದನ್ನ ಯೂಸ್ ಮಾಡಿದ್ರು ಉಮಾ ಮೇಡಮ್ ಮತ್ತೆ ಉಷಾರಾಣಿ ಮೇಡಮ್ ಮಾಡಿದ್ರು. ತುಂಬಾ ಅದ್ಭುತವಾಗಿ ಮಾಡಿದ್ರು ಮೇಡಮ್. ಓದಿ ಮೇಡಮ್, ತುಂಬಾ ಚೆನ್ನಾಗಿದೆ. ಹೌದೌದು. ಥ್ಯಾಂಕ್ಸ್ ರೀ ಮೇಡಮ್ ರೀ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಸರ್ ಅವ್ರ ಬಗ್ಗೆ ಹೇಳಿ ಒಂಚೂರು. ಅವರು ಹಿರಿಯರಿದ್ದಾರೆ, ಅವ್ರ ಹತ್ರ ಒಂದೆರಡೇ ಮಾತಾಡಿಸ್ರಿ. ನಮ್ಮ ತಾಯಿಯವ್ರಿ ಮೇಡಮ್ ರೀ, ನಮ್ಮ ತಾಯಿಯವರು ಈಗ ಅಂದ್ರೆ ಧ್ಯಾನ ಪರಿಚಯ ಆಗಿ ನನಗೆ 4 ವರ್ಷ ಆಯ್ತ್ರಿ. ನಿನ್ನೆ ಕ್ಲಾಸ್ ಹೇಳಿದ್ದೀನಿ ನಾನು. 2020 ಅಕ್ಟೋಬರ್ 9ನೇ ತಾರೀಕು. ಅಂದಿನಿಂದ ನಾನು ಮತ್ತೆ ನಮ್ಮ ತಾಯಿಯವರು ಸತತವಾಗಿ ಧ್ಯಾನ ಒಂದು ದಿನ ಬಿಟ್ಟಿಲ್ಲ. ನಾವ್ 1 ಗಂಟೆ ಧ್ಯಾನ ಮಾಡಿದ್ರೆ ನಮ್ಮ ತಾಯಿಯವರು 4 ಗಂಟೆ ಧ್ಯಾನ ಮಾಡ್ತಾರೆ. 4 ಗಂಟೆ ಧ್ಯಾನ ಮಾಡ್ತಾರ್ರಿ ಅವರು. ದಿನಾಲು 4 ಗಂಟೆ ಧ್ಯಾನ ಮಾಡ್ತಾರೆ. ಆಮೇಲೆ ಎಲ್ಲಾ ಟ್ಯಾಬ್ಲೆಟ್ಸ್ ಬಿಟ್ಟಿದ್ದಾರೆ ಅವರು. ಮೊದಲು BP ಟ್ಯಾಬ್ಲೆಟ್ಸ್ ಇದ್ದವ್ರು, ಆಮೇಲೆ ಆಸ್ಮಾ ಟ್ಯಾಬ್ಲೆಟ್ ಇಲ್ಲ ಮೇಡಮ್. ಅವ್ರು ಯಾವ್ದು ಒಂದು ಟ್ಯಾಬ್ಲೆಟ್ ತಗೊಳ್ಳೋದಿಲ್ಲ ಈ ಸ್ಟೇಜಿನಲ್ಲಿ ಕೂಡ. ಮತ್ತೆ ಎಲ್ಲಾ ಕಡೆ ಧ್ಯಾನ ಕ್ಲಾಸ್ಗಳಿಗೆ, ಧ್ಯಾನ ಗುಂಪುಗಳಿಗೆ ಎಲ್ಲಾ ಕಡೆ ಅಡ್ಡಾಡ್ತಾರೆ ಮೇಡಮ್. ಅವ್ರು ಹೋಗ್ತಾರೆ. ಈಗ ಅವ್ರ ವಯಸ್ಸು 80 ವರ್ಷ. ಎಷ್ಟು ವಯಸ್ಸಿಗೆ ಸರ್? 80 ಮೇಡಮ್, 80 ವಯಸ್ಸು ರೀ. 80. ಯಪ್ಪ, ಗ್ರೇಟ್ ಅಪ್ಪ, ಗ್ರೇಟ್. ನಮಸ್ತೆ ಅಜ್ಜಿ ಅವ್ರೆ. ನಮಸ್ಕಾರ. ಧ್ಯಾನ ಸಿಕ್ಕಿರೋದೇ ಅದೊಂದು ನಮಗ ಭಾಗ್ಯ ರೀ. ಅದ ಅಮೃತ ಅನ್ನೋದ್ರಿ ಧ್ಯಾನ ಸಿಕ್ಕಿರೋದೇ. ಆಮೇಲೆ ನಿಮ್ಮಂತ ಎಲ್ಲಾ ಮಾಸ್ಟರ್ ಸಿಕ್ಕಿರೋದೇ ಒಂದು ಭಾಗ್ಯ ರೀ. ಯಾಕಂದ್ರೆ ಎಲ್ಲಾ ನೋಡ್ರಿ, ಪರಿಚಯ ಎಷ್ಟ್ ಇರ್ತೈತ್ರಿ ಒಂದ್ ಮನುಷ್ಯನಿಗೆ. ಬಹಳಷ್ಟು ಪರಿಚಯ ಅಂದ್ರೆ ತಮ್ಮ ಊರು, ಒಂದು ಸುತ್ತಮುತ್ತಲ 4 ಹಳ್ಳಿ ಅಂದ್ರೆ ಮುಗದೇ ಹೋಯ್ತ್ರಿ. ಆದ್ರೆ ಇದ್ರಿಂದ ಇಡೀ ಜಗತ್ತೇ ಪರಿಚಯ ಆಗ್ತದ್ರಿ. ಆಮೇಲೆ ಎಲ್ಲಾ ನೋಡಿ ಖುಷಿ ಆಯ್ತು ನನಗೆ. ಅಜ್ಜಿ ಅವ್ರನ್ನ ನೋಡಿ ಎಲ್ಲೋ ಒಂದ್ ಕಡೆ ಆ ಆತ್ಮ ನನಗೆ ಹಿಂದೆಂದೋ ಪರಿಚಯ ಇದೇನೋ ಅನ್ನೋ ತರ ಆಗ್ತದೆ. ಯಾಕಂದ್ರೆ ನಮ್ಮ ಅಜ್ಜಿಯವರೆಲ್ಲ ಈ ತರ ಹಿಂಗ್ ಹಾಕ್ತಿದ್ರು. ಈಗ ಹಾಕೋರೇ ನೋಡ್ತಾ ಇಲ್ಲ ನಾವು. ಹಿಂಗ್ ಸೆರಗ್ ಹಾಕೋದು ಎಷ್ಟು ಒಳ್ಳೆ ಸಂಸ್ಕೃತಿ ಅಪ್ಪ. ವೆರಿ ಗುಡ್, ಥ್ಯಾಂಕ್ ಯು ಸರ್. ಒಳ್ಳೆ ಪರಿಚಯ. ಭಾರತೀಯ ಎಲ್ಲಾ ಸಂಸ್ಕೃತಿಗಳೇ ಶ್ರೇಷ್ಠವಾದದ್ದೇ ಅದಾವ ಮೇಡಮ್. ಹೌದು, ನಿಜ ಮೇಡಮ್, ಹೌದು. ಅದೇ ನಮ್ ಸಂಸ್ಕೃತಿನೇ ಇವಾಗ ಬೇರೆ ಕಂಟ್ರಿಯವರೆಲ್ಲ ಅವ್ರು ಫಾಲೋ ಮಾಡ್ತಾ ಇದಾರೆ. ಈ ಬೇರೆ ಕಂಟ್ರಿಯವರೆಲ್ಲ ಸ್ಯಾರಿ ಹಾಕ್ತಾ ಇದಾರೆ ಮೇಡಮ್ ಇವಾಗ. ಹಾಕ್ತಾ ಇದ್ವಿ. ನಮ್ ಧ್ಯಾನವೆಲ್ಲ ಕದ್ದು ಒಯ್ದು ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮೇಡಮ್. ಧ್ಯಾನ, ಯೋಗ ಎಲ್ಲ ಇವಾಗ ಅವ್ರು ಮಾಡ್ತಾ ಇದಾರೆ ಅಂತ ಇಲ್ಲ. ಆಮೇಲೆ ಈಗ ಕೃಷ್ಣ ದೇವಸ್ಥಾನ ಇದೆ ಅಲ್ಲ, ಎಲ್ಲಿ ಇದು ಮೇಡಮ್, ಬೆಂಗಳೂರಲ್ಲಿ ಯಾವ್ದದು ದೇವಸ್ಥಾನ? ಇಸ್ಕಾನ್ ಟೆಂಪಲ್ ಇದೆ ಅಲ್ಲ, ಅಲ್ಲಿ ಎಲ್ರು ಬರೀ ಔಟ್ ಆಫ್ ಕಂಟ್ರಿ ಅವರು ಬರೀ ಬಹಳ ಜನ ಇರ್ತಾರೆ ಮೇಡಮ್ ಅಲ್ಲಿ.
ಅವರು ಭಗವದ್ಗೀತೆಯನ್ನ ಬಹಳ ಓದ್ತಾರ ಮೇಡಮ್. ಭಗವದ್ಗೀತೆಯನ್ನ ಬಹಳ ಸರ್ಚ್ ಮಾಡ್ತಾರ ಅವರು. ಜಗತ್ತಿನಲ್ಲಿನ ಭಗವದ್ಗೀತೆಗೆ ಪರ್ಯಾಯವಾದ ಇನ್ನೊಂದು ಗ್ರಂಥ ಇಲ್ಲ ಮೇಡಮ್. ತುಂಬಾ ಪ್ರೀತಿ ಮಾಡಿ ಓದ್ತಾರೆ ಮೇಡಮ್ ಅದನ್ನ. ಹೌದೌದು, ಭಗವದ್ಗೀತೆಗೆ ಪರ್ಯಾಯವಾದ ಇನ್ನೊಂದು ಗ್ರಂಥವೇ ಇಲ್ಲ ಮೇಡಮ್. ಅಂತ ಒಂದು ಗ್ರಂಥ. ಇಟ್ಕೊಂಡು ನಾವ್ಯಾಕೆ ನಮ್ಮ ಗ್ರಂಥದ ಬಗ್ಗೆ ಅಷ್ಟೊಂದು ಆಸಕ್ತಿ ಮಾಡ್ತಾ ಇಲ್ಲ? ಅದೇ ನಾವ್ ಅದನ್ನ ಮೇಡಮ್, ನಮ್ಮ ಅಸಡ್ಡೆನೆ ನಮ್ಮ ಸೋಮಾರಿತನ ಅವ್ರಿಗೆ ಆಸಕ್ತಿ ಆಗಿ ಬೆಳೆದ್ ನಿಂತಿದೆ ಅಷ್ಟೇ, ಎಮ್ಮರ ಆಗಿದೆ ಅವರಲ್ಲಿ. ಏನಾಯ್ತು, ನಮ್ಗ ಸ್ವಾತಂತ್ರ್ಯ ಬ್ರಿಟಿಷರ ಕಾಲದಲ್ಲಿ ನಮ್ ಶಿಕ್ಷಣ ಪದ್ಧತಿ ಬದಲಾವಣೆ ಆಗಿ ಹೋಯ್ತು. ಆಗಿ ಹೋಗಿ ನಮ್ಮ ಯೋಗ, ಧ್ಯಾನ, ಸಂಸ್ಕೃತಿ ಇದೆಲ್ಲ ಓದತಕ್ಕಂತ ನಮ್ಮ ಗುರುಕುಲಗಳ ಬಂದಾಗಿ ಹೋದವು. ಮತ್ತ ಸಂಸ್ಕೃತ ಭಾಷೆ ಕಲಿಯೋದು ಹೋಯ್ತು. ಸಂಸ್ಕೃತ ಪ್ರಬಲವಾದ ಲ್ಯಾಂಗ್ವೇಜ್ ಮೇಡಮ್. ನಿಜವಾಗ್ಲೂ ಅಧ್ಯಾತ್ಮದ ಮಾರ್ಗವನ್ನ ತೋರಿಸ್ತಕ್ಕಂತ ಭಾಷೆ ಅದು. ಆ ಭಾಷೆನೂ ನಾವು ಕಲಿಯೋದ್ ಬಿಟ್ಟಿವಿ. ದೇವ ಭಾಷೆ ಅಂತಾನೆ ಕರೀತಾರ ಅದನ್ನ. ದೇವ ಭಾಷೆ ಅದು ಕೂಡ ನಿಂತು ಹೋಯ್ತು. ನಮ್ಗೆಲ್ಲಾ ಈ ಫಾರಿನ್ ಲ್ಯಾಂಗ್ವೇಜು, ಇದೆಲ್ಲ ಫಾರಿನ್ ಕಲ್ಚರು, ಈ ಶಿಕ್ಷಣ ಬಂದ್ಬಿಡ್ತು. ಹೀಗಾಗಿ ನಾವು ನಮ್ಮದನ್ನು ಬಿಟ್ಕೊತ ಬಂದ್ವಿ. ನಮ್ ದೇಶದಲ್ಲಿ ಮುಕ್ಕಾಲ್ ಭಾಗ ಬರೀ ಇಂಗ್ಲಿಷ್ಗೆ ಹೆಚ್ಚಿನ ಒಂದು ಇದನ್ ಕೊಡ್ತಾ ಇರೋದ್ರಿಂದ ಹೆಚ್ಚಿನ ಆದ್ಯತೆ ಮೇಡಮ್. ಹಂಗಾಗಿ ಆಮೇಲೆ ಅವ್ರಿಗೆಲ್ಲ ಈ ಕಡೆ ಎಂಟ್ರಿ ಇದೆ. ಹಂಪಿಯಲ್ಲಿ ಹೋದ್ರೆ ಫುಲ್ ಹಂಪಿ ಪೂರ್ತಿ ತುಂಬ್ಕೊಂಡ್ಬಿಟ್ಟಿದಾರ ಅವ್ರು. ತುಂಬ್ಕೊಂಡಿದಾರೆ ಮೇಡಮ್. ಅಲ್ಲಿ ಸರ್ಚ್ ಮಾಡ್ತಾ ಇದಾರ ಅವರು. ಹಂಪಿಯ ಒಂದು ಬೆಟ್ಟದ ಮಧ್ಯದಲ್ಲೇ ಇನ್ನೂ ಸ್ವರ್ಣ ಲೇಪಿತ ಮೇಡಮ್ ಮ್ಯೂಟ್ ಆಗಿದ್ರೆ ಮ್ಯೂಟ್ ಮಾಡ್ಕೊಡಿ ಮೇಡಮ್. ಮ್ಯೂಟ್ ಆಗಿದೆ ಮೇಡಮ್. ಸರ್ ತಮ್ಮ ಊಟ ಎಲ್ಲ ಏನ್ ಸರ್? ದಿನ ರೊಟ್ಟಿನ? ದಿನ ಜೋಳದ ರೊಟ್ಟಿ ಮೇಡಮ್. ಜೋಳದ ರೊಟ್ಟಿ, ರೊಟ್ಟಿ ಗಟ್ಟಿ. ನಮ್ದು ಮುದ್ದೆ. ನಿಜವಾಗಿಲ್ಲ ಮೇಡಮ್. ಮುದ್ದೆ ನಿದ್ದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗ್ ನಡ್ಸ್ಕೊಟ್ರಿ ಮೇಡಮ್. ಅದೇ ಅವಾಗ ಹಿಂದಿನ ಮಾತು ಅಂತ ಹೇಳ್ತಾರೆ, ಋಣಾನುಬಂಧ ಅಂತ. ನಮ್ಗೆ ಯೋಗ ಇರೋದಿಕ್ಕೆ ನಿಮ್ಮಂತ ಸಜ್ಜನರ ಸಾಂಗತ್ಯ ಎಲ್ಲ ನಾವು ಪಡಿತಾ ಇದೀವಿ. ನಿಮ್ಮಂತ ಇದು ಹಿರಿಯ ಪಿರಮಿಡ್ ಮಾಸ್ಟರ್ಗಳ ಜೊತೆ ನಮ್ಗೆ ಇಷ್ಟು ಜ್ಞಾನ ಪಡ್ಕೊಳಕ್ಕೆ ನಮ್ಗೆ ಅವಕಾಶ ಆಗಿದೆ ಮೇಡಮ್. ಕಾರ್ಯಕ್ರಮ ತುಂಬಾ ಚೆನ್ನಾಗ್ ನಡ್ಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮತ್ತೊಂದ್ಸರಿ ಬರ್ತೀನಿ ಮೇಡಮ್ ಯಾವಾಗ. ಸಂಜಯ್ ಸರ್ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಗೆ ಈ ತರ ಒಳ್ಳೊಳ್ಳೆ ಮಾಸ್ಟರ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು ಸಂಜಯ್ ಸರ್, ಅವ್ರಿಗೂ ತುಂಬಾ ಹೃದಯದ ಕೃತಜ್ಞತೆಗಳು. ಸರ್ ಅದು ನಾನು ಅವರು ಪ್ರೀ ಮೇಡಮ್ ಹೇಳ್ತಾ ಇರ್ಬೇಕಿದ್ರೆ, ನಾನು ಸಂಜಯ್ ಸರ್ ಅಂತ ಹೇಳ್ಬೇಕಿದ್ರೆ ನಾನು ನಿಜವಾಗ್ಲೂ ನೀವ್ ಅನ್ಕೊಂಡಿರ್ಲಿಲ್ಲ ಸರ್. ಸಾರಿ ಸಂಜಯ್ ಸರ್ ಅಂತ ನಿಮ್ ಜೊತೆ ಮಾತಾಡಿದ್ದೀನಿ ಸರ್ ನಾನು, ಆದ್ರೆ ನೀವು ಅಂತ ಗೊತ್ತಿರ್ಲಿಲ್ಲ ನನ್ಗೆ. ಸಾರಿ ಸರ್. ಸಂಜಯ್ ಸರ್ ಹನುಮಂತ ಇದ್ದಂಗ್ ಮೇಡಮ್. ಅವ್ರು ಎಲ್ಲಿ ಇರ್ತಾರ ಅಲ್ಲಿ ಶಕ್ತಿ ಇರುತ್ತೆ. ಹೌದು ಮೇಡಮ್. ಅವರು ತುಂಬಾ ಸ್ಪೋರ್ಟಿವ್, ತುಂಬಾ ಆಕ್ಟಿವ್. ಅವ್ರ ಬಗ್ಗೆ ಇನ್ನೊಂದ್ ಮಾತು ಹೇಳಂಗಿಲ್ಲ ಮೇಡಮ್. ಅಷ್ಟು ನಿಜ. ಇಷ್ಟು ಧ್ಯಾನದ ದಿನಗಳಲ್ಲಿ ಅವರೇ ನಮ್ಗೆ ಬೆನ್ನೆಲುಬಾಗಿ ನಮ್ಗೆ ಮಾಸ್ಟರ್ಸ್ ಎಲ್ಲ ಇಲ್ಲಿ ನೆರೆದಿರೋ ಎಲ್ಲಾ ಧ್ಯಾನ ಮಿತ್ರರ ಪರವಾಗಿ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ನಮ್ಮ ಸಹಕಾರಕ್ಕೆ, ನಮ್ಮ ಈ ಬೆನ್ನೆಲುಬಾಗಿ ನಡೆಸ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಮೇಡಮ್. ಆ ತರ ಇಲ್ರಿ, ನೀವು ಮಾಡ್ತಕ್ಕಂತ ಸೇವೆಯಲ್ಲಿ ಒಂದು ಇದು ಅನ್ನೂನ ಅಲ್ರಿ ನಾನು ಮಾಡೋದು. ಇಲ್ಲ ಸರ್, ನೀವ್ ಮಾಡ್ತಾ ಇರೋದ್ರೊಳಗೆ ನಾವೊಂದ್ ಸಾಸ್ ಎಷ್ಟು ನಾವೆಲ್ಲರೂ ನಾವ್ ಮಾಡ್ತಕ್ಕಂಥದ್ದು ಪತ್ರಿಜಿ ಅವ್ರ ಮಾರ್ಗದಲ್ಲಿ. ಇಲ್ಲಿ ಎಷ್ಟು ನೂರಾರು ಸಾವಿರಾರು ಜುಮ್ಗಳು ಇದ್ರು ಸಹ ನಮ್ಮೆಲ್ಲರ ಒಂದೇ ದಾರಿ, ಪತ್ರಿಜಿ ಮಾರ್ಗ. ನಾವ್ ಎಷ್ಟು ಸೇವೆಯನ್ನು ಸಲ್ಲಿಸಿದ್ರು ಕಡಿಮೆ. ಯಾಕಂದ್ರೆ ನಾವು ಯಾವ ರೀತಿ ಸೇವೆಯನ್ನು ಸಲ್ಲಿಸ್ಬೇಕಂದ್ರೆ ರೀ, ಒಂದು ಹುಚ್ಚ ಆಗ್ಬೇಕ್ರ ಸೇವೆಯನ್ನು ಸಲ್ಲಿಸ್ಲಿಕ್ಕೆ. ಅಷ್ಟು ನಾವು ನಮಗೆ ಸಮಯ ಇದ್ದಾಗ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನಿಸ್ಬೇಕು ಪ್ರತಿಯೊಬ್ರು ಸರ್. ಒಂದು ಕ್ವಶನ್ ನಡೀತಾ ಇದ್ದೀರಾ ಸರ್ ನೀವು? ಆ ಮಾತಿಗೆ ತಕ್ಕಂಗೆ ನಡೀತಾ ಇದ್ದೀರಾ ಸರ್ ನೀವು? ಆಗುತ್ತಲ್ರಿ ಮೇಡಮ್ ರೀ, ಅದನ್ನ ಮಾಡ್ಬೇಕ್ರಿ. ಯಾಕಂದ್ರೆ ಇದು ಸೇವೆ ಆಗ್ಯರಿ ಮೇಡಮ್, ಇದು ಸೇವೆ ಸಿಗೋದು. ಸರ್ ನಿಮಗೆ ಈ ಧ್ಯಾನದ ಒಂದು ಇದು ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ? ಮೇಡಮ್ ರೀ, ನನಗೆ ಅದು ಯೂಟ್ಯೂಬ್ ಮುಖಾಂತರ ಗೊತ್ತಾಯ್ತ್ರಿ. ಧ್ಯಾನ ಅನ್ನೋದೇ, PSSM ಅನ್ನೋದೇ, ಪತ್ರಿಸರ ಅನ್ನೋದೇ ಏನು ಗೊತ್ತಿರ್ಲಿಲ್ರಿ ಮೇಡಮ್. ಮೊದಲು ಅಂದ್ರೆ ಧ್ಯಾನದ ಬಗ್ಗೆ ನಾ SSY ಮಾಡಿದ್ರಿ, ಸಿದ್ಧ ಸಮಾಧಿ ಯೋಗ. ಅದ್ರಲ್ಲಿ 15 ನಿಮಿಷ ಧ್ಯಾನ ಇರ್ತದ್ರಿ. ಮುಂಜಾನೆ 15 ನಿಮಿಷ, ಮಧ್ಯಾಹ್ನ, ರಾತ್ರಿ 15 ನಿಮಿಷ ಧ್ಯಾನ ಮಾಡ್ಕೊಂಡೇ ಊಟ ಮಾಡ್ಬೇಕಂತ ಹೇಳಿರ್ತಾರ್ರಿ ಅವ್ರು. ಇಲ್ಲಾಂದ್ರೆ ನೀವು 3 ಸಮಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದೇ ಸಮಯ 45 ನಿಮಿಷ ಮುಂಜಾನೆ ಮಾಡ್ಕೋಬಹುದು. ಅಂದ್ರೆ ಸೋಹಂ ಧ್ಯಾನ ಅಂತಕ್ಕಂಥದ್ದು ಮಾಡ್ಕೋಬೇಕು ಅಂತ ಹೇಳ್ತಿದ್ರೆ. ಆಮೇಲೆ ಅದನ್ನ ಕಂಟಿನ್ಯೂ ಆಗಿ ನಾ ಮಾಡ್ತೀನಿ. ಆಮೇಲೆ ಧ್ಯಾನ
ಬಗ್ಗೆ ಹೆಚ್ಚು ಇದಿತ್ರಿ, ನನಗೆ ಇಂಟ್ರೆಸ್ಟ್ ಇತ್ರಿ. ಅದ್ರ ಬಗ್ಗೆ ನಾ ವಿಡಿಯೋ ನೋಡ್ತಾ ಇದ್ದೀನಿ ಯೂಟ್ಯೂಬ್ ದಲ್ಲಿ. ಆಮೇಲೆ ಜಗ್ಗಿ ವಾಸುದೇವ್ ಅವ್ರದ್ದು ವಿಡಿಯೋಗಳನ್ನ ನೋಡ್ತಾ ಇದ್ರಿ. ಅವಾಗ ನನಗೆ ಈ ಒಂದು PMC ವರಹಾಮೂರ್ತಿ ಸರ್, ಅವ್ರು ಮೊದಲು ಕರ್ನಾಟಕ ಜ್ಞಾನ ಪ್ರಗತಿ ಪರಿಷತ್ನ ಅಧ್ಯಕ್ಷರಾಗಿದ್ದರ್ರಿ. ಅವ್ರಿಗೆ ಇಲ್ರಿ ಬಿಟ್ಟಿದಾರ್ರಿ. ಆಮೇಲೆ ಅವ್ರ ಒಂದು ವಿಡಿಯೋ ನೋಡಿ, ಅದ್ ವಿಡಿಯೋನೇ ನನಗೆ ಒಂದು ಧ್ಯಾನಕ್ಕೆ ಕರೆದುಕೊಂಡ್ ಬಂದಿತ್ರಿ. ಧ್ಯಾನ ಮತ್ತು ಅದರ ಲಾಭಗಳು ಅನ್ನೋ ವಿಡಿಯೋ ಪ್ರತಿಯೊಬ್ರು ಸಹಿತ ನೋಡ್ಬೇಕ್ರಿ. ಅದನ್ನ ಕಳಿಸ್ತೀನಿ ಮೇಡಮ್ ಅವ್ರಿಗೆ, ಕವಿತಾ ಮೇಡಮ್ ಅವ್ರಿಗೆ ಕಳಿಸ್ತೀನಿ, ನೀವೆಲ್ಲಾರು ನೋಡ್ರಿ. ಬಹಳ ಚೆನ್ನಾಗಿತ್ತು. ಅವ್ರೇನ್ ಹೇಳ್ತಾರಲ್ರಿ, ಈ ಪಂಚಭೂತ ಇದಾವಲ್ರಿ, ಪಂಚ ಮಹಾಭೂತಗಳಿಂದ ಆಗಿರ್ತಕ್ಕಂಥ ಶರೀರ, ಆಮೇಲೆ ಅವುಗಳು ಇಲ್ದೇನೆ ನಾವು ಎಷ್ಟೋ ಸಮಯ ಇರ್ಬೋದ್ರಿ, ಎಷ್ಟೋ ದಿನ, ಎಷ್ಟೋ ಸಮಯ, ಎಷ್ಟೋ ನಿಮಿಷಗಳು ಇರ್ಬೋದು. ಈಗ ಆಹಾರ ಇಲ್ದೇ ಇರ್ಬೋದ್ರಿ. 21 ದಿನ ಗಾಂಧೀಜಿ ಉಪವಾಸ ಮಾಡಿದ್ರು. ಆಮೇಲೆ ನೀರಿಲ್ದೇ ಇರ್ಬೋದ್ರಿ, ಒಂದ್ 4-5 ದಿನ ನೀರಿಲ್ದೇ ಇರ್ಬೋದ್ರಿ. ಆಮೇಲೆ ಗಾಳಿ ಇಲ್ದೇನೂ ಇರ್ಬೋದ್ರಿ. ಆಮೇಲೆ ಆಕಾಶ ತತ್ವ, ಈ ರೀತಿಯಾಗಿ ಅಂದ್ರೆ ಕೆಲವೊಂದಿಷ್ಟು ಕ್ಷಣ ಆದ್ರೂ ಸಹಿತ ನಾವು ಜೀವಿಸಬಹುದು. ಆದ್ರೆ ಈ ಕಾಸ್ಮಿಕ್ ಎನರ್ಜಿ ಅನ್ನೋದಲ್ರಿ, ಪ್ರಾಣಮಯ ಶಕ್ತಿ, ಅದಿಲ್ದೆ ಮೈಕ್ರೋ ಮಿಲಿ ಸೆಕೆಂಡ್ ಸಹಿತ ನಾವ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರ ಅವ್ರು. ಮೈಕ್ರೋ ಮಿಲಿ ಸೆಕೆಂಡ್ ಈ ಪ್ರಾಣಮಯ ಶಕ್ತಿ. ಆಮೇಲೆ ಅದನ್ನ ನಾವು ನಿದ್ರೆಯಲ್ಲಿ ಪಡಿತೇವ್ರಿ. ಆದ್ರೆ ಅದನ್ನ ಎಷ್ಟು ಪಡಿತೇವೆ ಅಂದ್ರೆ 10-15% ಅಷ್ಟು ಪಡಿತೇವೆ ನಾವು ನಿದ್ರೆಯಲ್ಲಿ. ಆಮೇಲೆ ಅದನ್ನ ಪೂರ್ತಿ ಪಡಿಬೇಕಂದ್ರೆ ಧ್ಯಾನನೇ ಮಾಡ್ಬೇಕು. ನೋಡಕ್ಕೂ ನಾವು ಪಡಿಬೇಕಾದ್ರೆ ಧ್ಯಾನ ಮಾಡ್ಬೇಕು. ಆಮೇಲೆ ಧ್ಯಾನದಿಂದಲೇ ಎಲ್ಲವೂ ಸಿಗ್ತಿದೆ ಅಂತ ಹೇಳ್ತಾರೆ ವರಹಾಮೂರ್ತಿ ಸರ್ ಅವರು. ಅದೊಂದು ವಿಡಿಯೋನೇ ನನಗೆ ಈ ಮಾರ್ಗಕ್ಕೆ ಕರೆದುಕೊಂಡು ಬಂದಿದೆ. ಅಂದಿನಿಂದ ಒಂದು ದಿನ ನಾನು ತಪ್ಪಿಸಿಲ್ರಿ ಧ್ಯಾನ ಮಾಡೋದು. ಆಮೇಲೆ ಧ್ಯಾನ ಪ್ರಚಾರ ಮಾಡೋದು. ಸರ್ ಹೇಳಿದ್ಮೇಲೆ ಒಂದ್ ಇನ್ಫಾರ್ಮೇಶನ್ ನಾನು ಯೂಟ್ಯೂಬ್ ಅಲ್ಲಿ ಹಿಂಗೆ ಬುಕ್ ಅಲ್ಲಿ ಓದಿರೋದನ್ನ ಹಂಚ್ಕೊಬೇಕು ಅಂತ ಇಷ್ಟ ಪಡ್ತಿದ್ದೀನಿ. ಧ್ಯಾನದಿಂದ ನಮ್ಮ ಇಂಡಿಯನ್ಸ್ ಅಲ್ಲಿ ಎಷ್ಟು ಪವರ್ ಇದೆ ಅಂದ್ರೆ, ಎಷ್ಟೇ ಥಂಡಿಲಿದ್ರು ಕೂಡ ನಾವ್ ಬೆವರ್ಬೋದು, ನಾವ್ ಬೆವರೋದು ಕೂಡ ಶೆಕೆದಲ್ಲಿ ಕೂಡ ಥಂಡಿ ತಗೊಂಬೋದು ಅನ್ನೋದಕ್ಕೆ ಒಂದ್ ಎಕ್ಸ್ಪೆರಿಮೆಂಟ್ ಆಗಿತ್ತಂತೆ. ಹಿಮಾಲಯದಲ್ಲಿ ಇರೋ ಧ್ಯಾನಿಗಳನ್ನ ಕರ್ಕೊಂಡೋಗಿ ಐಸ್ ಗಡ್ಡೆ ಮೇಲೆ ಕೂಡ್ಸಿದ್ರಂತೆ. ಧ್ಯಾನದ ಬಗ್ಗೆ ಹೇಗೆ ಅವರು ಬಾಡಿ ಕಂಟ್ರೋಲ್ ತಗೊಬಹುದು ಅಂತ. ಬಟ್ ಐಸ್ ಗಡ್ಡೆ ಮೇಲೆ ಕೂತಿದ್ರು ಕೂಡ ಅವ್ರಿಗೆ ಯಾರಿಗೂ ನಡಕ ಆಗ್ಲಿ ಏನೂ ಆಗಿಲ್ವಂತೆ. ಅವ್ರು ನಾರ್ಮಲ್ ಟೆಂಪರೇಚರ್ ಅಲ್ಲಿ ಹೇಗಿರ್ತಾರೋ ಹಾಗೆ ಇದ್ರಂತೆ. ಅಷ್ಟು ಪವರ್ಫುಲ್ ಇದೆಯಂತೆ ನಮ್ ಧ್ಯಾನದಲ್ಲಿ. ಹೌದ್ರಿ ಮೇಡಮ್, ಹೌದ್ರಿ. ಅಂತ ಯೋಗಿಗಳೇ ಮೊನ್ನೆ ಬಂದಿರಿ ಮೇಡಮ್, ಇಲ್ಲಿ ಬೆಳಗಾವಿಗೆ ಬಂದಿರಿ ಮೇಡಮ್. ಅಂತ ಯೋಗಿಗಳು ಕ್ರಿಯಾಯೋಗವನ್ನ ಕಲಿಸ್ಕೊಡ್ಲಿಕ್ಕೆ ಬಂದಿದ್ರಿ ಅವ್ರು. ಆಮೇಲೆ ಆ ಕ್ಲಾಸ್ ಅಂದ್ರೆ ಅಲ್ಲಿ ಹೋಗಿದ್ರು ನಾವು. ನಮ್ಗೆ ಅಲ್ಲಿ ಅಂದ್ರೆ ಇನ್ವಿಟೇಷನ್ ಮಾಡಿದ್ರೆ ಅಲ್ಲಿ ನಾವು ಹೋಗಿದ್ರು ಅಲ್ಲಿ. ಆಮೇಲೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಕ್ರಿಯಾಯೋಗದ ದೀಕ್ಷೆ ತೆಗೆದುಕೊಳ್ಳಿಲ್ಲ, ಯಾಕಂದ್ರೆ ಈಗ ನಾವು ಪತ್ರಿಜಿ ಗುರುಗಳ ಒಂದು ಮಾರ್ಗದಲ್ಲಿ ಇದ್ದೇವೆ. 15 ಸೂತ್ರಗಳನ್ನ ಅಳವಡಿಸ್ತಾ ಇದ್ದೇವೆ. ಆಮೇಲೆ ಇದ್ರಲ್ಲೇ ನಮ್ಗೆ ಏನೇನ್ ಬೇಕಲ್ರಿ ಗುರುಗಳೇ ನಮ್ಗೆ ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ಕೇವಲ ಗುರುಗಳು ಬಂದಾರಿ ದರ್ಶನ ತೆಗೆದುಕೊಂಡ್ ಬರೋದ್ರಿ, ಆಮೇಲೆ ಜ್ಞಾನವನ್ನು ಪಡೆದುಕೊಂಡ್ ಬರೋದಂತ ಹೋಗಿದ್ರಿ ನಾವು. ಅವ್ರ ಇದೇ ಅನುಭವನ ಹೇಳ್ತಾ ಇದ್ರು. ಆದ್ರೆ ನಮ್ಗೆ ಯಾರ್ದಪ್ಪ ಗೊತ್ತಿಲ್ಲ, ಜಸ್ಟ್ ಈಗ ಧ್ಯಾನದ ಬಗ್ಗೆ ಓದ್ತಿರ್ತೀವಲ್ಲ ಬುಕ್ಸ್, ಈ ಎಕ್ಸ್ಪೀರಿಯನ್ಸ್ ಎಲ್ಲ ಆತರ ಇದ್ರಲ್ಲಿ ಇದೊಂದನ್ನ ನಾನು ನೋಟ್ ಮಾಡ್ಕೊಂಡಿದ್ದೆ. ಸೊ ಧ್ಯಾನ ಮಾಡೋದ್ರಿಂದ ನಮ್ಮ ಮನ್ಸು ನಮ್ಮ ಹಿಡಿತದಲ್ಲಿ ಇರುತ್ತೆ. ನಾವು ಹೇಗ್ ಬೇಕಾದ್ರೂ ನಾವು ಕಂಟ್ರೋಲ್ ತಗೊಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ. ಅದನ್ನ ನಮ್ಮ ಇಂಡಿಯನ್ಸ್ ಧ್ಯಾನಗಳು, ಈಗ ಹಿಮಾಲಯದಲ್ಲಿ ದೊಡ್ಡ ದೊಡ್ಡ ಧ್ಯಾನಿಗಳು ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡೋಗಿ ಈ ಪ್ರಯೋಗ ಮಾಡಿದಾರಂತೆ. ಮತ್ತೆ ಹೆವಿ ಟೆಂಪರೇಚರ್, ಬಿಸಿ ಶಾಖದಲ್ಲಿ ಕೂಡ ಕೂಡ್ಸಿದಾರಂತೆ. ಬಟ್ ಆ ಧ್ಯಾನಿಗಳು ಒಂದು ಚೂರು ಕೂಡ ಬದ್ಲಾಗಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಇನ್ನೊಂದು ಯೂಟ್ಯೂಬ್ ಅಲ್ಲಿ ನೋಡಿದ್ದು, ಬೆಂಕಿ ಮೇಲೆ ಕುತ್ಕೊಂಡಿದ್ದಾರೆ ಧ್ಯಾನದಲ್ಲಿ, ಬಟ್ ಅವ್ರಿಗೇನೋ ಒಂದು ಚೂರು ಕೂಡ ಹಾನಿ ಆಗಿಲ್ಲ. ಇದು ನಮ್ಮ ಇಂಡಿಯನ್ಸ್ ಅಲ್ಲಿ ಆಗಿರೋದು. ಬಟ್ ನಾನು ಪೂರ್ತಿ ಅಡ್ಜಸ್ಟ್ ಅವಾಗ ನೋಡಿದ್ದೆ, ಬಟ್ ಇದ್ರಲ್ಲಿ ಯಾವ ಟೈಮಿಂಗ್ ಅಲ್ಲಿ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಈಗ್ಲೂ ನಡೀತಿರೋ ಒಂದು ಪವಾಡ. ಕರೆಕ್ಟ್ ಮೇಡಮ್ ರೀ. ಆ ಅತೀಂದ್ರಿಯ ಶಕ್ತಿ ಅಂತಾರಲ್ರಿ, ಆ ಧ್ಯಾನದಲ್ಲಿ ಆಗಿರ್ತಕ್ಕಂತ ಪವಾಡಗಳೇ ನಮ್ಮನ್ನ ಇಲ್ಲಿ ಕುಡಿಸ್ಬಿಟ್ಟಿದಾವ್ರಿ, ಎಲ್ಲೋ ಅಳಗಾಡದಂತೆ ಧ್ಯಾನವನ್ನು ಮಾಡ್ಲಿಕ್ಕೆ ಹಚ್ಚಿದಾವ್ರಿ. ಆ ಶಕ್ತಿನೇ ಮೇಡಮ್ ಅದು. ಸೊ ಅದೆಲ್ಲ ನೋಡಿದಾಗ ನಾವು ಕೂಡ ನಮ್ಮನ್ನ ಕಂಟ್ರೋಲ್ ತಗೊಬೇಕು ಅಂತ ಆಸೆ ಮೇಲೆ, ಅದು ಗೊತ್ತಿಲ್ಲ, ಅದು ಒಂಥರ ಬಾಯಾರಿ ಹಸಿವು ಅಂತ ಹೇಳ್ಬೋದಲ್ವಾ, ಆ ರೀತಿ ಬಂದಿದೀವಿ ನಾವೆಲ್ಲ. ಇಲ್ಲಿ ಧ್ಯಾನ ಮಿತ್ರರಾಗಿದ್ದೀವಿ, ಎಲ್ಲೆಲ್ಲೋ ಸೋಲೋ ಕನೆಕ್ಷನ್, ಈಗ ಎಲ್ಲರೂ ಇಲ್ಲಿ ಭೇಟಿ ಆಗ್ತಿದೀವಿ ಒಂದೊಂದ್ ರೀತಿಯಾಗಿ. ನಿಜವಾಗ್ಲ್ರಿ ಮೇಡಮ್. ಈಗ ನಾವೆಲ್ಲರೂ ಬುದ್ಧ ಪೂರ್ಣಿಮೆಗೆ ಬರ್ತಾ ಇದ್ವಿ. ನಾವು ಸರೋಜಿನಿ ಮೇಡಮ್ 14 ಜನ ಬರ್ತಾ ಇದ್ರು ನಾವು ಚಿಕ್ಕೋಡಿಯಿಂದ. ನೀವು ಅಲ್ಲಿ ಬಂದ್ರೆ ಭೇಟಿ ಆಗ್ರಿ, ಎಲ್ಲಾರು ಭೇಟಿ ಆಗೋಣ. ಖಂಡಿತ ಸರ್, ನಮ್ಮ ಮಹತಾರ್ ಫೌಂಡೇಶನ್ ಕಡೆಯಿಂದ ಎಲ್ಲರೂ ಭೇಟಿ ಆಗ್ತೀವಿ. ನಿಮ್ ಸ್ಟಾಲ್ ಇರ್ತಾವಲ್ರಿ ಮೇಡಮ್, ನಾವು ಬರ್ತೇವ್ರಿ ಅಲ್ಲಿ. ಮೇಡಮ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಇರುವವರಿಗೆ ಎಲ್ಲರಿಗೂ ಇಂಟ್ರೆಸ್ಟ್, ಯಾರ್ಯಾರು ಆಸಕ್ತಿವಂತರಿದ್ದಾರೆ ಅವರೆಲ್ಲ 21, 22, 23ನೇ ತಾರೀಕಲ್ಲಿ ಬುದ್ಧ ಪೂರ್ಣಿಮೆ ಮಹಾಯಜ್ಞ ಕಾರ್ಯಕ್ರಮ ನಡೀತಿದೆ ಮೇಡಮ್. ಅಲ್ಲಿ ಎಲ್ಲರೂ ಭಾಗವಹಿಸಬಹುದು.
ಬರೋಣ ಮೇಡಮ್ ಬರೋಣ. ಮೇಡಮ್ ನೀವು ಹೋಗ್ತೀರಾ ಮೇಡಮ್? ನೀವು ಅಂದ್ರೆ ನಮ್ಮ ಜ್ಞಾನ ಮಿತ್ರರಿಗೆ ಹೇಳ್ತಾ ಇದ್ದೆ ಮೇಡಮ್. ಸರ್ ಹೇಳಿದ್ರು, ಸಂಜಯ್ ಸರ್. ಥ್ಯಾಂಕ್ಸ್ ರೀ ಮೇಡಮ್ ರೀ. ಭದ್ರಪ್ಪ ಸರ್ ಮಾತಾಡ್ತಾರೆ ನೋಡ್ರಿ ಮೇಡಮ್. ಮಾತಾಡ್ತೀರಾ ಸರ್ ಭದ್ರಪ್ಪ ಸರ್? ನಮಸ್ತೆ ಸರ್. ಅನ್ಮ್ಯೂಟ್ ಕೇಳಿಸ್ಕೊಳ್ತಾ ಇದ್ದೀನಿ ಮಾತಾಡೋದೇನು ಇಲ್ಲ ಮೇಡಮ್. ಹಾ, ಓಕೆ ಸರ್. ಯಾರಾದ್ರೂ ಯಾರಿಗಾದ್ರೂ ಧ್ಯಾನ ಮಿತ್ರರಿಗೆ ಯಾವುದೇ ಸಂದೇಹ ಅಥವಾ ಪ್ರಶ್ನೋತ್ತರಗಳಿದ್ದರೆ ನಮ್ಮ ಇಬ್ಬರು ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಇದ್ದಾರೆ, ಅವರ ಸಾಂಗತ್ಯದಲ್ಲಿ ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬೇಕಾಗಿ ವಿನಂತಿ. ಮೇಡಮ್ ರೀ, ಮತ್ತೊಂದ್ ಮಾತ್ರಿ, ಇಲ್ಲಿ ಹಿರಿಯರು ಕಿರಿಯರು ಅಂತ ಯಾರು ಇಲ್ರಿ. ಇವತ್ತೇ ಧ್ಯಾನಕ್ಕೆ ಬಂತು, ಎಲ್ಲರೂ ಸಮಾನರು. ಓಕೆ ಸರ್. ಅಂದ್ರೆ ಸರ್ ನಮ್ಗಿಂತ ಸ್ವಲ್ಪ ನೀವು ಮುಂದೆ ಸಾಧನೆ ಮಾಡ್ಬಿಟ್ಟಿದ್ರಲ್ಲ ಸರ್, ಅದಕ್ಕೆ ಆತರ ಹೇಳಿದ್ರೆ. ನಾವೆಲ್ಲ ಯಾಕಂದ್ರೆ ನೀವು ಇವಾಗ ಧ್ಯಾನಕ್ಕೆ ಬಂದಿದ್ರು, ಎಷ್ಟೋ ಜನಗಳಲ್ಲಿ ನಿಮ್ಮ ಧ್ಯಾನ ಸಾಧನೆ ಆಗಿರ್ತದ್ರಿ ಎಷ್ಟೋ. ಅದಕ್ಕಾಗಿನೇ ಈ ಧ್ಯಾನಕ್ಕೆ ನಾವು. ಅದಕ್ಕಾಗಿ ಇಲ್ಲಿ ದಯವಿಟ್ಟು ಹಿರಿಯರು ಕಿರಿಯರು ಅಂತ ಇಲ್ರಿ, ಎಲ್ಲರೂ ನಾವು ಸಮಾನರು. ಓಕೆ ಸರ್.